ಓಕೆ. ಎಲ್ರಿಗೂ ನಮಸ್ತೆ. ಸೊ ನಿನ್ನೆ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಇನ್ ಯಾಂಗ್ ಬಗ್ಗೆ ಮತ್ತೆ ಅದ್ರ ಜೊತೆಗೆ ಪ್ರಾಣಶಕ್ತಿ ಬಗ್ಗೆ ಮತ್ತೆ ಈ ಒಂದು ಅಕ್ಯುಪ್ರೆಷರು ಅಥವಾ ನಾವು ಕಲಿತಿರೋ ಕಲರ್ ಥೆರಪಿ ಮತ್ತೆ ಈ ಒಂದು ಟ್ರೀಟ್ಮೆಂಟ್ಸ್ ಡ್ರಗ್ಲೆಸ್ ಟ್ರೀಟ್ಮೆಂಟ್ಸ್ ಬಗ್ಗೆ ಹಿಸ್ಟ್ರಿನ ತಿಳ್ಕೊಂಡಿದ್ವಿ ನಿನ್ನೆ ಕ್ಲಾಸಲ್ಲಿ. ಇದನ್ನ ಹೆಂಗ್ ಯೂಸ್ ಮಾಡ್ತಾ ಬಂದಿದೀವಿ ಅಂತ ನೋಡಿದ್ವಿ. ಇವತ್ತೇನ್ ಮಾಡ್ತೀವಿ ಅಂತಂದ್ರೆ 5 ಎಲಿಮೆಂಟ್ಸ್. ಓಕೆನಾ? ನಮ್ದ್ರಲ್ಲಿ ನಾನು ನಿನ್ನೆ ಹೇಳ್ದಂಗೆ ಯಾವುದೇ ರೀತಿಯ ಒಂದು ಮೆಡಿಸಿನ್ಸ್ ಇರಲ್ಲ, ಯಾವುದೇ ರೀತಿಯ ಒಂದು ಔಷಧಿಗಳನ್ನ ನಾವು ಕೊಡಲ್ಲ ಇಲ್ಲಿ. ಇಲ್ಲಿ ನಾವು ಸ್ಪೆಸಿಫಿಕ್ಲಿ ನಾವು ಇಲ್ಲಿ ಹೇಳೋದೇನು ಅಂದ್ರೆ ಎನರ್ಜೀಸ್. ಆ ಎನರ್ಜೀಸ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪಂಚಭೂತಗಳು ಅದ್ರ ಜೊತೆಗೆ ಈ ಒಂದು ಚೈತನ್ಯ ಶಕ್ತಿ ಇದನ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ದೇಹಕ್ಕೆ ಏನು ಸಮಸ್ಯೆಗಳಿದೆಯೋ ಅದರಿಂದ ಪರಿಹಾರ ಕಂಡುಕೊಡ್ತಾ ಬರ್ತೀವಿ. ಅಕ್ಯುಪ್ರೆಷರು, ಕಲರ್ ಥೆರಪಿ, ಸೀಡ್ ಥೆರಪಿ ಇದೆಲ್ಲಾನು ಯೂಸ್ ಮಾಡ್ಬಿಟ್ಟು ಆ ಎನರ್ಜೀಸ್ ಅನ್ನ ಬ್ಯಾಲೆನ್ಸ್ ಮಾಡೋ ಸೈನ್ಸ್ ಇದಷ್ಟೇ. ಸರಿನಾ? ಈ ಅಕ್ಯುಪ್ರೆಷರ್ ಆಗಿರ್ಬೋದು, ಕಲರ್ ಥೆರಪಿ ಆಗಿರ್ಬೋದು, ಎಲ್ಲದೂ ಕನ್ಕ್ಲೂಷನ್ ಏನು ಅಂತಂದ್ರೆ ಆ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸರಿನಾ? ಇದನ್ನ ನೀವೆಲ್ಲರೂ ತಿಳ್ಕೊಬೇಕು. ಅಂಡ್ ನಾವಿಲ್ಲಿ ಮೆಡಿಸಿನ್ ಅಂತ ತಗೊಳಲ್ಲ, ಅದ್ರ ಬದಲು ಫುಡ್ ಅನ್ನ ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ. ಯಾವ ಫುಡ್ ಅನ್ನ ಯಾವ ಟೈಮಲ್ಲಿ ತಗೋಬೇಕು, ಯಾವ ಫುಡ್ ಅನ್ನ ಹೆಂಗ್ ತಿನ್ಬೇಕು ಆಕ್ಚುಲಿ ಅದು ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಸೀಸನ್ ವೈಸ್ ಫುಡ್ ಅಂದ್ರೆ ಏನು, ಯಾವ ಫುಡ್ ಅನ್ನ ತಿನ್ಲಿಕ್ಕೆ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ಯಾವ ದೇಹದ ಒಂದು ಆರ್ಗನ್ ಅಲ್ಲಿ ಪ್ರಾಬ್ಲಮ್ ಇದೆಯೋ ಅವ್ರು ಯಾವ ಫುಡ್ ತಗೋಬೇಕು, ಇದ್ರ ಬಗ್ಗೆ ನಾವು ಕರೆಕ್ಟಾಗಿ ಕಲ್ಕೊಂಡಾಗ ಫುಡ್ ಔಷಧಿಯನ್ನೇ ನಾವು ಈ ಒಂದು ಆಹಾರವನ್ನೇ ಔಷಧಿಯನ್ನಾಗಿ ಬಳಸ್ಬೋದು ನಾವು. ಅಷ್ಟು ಚೆನ್ನಾಗಿರುವಂತ ಸೈನ್ಸ್ ಈ ಒಂದು ಫುಡ್ ಡಯಟ್. ಬೇಸಿಕ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ತರ ಡಯಟ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ ಮಾಡ್ತೀವಿ. ಇದರಲ್ಲಿ ನಾವು ಫಸ್ಟ್ ಇವತ್ತು ನೋಡೋದೇನು ಅಂತಂದ್ರೆ ಈ ಒಂದು ಪಂಚಭೂತಗಳು. ನಮ್ಗೆಲ್ಲರಿಗೂ ಗೊತ್ತಿದೆ. ಸರಿನಾ? ಪಂಚಭೂತಗಳು ಅಂತಂದ್ರೆ ಯಾವುದು? ಇಂಗ್ಲಿಷ್ ಅಲ್ಲಿ 5 ಎಲಿಮೆಂಟ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಪಂಚಭೂತಗಳು ಅಂತೀವಿ, ಇಂಗ್ಲಿಷ್ ಅಲ್ಲಿ 5 ಎಲಿಮೆಂಟ್ಸ್ ಅಂತೀವಿ. 5 ಎಲಿಮೆಂಟ್ಸ್ ಅಂದ್ರೆ ಯಾವ್ಯಾವ್ದು ಬರುತ್ತೆ? ಫಸ್ಟಿಗೆ ಯಾವ್ದು ಬರುತ್ತೆ? ಗಾಳಿ, ಕರೆಕ್ಟ್. ನೀರು, ಆಕಾಶ, ಪೃಥ್ವಿ, ಮತ್ತೆ ಇನ್ನೊಂದು ಯಾವ್ದು ಬರುತ್ತೆ? ಅಗ್ನಿ, ಕರೆಕ್ಟ್. ಈ 5 ಒಂದು ವಸ್ತುಗಳಿಂದನೇ ನಮ್ಮ ನಿಸರ್ಗ ಆಗಿರೋದು, ನಮ್ಮ ಪ್ರಕೃತಿ ಆಗಿರೋದು, ಮತ್ತೆ ಮಾನವನ ಶರೀರವೂ ಸಹ ಇದೇ 5 ಎಲಿಮೆಂಟ್ಸ್ ಇಂದನೇ ಆಗಿರೋದು. ಕ್ಲಿಯರ್? ಈ 5 ಎಲಿಮೆಂಟ್ಸ್ ಹೆಂಗ್ ರೆಡಿ ಆಯ್ತು? ನೇಚರಲ್ ಆಗಿರ್ಬೋದು ಅಥವಾ ಹ್ಯೂಮನ್ ಬಾಡಿಲಿ ಆಗಿರ್ಬೋದು. ಈ ನಮ್ಮ ಮಾನವನ ದೇಹ ಸೃಷ್ಟಿ ಆಗ್ಬೇಕು ಅಥವಾ ಒಂದು ಜೀವ ಸೃಷ್ಟಿ ಆಗ್ಬೇಕು ಭೂಮಿ ಮೇಲೆ ಅಂತಂದ್ರೆ ಈ 5 ಎಲಿಮೆಂಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇದನ್ನ ತಿಳ್ಕೊಬೇಕು ಅಂತಂದ್ರೆ ನಾವು ಫಸ್ಟಿಗೆ ಏನ್ ನೋಡ್ಬೇಕು ಹೇಳಿ? ಇದರ ಒಂದು ಹಿನ್ನೆಲೆಯನ್ನ ತಿಳ್ಕೊಬೇಕು. ಇದು ಹೆಂಗ್ ಸ್ಟಾರ್ಟ್ ಆಯ್ತು, ಯಾವ ಎಲಿಮೆಂಟ್ ಫಸ್ಟ್ ಭೂಮಿ ಮೇಲೆ ಬಂತು, ಅದರಿಂದ ನೆಕ್ಸ್ಟ್ ಯಾವ ಎಲಿಮೆಂಟ್ ರೆಡಿ ಆಯ್ತು, ಅದನ್ನ ಇವಾಗ ನೋಡೋಣ. ಓಕೆನಾ? ನಿಮಿಷ. ಹಾ. ಸೊ ಫಸ್ಟ್ಗೆ ಬಂದಿದ್ದು 5 ಎಲಿಮೆಂಟ್ಸ್ ಅಲ್ಲಿ ಫಸ್ಟಿಗೆ ಬಂದಿದ್ದು ವುಡ್ ಎಲಿಮೆಂಟ್ ಅಂತ ಕರಿತೀವಿ. ಓಕೆ. ಫಸ್ಟಿಗೆ ಬಂದಿದ್ದು ವುಡ್ ಎಲಿಮೆಂಟ್. ವುಡ್ ಎಲಿಮೆಂಟ್ ಏನ್ ಮಾಡುತ್ತೆ? ಫೈರ್ ಅನ್ನ ನಿಮಿಷ. ಹಾ. ಫೈರ್ ಅನ್ನ ರೆಡಿ ಮಾಡುತ್ತೆ. ಕಟ್ಟಿಗೆನ ಉರಿಸಿದ್ರೆ ಏನ್ ಬರುತ್ತೆ? ಬೆಂಕಿ ಬರುತ್ತೆ, ಕರೆಕ್ಟಾ? ಸೊ ಕಟ್ಟಿಗೆನ ಉರಿಸಿದ್ರೆ ಬೆಂಕಿ ಬರುತ್ತೆ. ಈ ಒಂದು ಬೆಂಕಿ ರೆಡಿ ಆಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ಯಾವುದು? ವುಡ್. ರೈಟ್? ಈಗ ನೆಕ್ಸ್ಟ್ ಆ ಒಂದು ಬೆಂಕಿ ಉರಿದಾಗ ಏನ್ ಬರುತ್ತೆ? ಬೂದಿ ಬರುತ್ತೆ, ಕರೆಕ್ಟಾ? ಆ ಬೂದಿಯನ್ನ ನಾವೇನ್ ಮಾಡ್ತೀವಿ? ಅದನ್ನ ಅದು ಗೊಬ್ಬರವಾಗಿ ಅಥವಾ ಅದು ಒಂದು ಮಣ್ಣಾಗಿ ಕನ್ವರ್ಟ್ ಆಗುತ್ತೆ. ರೈಟ್? ಎಸ್. ನೆಕ್ಸ್ಟ್ ಬರೋದು ಯಾವುದು? ಅದೇ ಮಣ್ಣು ಭೂಮಿಯಲ್ಲಿ ಹೂತಾಗ ಅದೇನಾಗಿ ಕಲ್ಲಿದ್ಲಾಗಿ ಕನ್ವರ್ಟ್ ಆಗುತ್ತೆ. ಅದೇ ಕಲ್ಲಿದ್ಲು ಆಗಿ ಕನ್ವರ್ಟ್ ಆಗುತ್ತೆ, ಇಲ್ಲಾಂದ್ರೆ ಮೆಟಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಲೋಹಗಳಾಗಿ ಕನ್ವರ್ಟ್ ಆಗುತ್ತೆ. ಫಸ್ಟಿಗೆ ಈ ಒಂದು ವುಡ್ ಎಲಿಮೆಂಟು, ನೆಕ್ಸ್ಟ್ ಫೈರ್ ಎಲಿಮೆಂಟು, ನೆಕ್ಸ್ಟ್ ಅರ್ತ್ ಎಲಿಮೆಂಟು, ಅದರ ನೆಕ್ಸ್ಟ್ ಈ ಮೆಟಲ್ ಎಲಿಮೆಂಟು. ಕ್ಲಿಯರ್? ಎಸ್. ಇದು ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ವಾಟರ್ ಎಲಿಮೆಂಟ್. ಕಟ್ಟಿಗೆ ಏನ್ ಮಾಡ್ತು? ಅಗ್ನಿಯನ್ನ ಸೃಷ್ಟಿ ಮಾಡ್ತು. ಅಗ್ನಿ ಏನ್ ಮಾಡ್ತು? ಭೂಮಿಯನ್ನ ಸೃಷ್ಟಿ ಮಾಡ್ತು. ಭೂಮಿ ಏನ್ ಮಾಡ್ತು? ಲೋಹಗಳನ್ನ ಸೃಷ್ಟಿ ಮಾಡ್ತು. ಈ ಮೆಟಲ್ ಎಲಿಮೆಂಟ್ ಏನ್ ಮಾಡ್ತು? ವಾಟರ್ ಎಲಿಮೆಂಟ್ ಅನ್ನ ಸೃಷ್ಟಿ ಮಾಡ್ತು. ಈ ಲೋಹಗಳನ್ನ ಕರಗಿಸಿದಾಗ ಏನ್ ಬರುತ್ತೆ ನಮ್ಗೆ? ದ್ರವ ರೂಪದಲ್ಲಿ ಸಿಗುತ್ತಲ್ವಾ? ದಟ್ ಈಸ್ ವಾಟರ್ ಎಲಿಮೆಂಟ್. ಸೊ ಇದೇ 5 ಎನರ್ಜಿನೂ ಸಹ ನಮ್ಮ ದೇಹದಲ್ಲೂ ವರ್ಕ್ ಆಗೋದು. ಈ 5 ಎನರ್ಜಿಯನ್ನ ಕರೆಕ್ಟಾಗಿ ಕಲ್ಕೊಳ್ಳಿ. ಓಕೆನಾ? ಎಸ್. ಹ್ಮ್. ಫಸ್ಟ್ ನಾವ್ ಏನ್ ಕಲ್ಕೊಂಡ್ವಿ? ವುಡ್ ಎಲಿಮೆಂಟ್ ಅಂತ ಹೇಳಿದೆ ನಾನು ನಿಮ್ಗೆ. ವುಡ್ ಎಲಿಮೆಂಟ್ ಅಲ್ಲಿ ಬರೋದು ಯಾವ್ಯಾವುದು? 2 ಆರ್ಗನ್ಸ್ ಬರುತ್ತೆ ನಮ್ಮ ಮನುಷ್ಯನ ದೇಹದಲ್ಲಿ. ವುಡ್ ಎಲಿಮೆಂಟ್ ಅಂತ ಬಂದ್ರೆ 2 ಆರ್ಗನ್ಸ್ ಇದೆ. ಯಾವ್ಯಾವುದು? ನಮ್ಮ ದೇಹದಲ್ಲಿ ಲಿವರು, ಅದ್ರ ಜೊತೆಗೆ ಗಾಲ್ ಬ್ಲಾಡರ್. ಲಿವರು ಯಕೃತ್ ಅಂತ ಕನ್ನಡದಲ್ಲಿ ಕರಿತೀವಿ ಲಿವರ್ಗೆ. ಗಾಲ್ ಬ್ಲಾಡರ್ಗೆ ಪಿತ್ತಕೋಶ ಅಂತ ಕರಿತೀವಿ.
ಪಿತ್ತ ಕೋಶ ಅಂತ ಕರಿತೀವಿ. ಇದು ಈ ಒಂದು ವುಡ್ ಎಲಿಮೆಂಟ್ ಇಂದ ಬರುವಂತ ಒಂದು ಎನರ್ಜಿ. ಡನ್. ಎಸ್. ಈ ಒಂದು ಎನರ್ಜಿ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? ನಾನು ಆಗ್ಲೇ ಏನ್ ಹೇಳಿದ್ದೆ, ಕಟ್ಟಿಗೆನ ಉರಿಸಿದಾಗ ಏನ್ ಬರುತ್ತೆ? ಫೈರ್. ಸೊ ಫೈರ್ ಅಂತ ಬಂದಾಗ ಅವಾಗ ಬರೋದು ಯಾವುದು? ಹಾರ್ಟು, ಅದರ ಜೊತೆಗೆ ಲಾರ್ಜ್ ಇಂಟೆಸ್ಟೈನ್, ನಮ್ಮ ಹೃದಯ, ಮತ್ತೆ ದೊಡ್ಡ ಸಾರಿ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು. ಹೃದಯ ಮತ್ತೆ ಸಣ್ಣ ಕರಳು. ಫೈರ್ ಅಲ್ಲಿ ನಮ್ಮ ಹೃದಯ ಮತ್ತೆ ನಮ್ಮ ಸಣ್ಣ ಕರಳು. ಓಕೆನಾ? ಇನ್ನು ನೆಕ್ಸ್ಟ್ ಯಾವುದು? ಅರ್ತ್ ಎಲಿಮೆಂಟ್, ಭೂತತ್ವ ಅಂತ ಕರಿತೀವಿ. ಓಕೆ. ಈ ಭೂತತ್ವದಲ್ಲಿ ಬರೋದು ಯಾವ್ಯಾವುದು? ಸ್ಟಮಕ್ ಮತ್ತೆ ಸ್ಪ್ಲೀನ್. ಸ್ಟಮಕ್ ಮತ್ತೆ ಸ್ಪ್ಲೀನ್ ಯಾವ್ಯಾವ, ಇದಕ್ಕೆ ಯಾಕೆ ಈ ತತ್ವವನ್ನು ಕೊಟ್ಟರು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಬರ್ಕೊಂಡ್ಬಿಡಿ. ಓಕೆನಾ? ಈ ಭೂತತ್ವದಲ್ಲಿ ಬರೋದು ಸ್ಟಮಕ್ ಮತ್ತೆ ಸ್ಪ್ಲೀನ್ ಬರುತ್ತೆ. ಓಕೆ. ಎಸ್. ನೆಕ್ಸ್ಟ್ ಬರೋದು ಮೆಟಲ್ ಎಲಿಮೆಂಟ್ ಅಂತ ನಾನು ಆಗ್ಲೇ ಹೇಳಿದೆ ನಿಮಗೆ. ಇದರಲ್ಲಿ ಏನ್ ಬರುತ್ತೆ ಅಂತಂದ್ರೆ ಮೆಟಲ್ ಅಥವಾ ಡ್ರೈನೆಸ್ ಅಂತ ತಗೋಬಹುದು. ನೀವು ನಿಮ್ಗೆ ಯಾವ್ದು ಬೇಕೋ ಅದನ್ನ ಬರ್ಕೊಳ್ಳಿ. ಎರಡು ಬರೀಬಹುದು. ಬ್ರಾಕೆಟ್ ಅಲ್ಲಿ ಮೆಟಲ್ ಅಂತ ಬರ್ಕೊಂಡು ಬ್ರಾಕೆಟ್ ಅಲ್ಲಿ ಡ್ರೈನೆಸ್ ಅಂತ ಬರ್ಕೊಂಡ್ರು ಆಗತ್ತೆ. ಇದ್ರಲ್ಲಿ ಬರೋದು ಯಾವುದು ಅಂತಂದ್ರೆ ಎರಡು ಎನರ್ಜೀಸ್ ಇದೆ. ಒಂದು ಲಂಗ್ಸ್, ಅದ್ರ ಜೊತೆಗೆ ಇನ್ನೊಂದು ಆರ್ಗನ್ ಯಾವುದು ಅಂತಂದ್ರೆ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳು. ಶ್ವಾಸಕೋಶ ಮತ್ತೆ ದೊಡ್ಡ ಕರಳು ಅಂತ ಬರ್ಕೊಳ್ಳಿ. ಓಕೆ. ಡನ್. ಲಾಸ್ಟಿಗೆ ಬರೋದು ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್. ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್. ಇದ್ರದ್ದು ಎಲಿಮೆಂಟ್ ನೇಮ್ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್, ಜಲತತ್ವ. ಇದರ ಆರ್ಗನ್ಸ್ ಬಂದ್ಬಿಟ್ಟು ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್. ಡನ್. ಎಸ್. ಇದರಲ್ಲಿ ಈಗ ನಾವೆಲ್ಲ ಈಗ 12 ಆರ್ಗನ್ಸ್ ಅನ್ನ ನಾವು ನೋಡಿದ್ವಿ ಇಲ್ಲಿ. ಕರೆಕ್ಟಾ? ಸಾರಿ, 10 ಆರ್ಗನ್ಸ್ ನಾವು ನೋಡಿದ್ವಿ ಇಲ್ಲಿ. ಈ 10 ಆರ್ಗನ್ ನಲ್ಲಿನೂ ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ಪರ್ಟಿಕ್ಯುಲರ್ ಆರ್ಗನ್ಸ್ ಅನ್ನ ಪರ್ಟಿಕ್ಯುಲರ್ ಎನರ್ಜಿ ಕೊಟ್ಟಿದ್ದೀವಿ. ಈಗ ನಾವು ಎಕ್ಸಾಂಪಲ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ವುಡ್ ಎಲಿಮೆಂಟ್ ಅಂತ ಹೋದ್ರೆ ಲಿವರ್, ಗಾಲ್ ಬ್ಲಾಡರ್ ಕೊಟ್ಟಿದ್ದೀವಿ. ಕರೆಕ್ಟಾ? ವುಡ್ ಎಲಿಮೆಂಟ್ ಅಂತ ಹೋದ್ರೆ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಅನ್ನ ಕೊಟ್ಟಿದ್ದೀವಿ. ಈ ಲಿವರ್ ಗಾಲ್ ಬ್ಲಾಡರ್ನೇ ಯಾಕೆ ವುಡ್ ಎಲಿಮೆಂಟ್ ಕೊಟ್ರು? ನಮ್ಮ ದೇಹದಲ್ಲಿ ಚಲನೆ ತುಂಬಾ ಇಂಪಾರ್ಟೆಂಟು. ಈಗ ಒಬ್ಬ ವ್ಯಕ್ತಿ ಅಲ್ಗಾಡ್ತಿಲ್ಲ ಅಥವಾ ಮೊಮೆಂಟೇ ಇಲ್ಲ ಅಂತಂದ್ರೆ ದೇಹದಲ್ಲಿ ಯಾವ ಕೆಲಸನೂ ಆಗಲ್ಲ. ಕರೆಕ್ಟ್? ಮಸಲ್ಸ್, ನಮ್ಮ ದೇಹದಲ್ಲಿ ಈ ಒಂದು ಸ್ನಾಯುಗಳು ಮತ್ತೆ ಮಾಂಸಖಂಡ. ಕರೆಕ್ಟ್? ಆ ಮಸಲ್ಸ್ ಪ್ರಾಪರ್ ಆಗಿ ಈ ನೋಡಿ, ಈ ಬೆರಳು ಹಿಂಗ್ ಫೋಲ್ಡ್ ಆಗ್ಬೇಕು ಅಂದ್ರೆ ಮಸಲ್ ಫೋಲ್ಡ್ ಆದಾಗ್ಲೇನೆ ಬರುತ್ತೆ. ಚಲನೆ ಬೇಕು ನಮ್ ದೇಹಕ್ಕೆ. ಚಲನೆ ಫಸ್ಟ್ ಎನರ್ಜಿ ಬರೋದು. ಅದಕ್ಕೆ ನಾವು ಏನ್ ಮಾಡ್ತೀವಿ? ವಿಂಡ್ ಅಥವಾ ವುಡ್ ಅಂತ ಎರಡನ್ನೂ ತಗೋತೀವಿ. ಓಕೆ. ಫಸ್ಟ್ ಬರೋದು ಯಾವುದು? ಲಿವರ್. ಲಿವರ್ ಏನ್ ಮಾಡುತ್ತೆ? ನಮ್ ದೇಹಕ್ಕೆ ಚಲನೆಯನ್ನ ಕೊಡುತ್ತೆ, ಮೂಮೆಂಟ್ ಅನ್ನ ಕೊಡುತ್ತೆ ನಮ್ ದೇಹಕ್ಕೆ. ಹಿಂಗಾಗಿ ಫಸ್ಟ್ಗೆ ಈ ಒಂದು ವಿಂಡ್ ಎನರ್ಜಿಯನ್ನ ಕೊಟ್ಟಿದ್ದಾರೆ. ವುಡ್ ಅಥವಾ ವಿಂಡ್, TCM ಪ್ರಕಾರನೂ ಕರೀತಾರೆ, ನಮ್ ಇದರ ಎನರ್ಜಿ ಪ್ರಕಾರನೂ ಕರಿತೀವಿ. ಎರಡನ್ನೂ ಬರ್ಕೊಳ್ಳಿ ಬ್ರಾಕೆಟ್. ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಕರಿಬಹುದು. ಸರಿನಾ? ನಮ್ಮ ದೇಹಕ್ಕೆ ಫಸ್ಟ್ ಚಲನೆ ಕೊಡೋದು ಯಾವುದು? ಲಿವರ್. ಅದ್ರ ಜೊತೆಗೆ ಗಾಲ್ ಬ್ಲಾಡರ್, ಪಿತ್ತಕೋಶ. ಓಕೆ. ಎಸ್. ಈಗ ನಾವೇನ್ ಮಾಡಿದ್ವಿ? ದೇಹಕ್ಕೆ ಚಲನೆಯನ್ನ ಕೊಟ್ವಿ ಈಗ. ಡನ್. ನೆಕ್ಸ್ಟ್ ಬರೋದು ಯಾವುದು? ದೇಹಕ್ಕೆ ಚಲನೆ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಬೇಕು, ಪರಿಚಲನೆ ಬೇಕು. ಅಲ್ಲಿ ಯಾವ ಆರ್ಗನ್ ಕೊಟ್ಟಿದ್ದಾರೆ ನೋಡಿ. ಫೈರ್ ಅಂತ ಬಂದ್ರೆ ಅಲ್ಲಿ ಎರಡು ಆರ್ಗನ್ಸ್ ಇದೆ. ಒಂದು ಹಾರ್ಟ್ ಇದೆ, ಹೃದಯ ಇದೆ, ಅದರ ಜೊತೆಗೆ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳಿದೆ. ಕರೆಕ್ಟಾ? ಹೃದಯ ಏನ್ ಮಾಡುತ್ತೆ ಅಂತಂದ್ರೆ ರಕ್ತ ಪರಿಚಲನೆಯನ್ನ ನೋಡ್ಕೊಳ್ಳುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಈ ಒಂದು ಹೃದಯ ನೋಡ್ಕೊಳ್ಳುತ್ತೆ. ಫೈರ್ ಅಂತಂದ್ರೆ ಅದ್ರ ಎನರ್ಜಿ ಸರ್ಕ್ಯುಲೇಷನ್. ಡನ್. ಎಸ್. ಅದೇ ಸಣ್ಣ ಕರಳು ಏನ್ ಮಾಡುತ್ತೆ ಅಂತಂದ್ರೆ ಆಹಾರ ಪರಿಚಲನೆ, ನಮ್ಮ ಒಂದು ಡೈಜೆಷನ್ ಪ್ರಾಪರ್ ಆಗ್ಲಿ, ಆ ಫುಡ್ ಮೊಮೆಂಟ್ ಪ್ರಾಪರ್ ಆಗ್ಲಿ, ಆ ಒಂದು ಸರ್ಕ್ಯುಲೇಷನ್, ಫುಡ್ ಸರ್ಕ್ಯುಲೇಷನ್ ಅಂತ ತಗೋಬಹುದು ನೀವು. ಸಣ್ಣ ಕರಳಲ್ಲಿ ಆಹಾರ ಹಾದು ದೊಡ್ಡ ಕರಳಿಗೆ ಹೋಗುತ್ತೆ. ಇದೆಲ್ಲ ನಾವು ಕಲ್ತಿರೋದೆ ಚಿಕ್ಕ ಮಕ್ಕಳು ಇರುವಾಗೆಲ್ಲ, ಸ್ಕೂಲೆಲ್ಲ ಓದಿದೀವಿ ಇದನ್ನ. ಸರಿನಾ? ಹಿಂಗಾಗಿ ಈ ಒಂದು ಹಾರ್ಟ್ ಏನ್ ಮಾಡುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ಅನ್ನ ನೋಡುತ್ತೆ. ಅದೇ ಈ ಒಂದು ಸ್ಮಾಲ್ ಇಂಟೆಸ್ಟೈನ್ ಏನ್ ಮಾಡುತ್ತೆ? ಫುಡ್ ಸರ್ಕ್ಯುಲೇಷನ್ ಅನ್ನ ನೋಡುತ್ತೆ. ಆಹಾರ ಸರ್ಕ್ಯುಲೇಟ್ ಆಗೋದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಅರ್ಥ ಆಗ್ತಿದ್ಯೋ? ಕನ್ಫ್ಯೂಸ್ ಆಗ್ತಿದ್ಯೋ? ಕನ್ಫ್ಯೂಸ್ ಆದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಇನ್ನೂ ಒಂದ್ಸರಿ ರಿಪೀಟ್ ಮಾಡ್ತೀನಿ.
ಸ್ಪ್ಲೀನ್ ಅನ್ ಕನ್ನಡ ಅಂತಂದ್ರೆ ಗುಲ್ಮ ಅಂತ ಕರಿತೀವಿ. ಸ್ಪ್ಲೀನಿಗೆ ಗುಲ್ಮ ಅಂತ ಕರಿತೀವಿ. ತುಂಬಾ ಚಿಕ್ಕ ಆರ್ಗನ್ನು. ಓಕೆ. ಎಸ್, ರಿಪೀಟ್ ಮಾಡ್ಬೇಕಾ? ಡನ್. ಈಗ 5 ಎನರ್ಜಿ ಕಲ್ಕೊಂಡ್ರ ನೀವೆಲ್ರು? ಆ 5 ಎನರ್ಜಿಯಲ್ಲಿ ನಾವೇನ್ ನೋಡಿದ್ವಿ? ಎಲಿಮೆಂಟ್ಸ್ ಗಳನ್ನ ಕಲ್ಕೊಂಡ್ವಿ. ಫಸ್ಟ್ ಬರೋದು ಯಾವ್ದು? ವುಡ್, ನೆಕ್ಸ್ಟ್ ಫೈರ್, ನೆಕ್ಸ್ಟ್ ಅರ್ತ್, ನೆಕ್ಸ್ಟ್ ಮೆಟಲ್, ನೆಕ್ಸ್ಟ್ ವಾಟರ್. ಈ 5 ಎನರ್ಜಿ ನಿಮ್ಗೆ ಅರ್ಥ ಆಯ್ತಾ? ಈಗ ನಾವಿಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ 5 ಎನರ್ಜಿಗೂ ಸಹ ಎರಡೆರಡೆರಡೆರಡು ಆರ್ಗನ್ಗಳನ್ನ ಕೊಡ್ತಾ ಹೋಗಿದ್ದಾರೆ. ಅದ್ರ ಹಿಂದಿನ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋತಿದೀವಿ. ನಾವು ಫಸ್ಟ್ ಈಗ ನೋಡಿದ್ ಯಾವುದು? ವುಡ್ ಎಲಿಮೆಂಟ್ ಅಲ್ಲಿ. ಅಲ್ಲಿ 2 ಆರ್ಗನ್ ಕೊಟ್ಟಿದ್ದಾರೆ. ಯಾವ್ಯಾವುದು? ಲಿವರು ಮತ್ತೆ ಗಾಲ್ ಬ್ಲಾಡರು. ನಮ್ಮ ದೇಹದಲ್ಲಿ ಚಲನೆ ಬೇಕು, ಮೊಮೆಂಟಮ್ ಅಂತ ಬಂದಾಗ ಬರೋದು ಈ 2 ಆರ್ಗನ್ಸು. ಓಕೆ, ಈ 2 ಆರ್ಗನ್ಸು. ಹಿಂಗಾಗಿ ವುಡ್ ಎಲಿಮೆಂಟ್ ಅಲ್ಲಿ ಈ ಒಂದು ಲಿವರು ಮತ್ತೆ ಗಾಲ್ ಬ್ಲಾಡರ್ ನ ಕೊಟ್ಟಿದ್ದಾರೆ. ಕ್ಲಿಯರ್? ಎಸ್. ಈಗ ಚಲನೆ ಆಯ್ತು. ಚಲನೆ ಆದ್ಮೇಲೆ ನೆಕ್ಸ್ಟ್ ಬರೋದೇನು? ಸರ್ಕ್ಯುಲೇಷನ್. ನಮ್ಮ ದೇಹದಲ್ಲಿ ಪರಿಚಲನೆ ಬೇಕೀಗ. ಚಲನೆ ಆದ್ಮೇಲೆ ನೆಕ್ಸ್ಟ್ ಬರೋದು ಪರಿಚಲನೆ, ಸರ್ಕ್ಯುಲೇಷನ್. ಸರ್ಕ್ಯುಲೇಷನ್ ಅನ್ನ ಮಾಡೋದು ಯಾವುದು? ಫೈರ್ ಎಲಿಮೆಂಟ್ ಅಲ್ಲಿ 2 ಆರ್ಗನ್ಸ್ ಇದೆ. ಒಂದು ಹಾರ್ಟ್, ಇನ್ನೊಂದು ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳು. ಇದು ಏನ್ ಮಾಡುತ್ತೆ ಅಂತಂದ್ರೆ ಫುಡ್ ಅನ್ನ ಸರ್ಕ್ಯುಲೇಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಓಕೆ. ಅದ್ರ ಜೊತೆಗಿರೋದು ಇನ್ನೇನು? ಹಾರ್ಟ್. ಹಾರ್ಟ್ ಏನ್ ಮಾಡುತ್ತೆ? ಬ್ಲಡ್ ಅನ್ನ ಸರ್ಕ್ಯುಲೇಷನ್ ಆಗೋದಕ್ಕೆ, ದೇಹ ತುಂಬಾ ಬ್ಲಡ್ ಅನ್ನ ಪಂಪ್ ಮಾಡ್ಬಿಟ್ಟು ದೇಹಕ್ಕೆ ಕೊಡುತ್ತೆ. ಓಕೆನಾ? ಫೈರ್ ಅಂತ ಬಂದಾಗ ಫೈರಿನ ಇನ್ನೊಂದು ಗುಣ ಏನು? ಬ್ಲಡ್, ಬೆಂಕಿಯ ಗುಣ ಏನು? ಹರಡೋದು. ಈ ಒಂದು ಹಾರ್ಟ್ ಏನ್ ಮಾಡುತ್ತೆ? ಬ್ಲಡ್ ಅನ್ನ ಇಡೀ ದೇಹದ ತುಂಬಾ ಸರ್ಕ್ಯುಲೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಿಂಗಾಗಿ ಫೈರ್ ಎನರ್ಜಿಯನ್ನ ಹಾರ್ಟಿಗೆ ಕೊಟ್ಟಿದ್ದಾರೆ. ಡನ್. ನಮ್ಮ ದೇಹದಲ್ಲಿ ಯಾವುದೇ ಸರ್ಕ್ಯುಲೇಷನ್ ಅಂತ ಬಂದ್ರು ಅಲ್ಲಿ ಬರೋದು ಫೈರ್. ಯಾವುದೇ ಮೊಮೆಂಟಮ್ ಅಂತ ಬಂದ್ರೆ ನಮ್ಮ ದೇಹದಲ್ಲಿ ಬರೋದು ಅಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್. ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಎಸ್. ಇಲ್ಲಿ ಮೆಟಲ್ ಎಲಿಮೆಂಟ್ಗೆ ಆಕಾಶ ಅಂತ ತಗೋಬಹುದು ನೀವು. ಓಕೆನಾ? TCM ಪ್ರಕಾರ ಮೆಟಲ್ ಎಲಿಮೆಂಟ್ ಅಂತಾರೆ. ನೀವು ಬ್ರಾಕೆಟ್ ಅಲ್ಲಿ ಬೇಕಿದ್ರೆ ಈಥರ್ ಅಂದ್ರೆ ಆಕಾಶ ಅಂತ ಬರ್ಕೊಳ್ಳಿ. ಆಕಾಶ ತತ್ವ ಅಂತ ಬರ್ಕೋಬಹುದು. ಓಕೆ. ಎಸ್. ಫಸ್ಟ್ ಇದು ವಾಯು. ಓಕೆನಾ? ಇಲ್ಲಿದೆ ನೋಡಿ, ಫಸ್ಟ್ ವುಡ್ ಅಂತಿದೆಯಲ್ಲ, ಇದನ್ನ ವಾಯು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಫೈರ್. ಫೈರ್ ಅಂತಂದ್ರೆ ಅಗ್ನಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಅರ್ತ್. ಅರ್ತ್ ಅಂತಂದ್ರೆ ಭೂತತ್ವ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಮೆಟಲ್. ಮೆಟಲ್ ಅಂತಂದ್ರೆ ಯಾವುದು? ನಾನು ಯಾವ್ದು ಹೇಳ್ದೆ ಆಗ್ಲೇ? ಆಕಾಶ ತತ್ವ. ಸರಿನಾ? ನೆಕ್ಸ್ಟ್ ವಾಟರ್ ಅಂತಂದ್ರೆ ಜಲತತ್ವ. ಕ್ಲಿಯರ್ ಆಯ್ತಾ? ಇನ್ನು ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್ ಇದ್ರೆ ಮತ್ತೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ಲಾರಿಟಿ ಕೊಡ್ತೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕ್ಲಿಯರ್? ಎಸ್. ಡನ್. ಇದು ಒಂದೇ ಸರಿಗೆ ಅರ್ಥ ಆಗುವಂತ ಕಾನ್ಸೆಪ್ಟ್ ಅಲ್ಲ. ಒಂದ್ 2-3 ಸರಿ ರೆಕಾರ್ಡಿಂಗ್ ನೋಡಿ, ಅರ್ಥ ಆಗುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಹಾಕಿ, ನಾನು ಇನ್ನೊಂದ್ಸರಿ ಕ್ಲಾಸಲ್ಲಿ ನಾಳೆ ರಿಪೀಟ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗೋರ್ಗು ಬಿಡಬೇಡಿ, ಕಲ್ಕೊಳ್ಳಿ. ಸರಿನಾ? ಹೇಳ್ಕೊಡೋಕೆ ನಂಗೆ ಏನು ಬೇಜಾರಿಲ್ಲ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಎಸ್. ಇವಾಗ ಏನ್ ಹೇಳ್ತಾ ಇದ್ದೀನಿ ನಾನು? ಹಾ, ಫೈರ್ ಎಲಿಮೆಂಟ್ ಅಲ್ಲಿ 2 ಆರ್ಗನ್ಸ್ ಕೊಟ್ಟಿದ್ದಾರೆ. ಒಂದು ಹಾರ್ಟ್ ಮತ್ತೆ ಒಂದು ಸ್ಮಾಲ್ ಇಂಟೆಸ್ಟೈನ್. ಹಾರ್ಟ್ ಏನ್ ಮಾಡುತ್ತೆ? ಬ್ಲಡ್ ಅನ್ನ ಸರ್ಕ್ಯುಲೇಟ್ ಮಾಡುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಏನ್ ಮಾಡುತ್ತೆ? ಫುಡ್ ಅನ್ನ ಸರ್ಕ್ಯುಲೇಟ್ ಮಾಡುತ್ತೆ ದೇಹದಲ್ಲಿ. ಕರೆಕ್ಟ್? ಇದು ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಅರ್ತ್ ಎಲಿಮೆಂಟ್ ಅಂದ್ರೆ ಭೂತತ್ವ. ಭೂತತ್ವದಲ್ಲಿ 2 ಆರ್ಗನ್ ಅನ್ನ ಕೊಟ್ಟಿದ್ದಾರೆ. ಯಾವ್ಯಾವುದು? ಒಂದು ಸ್ಪ್ಲೀನ್, ಇನ್ನೊಂದು ಸ್ಟಮಕ್, ನಮ್ಮ ಹೊಟ್ಟೆ. ಅದರ ಜೊತೆಗೆ ಈ ಒಂದು ಗುಲ್ಮ ಅಂತ ಕನ್ನಡದಲ್ಲಿ ಹೇಳಿದೆ ನಿಮ್ಗೆ. ಸ್ಪ್ಲೀನಿಗೆ ಏನಂತಾರೆ ಅಂತ ಕೇಳಿದ್ರೆ ಯಾರೊಬ್ರು, ಗುಲ್ಮ ಅಂತ ಬರ್ಕೊಳ್ಳಿ ಕನ್ನಡದಲ್ಲಿ. ಇದು ಅರ್ತ್ ಎಲಿಮೆಂಟ್. ಅರ್ತ್ ಎಲಿಮೆಂಟ್ ಕೆಲಸ ಏನು? ಹೋಲ್ಡಿಂಗ್, ಹಿಡಿದಿಟ್ಕೊಳ್ಳೋದು. ನಮ್ಮ ದೇಹದಲ್ಲಿ ಹಿಡಿದಿಟ್ಕೊಳ್ಳೋ ಒಂದು ಕೆಲಸವನ್ನು ಯಾವ್ದು ಮಾಡುತ್ತೆ? ನೀವು ಊಟ ಮಾಡಿದಾಗ ಅದನ್ನ ಹಿಡಿದಿಟ್ಕೊಳ್ಳೋದು ಏನು? ಹೊಟ್ಟೆ. ಕರೆಕ್ಟ್? ಹೋಲ್ಡಿಂಗ್. ಸೊ ನಮ್ಮ ದೇಹದಲ್ಲಿ ಈ ಒಂದು ಹ್ಯುಮಿಡಿಟಿ ಎನರ್ಜಿ ಅಂತಾನೂ ಕರಿತೀವಿ, ಅಥವಾ ಹೋಲ್ಡಿಂಗ್ ಅಂತಾನೂ ಕರಿತೀವಿ, ಅಥವಾ ಪೃಥ್ವಿ ಅಥವಾ ಅರ್ತ್, ಎಲ್ಲ ಒಂದೇ ಮೀನಿಂಗ್. ಕ್ಲಿಯರ್ ಆಯ್ತಾ? ಎಸ್. ಇದು ಮುಗೀತು. ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಆಕಾಶ ತತ್ವ ಅಥವಾ ಮೆಟಲ್ ಎನರ್ಜಿ ಅಂತ ಕರಿತೀವಿ. ಇದರಲ್ಲಿ ಬರೋದು 2 ಆರ್ಗನ್ಸ್. ಯಾವ್ಯಾವುದು? ಲಂಗ್ಸ್, ಅದರ ಜೊತೆಗೆ ಈ ಒಂದು ಲಾರ್ಜ್ ಇಂಟೆಸ್ಟೈನ್. ಈ ಆರ್ಗನ್ ಮೇನ್ ಕೆಲಸ ಏನ್ ಗೊತ್ತಾ? ಎಲಿಮಿನೇಷನ್. ಎಲಿಮಿನೇಷನ್. ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಬೇಡವಾಗಿರೋದನ್ನ ಹೊರಗಡೆ ಹಾಕೋದು.
ಲಂಗ್ಸ್ ಏನ್ ಮಾಡುತ್ತೆ? ಒಳ್ಳೆ ಗಾಳಿನ ತಗೊಂಡ್ಬಿಟ್ಟು ಬೇಡವಾಗಿರೋ ಗಾಳಿಯನ್ನ ಹೊರಗಡೆ ಹಾಕುತ್ತೆ. ಲಾರ್ಜ್ ಇಂಟೆಸ್ಟೈನ್ ಏನ್ ಮಾಡುತ್ತೆ? ನಮ್ಮ ದೇಹಕ್ಕೆ ನಾವು ತಗೊಂಡಿರೋ ಆಹಾರದಿಂದ ಏನೇನ್ ಪೋಷಕಾಂಶಗಳು ಬೇಕೋ ಅದನ್ನ ಇಟ್ಕೊಂಡ್ಬಿಟ್ಟು ಬೇಡವಾಗಿರೋ ವೇಸ್ಟ್ ಅನ್ನ ಹೊರಗಡೆ ಕಳ್ಸುತ್ತೆ. ಇದು ಲಾರ್ಜ್ ಇಂಟೆಸ್ಟೈನ್ ಕೆಲಸ. ಓಕೆ. ಎಸ್. ಇನ್ನು ಲಾಸ್ಟ್ ಬರೋದು ಯಾವುದು? ವಾಟರ್ ಎಲಿಮೆಂಟ್, ಅಂದ್ರೆ ಜಲ ತತ್ವ ಅಂತ ಕರಿತೀವಿ. ವಾಟರ್ ಎಲಿಮೆಂಟ್ ಅಲ್ಲಿ ಬರೋದು ಎರಡು ಆರ್ಗನ್ಸ್ ಬರುತ್ತೆ. ಒಂದು ಕಿಡ್ನಿ, ಇನ್ನೊಂದು ಯು ಬಿ ಅಂತ ಕರಿತಿರ್ತಾರೆ. ನೀವು ನೋಡಿರ್ಬೇಕು ಗ್ರೂಪ್ ಅಲ್ಲೆಲ್ಲ ಯು ಬಿ ಪಾಯಿಂಟ್ ಪ್ರೆಸ್ ಮಾಡಿ ಅಂತ ಇರ್ತಾರೆ. ಯು ಬಿ ಅಂದ್ರೆ ಯೂರಿನರಿ ಬ್ಲಾಡರ್. ಓಕೆ. ಯು ಬಿ ಅಂದ್ರೆ ಯೂರಿನರಿ ಬ್ಲಾಡರ್. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಮೂತ್ರಕೋಶ ಅಂದ್ರೆ ಕಿಡ್ನಿ, ಮೂತ್ರಪಿಂಡ ಅಂತಂದ್ರೆ ಅದು ನಿಮ್ಮ ಒಂದು ಯೂರಿನರಿ ಬ್ಲಾಡರ್. ಬರ್ಕೋತಿದ್ದೀರಾ ಎಲ್ರು? ಎಸ್. ಮೆಟಲ್ ಅಂತಂದ್ರೆ ಅದೇ ಆಕಾಶ ತತ್ವ ಅಂತ ಹೇಳಿದೆ ನಿಮ್ಗೆ. ಮೆಟಲ್ ಅಲ್ಲಿ ಎರಡು ತರ ಬರುತ್ತೆ, ಸರಿನಾ? ಎರಡು ಆರ್ಗನ್ಸ್ ಬರುತ್ತೆ. ಒಂದು ಲಂಗ್ಸ್, ಓಕೆನಾ? ಇನ್ನೊಂದು ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಲಂಗ್ಸ್ ಕೆಲಸ ಏನು? ಎಲಿಮಿನೇಷನ್ ಅಂತ ಹೇಳಿದೆ, ಬೇಡದಾಗಿರೋ ವಸ್ತುಗಳನ್ನ ಹೊರಗಡೆ ಹಾಕೋದು. ಓಕೆನಾ? ಈಗ ನೋಡಿ, ನಾವು ಗಾಳಿ ತಗೋತೀವಿ, ಉಸಿರಾಡ್ತೀವಿ, ಕರೆಕ್ಟಾ? ಬೇಡದಾಗಿರತಕ್ಕಂತ ಒಂದು ಏನೇನ್ ನಮ್ಮ ದೇಹದ ಟಾಕ್ಸಿನ್ಸ್ ವೇಸ್ಟ್ ಏನಿರುತ್ತೋ ಅದನ್ನ ಹೊರಗಡೆ ಹಾಕ್ತಿವಿ, ಉಸಿರಿನ ಮೂಲಕ ಹೊರಗಡೆ ಹಾಕ್ತಿವಿ. ಅದನ್ನ ಬಿಟ್ರೆ ಇನ್ನೊಂದು ಯಾವುದು ಇದನ್ನ ಮಾಡ್ತೀವಿ ನಾವು? ಮೋಷನ್, ಅಂದ್ರೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಆಹಾರದಲ್ಲಿ ಬೇಕಾಗಿರುವಂತ ವಸ್ತುಗಳನ್ನ ತಗೊಂಡ್ಬಿಟ್ಟು ಬೇಡವಾಗಿರೋದನ್ನ ಹೊರಗಡೆ ಹಾಕೋದು. ಡನ್. ಎಸ್. ಅರ್ತ್ ಎಲಿಮೆಂಟ್ ಕೆಲಸ ಏನು ಅಂತಂದ್ರೆ ಹೋಲ್ಡಿಂಗ್. ನೀವು ಊಟ ಮಾಡಿರುವಂತ ಫುಡ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು. ಆ ಒಂದು ಕೆಲಸವನ್ನ ಈ ಅರ್ತ್ ಎಲಿಮೆಂಟ್ ಮಾಡುತ್ತೆ. ದೇಹದಲ್ಲಿ ಹೋಲ್ಡಿಂಗ್ ಆಗ್ತಾ ಇದೆ ಅಂತಂದ್ರೆ, ಎಲ್ಲೇ ಹೋಲ್ಡಿಂಗ್ ಇಲ್ಲಿ ಅರ್ತ್ ಎಲಿಮೆಂಟ್ ಅಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತ ಅರ್ಥ. ಇದ್ರ ಬಗ್ಗೆ ಆಮೇಲೆ ಕಲಿಯೋಣ. ಫಸ್ಟ್ ಆರ್ಗನ್ಸ್ ನೋಡ್ಕೊಳ್ಳಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಲಾಸ್ಟಿಗೆ ಬರೋದು ವಾಟರ್ ಎಲಿಮೆಂಟ್. ವಾಟರ್ ಎಲಿಮೆಂಟ್ ಅಲ್ಲಿ ಎರಡು ತರ ಆರ್ಗನ್ಸ್ ಇದೆ. ಯಾವ್ಯಾವ್ದು ಆಗ್ಲೇ ಹೇಳಿದೆ, ಮೂತ್ರಪಿಂಡ ಮತ್ತೆ ಮೂತ್ರಕೋಶ, ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಅಂತ ಹೇಳಿದೆ, ಕರೆಕ್ಟಾ? ಈ ಕೆಲಸ ಇದು ಏನ್ ಮಾಡುತ್ತೆ ಅಂತಂದ್ರೆ ರೀಪ್ರೊಡಕ್ಷನ್ ಹೆಲ್ತ್, ಸಂತಾನೋತ್ಪತ್ತಿ ಕ್ರಿಯೆ, ಫಸ್ಟ್ ಕೆಲಸ ಅದು. ಓಕೆ. ಮತ್ತೆ ನರಿಶ್ಮೆಂಟ್, ಇದೆರಡು ಕಿಡ್ನಿ ಮಾಡೋ ಕೆಲಸ. ನಾನು ನಿನ್ನೆ ಕ್ಲಾಸಲ್ಲಿ ಹೇಳುವಾಗ ಹೇಳಿದ್ದೆ, ಕಿಡ್ನಿಗೂ ಗಿಡದ ಬೇರಿಗೂ ಹೋಲಿಕೆ ಮಾಡಿದ್ದೆ, ನೆನಪಿದ್ಯಾ? ನಮ್ಮ ದೇಹಕ್ಕೆ ಪೋಷಣೆ ಸಿಗ್ಬೇಕು ಅಂತಂದ್ರೆ, ನರಿಶ್ಮೆಂಟ್ ಸಿಗ್ಬೇಕು ಅಂತಂದ್ರೆ, ಅಥವಾ ನಮ್ಮ ದೇಹ ಪ್ರಾಪರ್ ಆಗಿ ಬೆಳಿಬೇಕು ಅಂತಂದ್ರೆ ಕಿಡ್ನಿ ಎನರ್ಜಿ ತುಂಬಾ ಚೆನ್ನಾಗಿರ್ಬೇಕು, ಕಿಡ್ನಿ ಎಸೆನ್ಸ್ ತುಂಬಾ ಚೆನ್ನಾಗಿರ್ಬೇಕು ಅಂತ ನಿನ್ನೆ ಕ್ಲಾಸಲ್ಲಿ ಹೇಳ್ತಿದ್ದೆ ನಾನು ನಿಮ್ಗೆ. ಸೊ ಕಿಡ್ನಿ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಈ ಒಂದು ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕುತ್ತೆ ಯೂರಿನ್ ಥ್ರೂ, ಅದು ಒಂದ್ ಕೆಲಸ ಅದ್ರದ್ದು. ಅದ್ರ ಜೊತೆಗೆ ಸಂತಾನೋತ್ಪತ್ತಿ ಕ್ರಿಯೆ, ರೀಪ್ರೊಡಕ್ಷನ್ ಸಿಸ್ಟಮ್, ಅದನ್ನು ಸಹ ಕಿಡ್ನಿ ನೋಡ್ಕೊಳ್ಳುತ್ತೆ. ಅದರ ಜೊತೆಗೆ ನರಿಶ್ಮೆಂಟ್. ಕಿಡ್ನಿ ಅಂದ್ರೆ ಮೂತ್ರಪಿಂಡ, ಗಾಲ್ ಬ್ಲಾಡರ್ ಅಂತಂದ್ರೆ ಮೂತ್ರ, ಸಾರಿ, ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರಕೋಶ. ಕಿಡ್ನಿ ಅಂದ್ರೆ ಮೂತ್ರಪಿಂಡ, ಯೂರಿನರಿ ಬ್ಲಾಡರ್ ಅಂತಂದ್ರೆ ಮೂತ್ರಕೋಶ. ಹೌದು. ಮೂಮೆಂಟ್, ಸರ್ಕ್ಯುಲೇಷನ್, ಹೋಲ್ಡಿಂಗ್, ಎಲಿಮಿನೇಷನ್ ಅಂಡ್ ರಿಪ್ರೊಡಕ್ಷನ್ ಅಂಡ್ ನರಿಶ್ಮೆಂಟ್, ಇದಿಷ್ಟು ಎನರ್ಜೀಸ್ ಮಾಡೋ ಕೆಲಸ. ಡನ್. ಹಂಗಿದ್ರೆ ಮತ್ತೆ ಕಿಡ್ನಿ ಎಲಿಮಿನೇಷನ್ ಮಾಡಲ್ವಾ ಅಂತ ಕೇಳ್ತಿದ್ದಾರೆ. ಆ ತರ ಇರಲ್ಲ, ಬಟ್ ಅದ್ರದ್ದು ಮೇನ್ ಕೆಲಸ ಇರೋದು ರೀಪ್ರೊಡಕ್ಷನ್ ಹೆಲ್ತ್. ರೀಪ್ರೊಡಕ್ಷನ್ ಏನ್ ನಮ್ಮ ದೇಹದಲ್ಲಿ ಇದೆಯೋ ಅದು, ಅದರ ಜೊತೆಗೆ ಈ ಒಂದು ನರಿಶ್ಮೆಂಟ್, ಇದು ಕಿಡ್ನಿ ಒಂದು ಮೇನ್ ಫಂಕ್ಷನ್. ಹಂಗ್ ನೋಡಿದ್ರೆ ಹಾರ್ಟು ಸಹ ಒಂದು ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕುತ್ತೆ. ಹೇಗೆ ಹೇಳಿ? ಬೆವರು, ನಮ್ಮ ದೇಹದಲ್ಲಿ ಬೆವರು ಬರೋದಕ್ಕೆ ಕಾರಣ ಯಾವುದು? ಹಾರ್ಟ್, ಸರಿನಾ? ಓಕೆ. ಈಗ ಫಸ್ಟ್ ಥಿಂಗ್, ನಮ್ಮ ದೇಹದಲ್ಲಿ ಈ ಒಂದು ಎಲ್ಲಾ ಆರ್ಗನ್ಸ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ ವುಡ್ ಎಲಿಮೆಂಟ್ ಕರೆಕ್ಟ್ ಆಗಿರ್ಬೇಕು. ಇದು ನೋಡಿ, 5 ಎಲಿಮೆಂಟ್ಸ್ ಇದೆಯಲ್ವಾ, 5 ಎಲಿಮೆಂಟ್ ಅಲ್ಲಿ ಒಂದ್ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆದ್ರೂ ನಮಗೆ ರೋಗಗಳು ಸ್ಟಾರ್ಟ್ ಆಗುತ್ತೆ. ಒಂದ್ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆದ್ರೂ ಇನ್ನೊಂದು ಎಲಿಮೆಂಟಿಗೆ ಅದು ಹಾರ್ಮ್ ಮಾಡುತ್ತೆ. ಹೆಂಗೆ ಅಂತ ನೋಡೋಣ. ಫಸ್ಟ್ ನಮ್ಮ ದೇಹದಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಮೊಮೆಂಟಮ್ ಬೇಕು. ನಮ್ಮ ದೇಹದಲ್ಲಿ ಸ್ನಾಯುಗಳು ಮೂಮೆಂಟ್ ಆಗ್ತಾ ಇರಬೇಕು. ಆ ಪ್ರಾಪರ್ ಆಗಿ ಆ ಒಂದು ಮೊಮೆಂಟಮ್ ಎನರ್ಜಿ ಇದ್ದಾಗ್ಲೇ ಏನಾಗುತ್ತೆ, ನೆಕ್ಸ್ಟ್ ಹಾರ್ಟಿಗೆ ಆ ಎನರ್ಜಿ ಹೋಗುತ್ತೆ. ಸೊ ನಿಮ್ಮ ಒಂದು ಹಾರ್ಟ್ ಅಲ್ಲಿ ಏನೇ ಇಶ್ಯೂ, ಹಾರ್ಟ್ ಅಲ್ಲಿ ಬ್ಲಾಕ್ ಆಗ್ತಿದೆ, ಹಾರ್ಟ್ ವೀಕ್ ಆಗ್ತಿದೆ, ದೇಹದಲ್ಲಿ ಮೊಮೆಂಟಮ್ ಇಲ್ಲ ಅಂತಂದ್ರೆ ಅವಾಗ ಹಾರ್ಟ್ ಟ್ರೀಟ್ ಮಾಡಬೇಡಿ, ಲಿವರ್ ಟ್ರೀಟ್ ಮಾಡಿದ್ರೆ ಹಾರ್ಟ್ ಸ್ಟ್ರೆಂಥನ್ ಆಗುತ್ತೆ.
ಓಕೆ. ಹಿಂಗಾಗಿ ನಮ್ಮ ದೇಹದಲ್ಲಿ ಈ ಮೂಮೆಂಟ್ ಅಂತಂದ್ರೆ ಫಸ್ಟ್ ನೋಡೋದೇ ನಾವು ಈ ಒಂದು ವುಡ್ ಎಲಿಮೆಂಟ್. ಅದರಲ್ಲಿ ಈ ಒಂದು ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಓಕೆ, ಅದನ್ನ ಹೆಂಗ್ ಕರೆಕ್ಟ್ ಆಗಿ ನೋಡ್ಕೋಬೇಕು, ಅದ್ರ ಆರ್ಗನ್ಸ್ ಏನು, ಇನ್ನೂ ಸ್ವಲ್ಪ ಮುಂದೆ ಹೋದಂಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಫೈರ್. ಡನ್. ಈ ಫೈರ್ ಎಲಿಮೆಂಟ್ ಅಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಅರ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಹೆಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೇನೆ ನೋಡಿ. ಈಗ ನಿಮ್ಗೆಲ್ಲರಿಗೂ ಹೊಟ್ಟೆ ಹಸಿವು ಫೀಲ್ ಆಗ್ಬೇಕು ಅಂದ್ರೆ ಏನ್ ಬೇಕು? ಸ್ಟಮಕ್ ಅಲ್ಲಿ ಜಠರಾಗ್ನಿ ಉರಿಬೇಕು, ಅಂದಾಗ್ಲೇನೆ ಊಟ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಈ ಕೆಲವ್ರಿಗೆ ನೋಡಿ ಊಟ ಮಾಡಕ್ಕೆ ಹಸಿವೇ ಆಗಲ್ಲ, ಕೆಲವ್ರಿಗೆ ಊಟ ಮಾಡಿ ಜೀರ್ಣನೇ ಆಗಲ್ಲ, ಈ ತರ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅವ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ? ಅವಾಗ ನೀವು ಸ್ಟಮಕ್ ಟ್ರೀಟ್ ಮಾಡಬಾರ್ದು, ಅವಾಗ ಅವಾಗ ನೀವು ಸ್ಮಾಲ್ ಇಂಟೆಸ್ಟೈನ್ ಮತ್ತೆ ಹಾರ್ಟ್ ಟ್ರೀಟ್ ಮಾಡಬೇಕು. ಅಥವಾ ಫೈರ್ ಎನರ್ಜಿನ ಜಾಸ್ತಿ ಮಾಡಬೇಕು. ದೇಹದಲ್ಲಿ ಫೈರ್ ಅನ್ನ ಜಾಸ್ತಿ ಮಾಡಿದಾಗ ಸ್ಪೆಸಿಫಿಕ್ ಆರ್ಗನ್ಗಳಿಂದ ಇನ್ನೊಂದು ಆರ್ಗನ್ ಎನರ್ಜಿ ಕೊಡುತ್ತೆ. ಈಗ ನೋಡಿ, ಈ ಒಂದು ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಚೆನ್ನಾಗಿ ಫೈರ್ ಇದೆ ಅಂತಂದ್ರೆ ಅದು ಮುಂದೆ ಕಳಿಸುತ್ತೆ, ನೆಕ್ಸ್ಟ್ ಸ್ಟಮಕ್ ಕಳಿಸುತ್ತೆ. ಇದ್ರ ಹತ್ರನೇ ಎನರ್ಜಿ ಇಲ್ಲ ಅಂತಂದ್ರೆ ಇದು ಏನಕ್ಕೆ ಕೊಡುತ್ತೆ? ಕರೆಕ್ಟಾ? ಹಿಂಗಾಗಿ ಎಲ್ಲಾ ಆರ್ಗನ್ಸ್ ಅನ್ನು ಕರೆಕ್ಟ್ ಆಗಿ ಇಟ್ಕೋಬೇಕು ಅಂತಂದ್ರೆ 5 ಎಲಿಮೆಂಟ್ಸ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅದ್ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ನೆಕ್ಸ್ಟ್ ಹೇಳ್ತೀನಿ, ಸ್ಲೈಡ್ ಅಲ್ಲಿ ಇದೆ. ಓಕೆ. ಎಸ್. ಈಗ ನಿಮ್ದು ಸ್ಟಮಕ್ ಅಲ್ಲಿ ನೀವು ಫುಡ್ ಅನ್ನ ಕರೆಕ್ಟ್ ಆಗಿ ಕೊಡಬೇಕು, ಅದು ಜೀರ್ಣ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮೇಜರ್ ಬೇಕಾಗಿರೋದು ಫೈರ್. ಸ್ಟಮಕ್ ಅಲ್ಲಿ ಫೈರ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ನೀವು ಊಟ ಮಾಡಿರೋದು ಪ್ರಾಪರ್ ಆಗಿ ಡೈಜೆಸ್ಟ್ ಆಗುತ್ತೆ. ಸರಿನಾ? ಈಗ ನೆಕ್ಸ್ಟ್ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ನಿಮ್ಗಲ್ಲಿ ಕಾಣಿಸ್ತಿದೆ, ಕರೆಕ್ಟಾ? ಈಗ ನೀವು ಊಟ ಮಾಡಿರೋದು ಪ್ರಾಪರ್ ಜೀರ್ಣ ಆದ್ರೆ ಅದು ಎಲಿಮಿನೇಷನ್ ಹೊರಗಡೆ ಹೋಗುತ್ತೆ. ಕರೆಕ್ಟಾ? ಜೀರ್ಣನೇ ಆಗ್ತಿಲ್ಲ ಅಂತಂದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಕರೆಕ್ಟ್. ಬೋವೆಲ್ ಮೂವ್ಮೆಂಟ್ ಪ್ರಾಪರ್ ಆಗಿ ಆಗಲ್ಲ. ಸೊ ಹಿಂಗಾಗಿ ಆ ಎನರ್ಜಿ ಪ್ರಾಬ್ಲಮ್ ಆಗುತ್ತೆ. ಓಕೆ. ಇನ್ನೊಂದು, ನೀವು ಲಂಗ್ಸ್ ಚೆನ್ನಾಗಿ ನೀವು ಉಸಿರಾಡ್ತಾ ಇದ್ದಾಗ ಅವಾಗ ನಿಮ್ ಕಿಡ್ನಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬ್ರೀದಿಂಗ್ ಎಕ್ಸರ್ಸೈಸ್ ಹೇಳೋದು ಏನಕ್ಕೆ ಅಂತಂದ್ರೆ ಇದೇ ಪರ್ಪಸ್ಗೆ ಹೇಳೋದು. ಸೊ ಹಿಂಗೆ ಒಂದಕ್ಕೊಂದು ಆರ್ಗನ್ಸ್ ಕನೆಕ್ಟಿವಿಟಿ ಇದೆ, ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು 5 ಎಲಿಮೆಂಟ್ಸ್. ಪಂಚಭೂತಗಳು ಪ್ರಕೃತಿಯಲ್ಲಿ ಹೆಂಗಿದ್ಯೋ ಹಂಗೆ ನಮ್ಮ ಮನುಷ್ಯನ ದೇಹದಲ್ಲೂ ಸಹ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮುಂದಿನ ಕಾನ್ಸೆಪ್ಟ್ ಗಳನ್ನ ಕಲಿಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಓಕೆ. ಎಸ್. ಹಾ. ವುಡ್ ಎಲಿಮೆಂಟ್ ಅನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ವುಡ್ ಎಲಿಮೆಂಟ್ ಅನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಿನ್ನೆ ಕ್ಲಾಸಲ್ಲೇ ಹೇಳಿದ್ದೆ ಇದನ್ನ. ನಾನು ಪ್ರಿಫರೆನ್ಸ್ ಜಾಸ್ತಿ ಕೊಡೋದು ಫುಡ್ಡಿಗೆ ಜಾಸ್ತಿ ಪ್ರಿಫರ್ ಕೊಡ್ತೀನಿ. ನೀವು ತಗೊಳ್ಳುವಂತ ಆಹಾರಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ನೀವು ಈ ಒಂದು ಹುಳಿಯ ಒಂದು ಆಹಾರವನ್ನ ಊಟ ಮಾಡಿದಾಗ ನಿಮ್ಮ ಲಿವರು ಮತ್ತೆ ನಿಮ್ಮ ಗಾಲ್ ಬ್ಲಾಡರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ. ವುಡ್ ಎಲಿಮೆಂಟಿನ ಟೇಸ್ಟ್ ಬಂದ್ಬಿಟ್ಟು ಈ ಒಂದು ಹುಳಿ ಆಹಾರ, ಹುಳಿ ಪದಾರ್ಥ ಏನೇ ಇರ್ಬೋದು, ಲಿಂಬೆ ಹಣ್ಣು ಇರ್ಬೋದು ಅಥವಾ ಯಾವುದೇ ಒಂದು ಹುಳಿಯ ಪದಾರ್ಥ ಇರ್ಬೋದು. ಈಗ ನೀವು ಉಪ್ಪಿನಕಾಯಿ ತಿಂದಾಗ ಹೆಂಗ್ ಮಾಡ್ತೀರಾ? ಎಲ್ಲಾ ಮಸಲ್ ಸ್ಟ್ರೆಚ್ ಆಗುತ್ತೆ ನಿಮ್ದು, ಕರೆಕ್ಟಾ? ಕಣ್ಣೆಲ್ಲ ಮುಸ್ತೀರಾ, ಯಾಕೆ? ಆ ಒಂದು ಹುಳಿ ನಿಮಗೆ ಮಸಲ್ ಮೂಮೆಂಟ್, ನಾನು ಆಗ್ಲೇ ಹೇಳಿದೆ ನಿಮ್ಗೆ ವುಡ್ ಎಲಿಮೆಂಟ್ ಅಲ್ಲಿ ಮಸಲ್ಸ್ ಹೇಳಿದ್ನ ಲಿವರ್ ಬಗ್ಗೆ ಹೇಳುವಾಗ. ಸೊ ಹಿಂಗಾಗಿ ನೀವು ಏನೇನು ಹುಳಿ ತಿಂತೀರೋ ಅದು ನಿಮ್ಮ ಲಿವರಿಗೆ ಸ್ಟ್ರೆಂತ್ ಮಾಡುತ್ತೆ. ಕೆಲವ್ರಿಗೆ ನೋಡಿ ಮಾವಿನಕಾಯಿ ಜಾಸ್ತಿ ತಿಂದ್ರೆ ವಾಮಿಟ್ ಆಗುತ್ತೆ, ಹುಳಿ ಜಾಸ್ತಿ ತಿಂದ್ರೆ ವಾಮಿಟ್ ಆಗುತ್ತೆ. ಏನಕ್ಕೆ ಆಗತ್ತೆ ಹೇಳಿ ಇದು? ಏನ್ ರೀಸನ್ ಇರ್ಬೋದು? ಪಿತ್ತ ಆಗಿದೆ, ಪಿತ್ತ ಆಗಿದೆ ಅಂತ ಹೇಳ್ತಾರೆ. ಕೇಳಿದಿರಾ? ಉಪ್ಪಿನಕಾಯಿ ಜಾಸ್ತಿ ತಿನ್ಬೇಡಿ ಪಿತ್ತ ಆಗುತ್ತೆ ಅಂತಾರೆ. ಏನಕ್ಕೆ ಪಿತ್ತ ಆಗುತ್ತೆ? ಆಗ್ಲೇ ಹೇಳ್ದೆ ನಿಮ್ಗೆ, ಪಿತ್ತ ಜನಕಾಂಗ ಮತ್ತೆ ಲಿವರು ಎರಡೂ ವುಡ್ ಎಲಿಮೆಂಟು ಅಂತ. ಓಕೆ. ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತಂದ್ರೆ ಹುಳಿ ಬೇಕು, ಹುಳಿ ಎನರ್ಜಿ ಬೇಕು. ಡನ್. ಇನ್ನ ನೆಕ್ಸ್ಟ್ ಬರೋದು ಯಾವುದು? ಫೈರ್. ಹಾರ್ಟ್ ಎನರ್ಜಿ ತುಂಬಾ ಚೆನ್ನಾಗಿರ್ಬೇಕು ನಮ್ದು ಅಂತಂದ್ರೆ ಈ ಒಂದು ಕಹಿ ಆಗಿರೋಂತ ಇದನ್ನ ತಿನ್ನಿ, ಟೇಸ್ಟ್ ಅನ್ನ ತಗೋಬಹುದು ನೀವು, ಕಹಿ ಆಗಿರೋ ಪದಾರ್ಥ. ಓಕೆ. ಕಹಿ ಆಗಿರೋ ಪದಾರ್ಥವನ್ನ ಸೇವಿಸಿ, ಇದರಿಂದ ನಿಮ್ಮ ಒಂದು ದೇಹದಲ್ಲಿ ಫೈರ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಡನ್. ಎಸ್. ನೆಕ್ಸ್ಟ್ ಹೋಗೋಣವಾ? ಹ್ಮ್. ಈಗ ಸ್ಟಮಕ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ಸ್ವೀಟ್ ಅನ್ನ ಸೇವಿಸಿ, ಸಿಹಿ ಆಗಿರೋ ಪದಾರ್ಥ. ಈ ಒಂದು ಈಗ ನೋಡಿ ಅಂಟಿರುತ್ತೆ, ಕರೆಕ್ಟಾ? ಈಗ ನೋಡಿ ಸ್ವೀಟು ಜೇನುತುಪ್ಪ ನೋಡಿ ಮುಟ್ ನೋಡಿ ಅಂಟಿರುತ್ತೆ, ಬೆಲ್ಲ ಸಕ್ಕರೆ ಎಲ್ಲ ಅಂಟಿರುತ್ತೆ ಕೈಯಲ್ಲಿ ತಗೊಂಡಾಗ ನೀವು. ಸೊ ಈ ಅಂಟಿರೋದಕ್ಕೆ ಏನ್ ಕರಿತೀವಿ ಅಂದ್ರೆ ಹ್ಯುಮಿಡಿಟಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸರಿನಾ? ಹಿಂಗಾಗಿ ಈ ಒಂದು ಸ್ವೀಟ್ ಅಂತ ಬಂದಾಗ ಸ್ಟಮಕ್ ಎನರ್ಜಿನ ತುಂಬಾ ಚೆನ್ನಾಗಿ ಇದು ಇಂಪ್ರೂವ್ ಮಾಡುತ್ತೆ. ಡನ್. ಎಸ್.
ನೆಕ್ಸ್ಟ್, ಈ ಒಂದು ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಮೆಟಲ್ ಎಲಿಮೆಂಟ್ ಅನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಪಂಜೆಂಟ್ ಅಂತ ಕರಿತೀವಿ. ಅಂದ್ರೆ ಈ ಸ್ಪೈಸಿ ಐಟಮ್ಸ್, ಮೆಣಸಿನಕಾಯಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಘಾಟು ಮತ್ತೆ ಕಾಕೋ ಒಂದು ಫೀಲ್ ಬರುವಂತ ಯಾವುದೇ ತರಕಾರಿ ಆಗಿರ್ಬೋದು, ಯಾವುದೇ ಇದು ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದು ಏನ್ ಮಾಡುತ್ತೆ, ನಮ್ಮ ಲಂಗ್ಸಿನ ಹೆಲ್ತ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮೂಲಂಗಿ, ಮೂಲಂಗಿ ಆಗಿರ್ಬೋದು. ಓಕೆ, ಇನ್ನು ಲಾಸ್ಟಿಗೆ ಬರೋದು ಕಿಡ್ನಿ. ಅಂದ್ರೆ ಈ ಒಂದು ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದ್ರೆ ಉಪ್ಪು, ಸಾಲ್ಟ್. ಸರಿನಾ? ಸಾಲ್ಟ್. ಅದ್ರ ಜೊತೆಗೆ ನೀರು, ನೀವು ಕುಡಿಯುವಂತ ನೀರು. ಡನ್. ಇದಿಷ್ಟು ಬರ್ಕೊಂಡ್ರ? ಈಗ ಪ್ರತಿಯೊಂದು ಆರ್ಗನ್ಗೂ ಸಹ ಒಂದೊಂದು ಪರ್ಟಿಕ್ಯುಲರ್ ಕಲರ್ ಇದೆ. ಆ ಕಲರ್ ಫುಡ್ ತಗೊಂಡಾಗ್ಲೂ ಸಹ ನಿಮ್ಮ ದೇಹದಲ್ಲಿ ತುಂಬಾ ಅದ್ಭುತವಾಗಿ ಎನರ್ಜಿ ಇಂಪ್ರೂವ್ ಆಗುತ್ತೆ. ಅದನ್ನು ಹೇಳ್ತೀನಿ, ಒಂದ್ಸರಿ ಬರ್ಕೊಂಬಿಡಿ. ಡನ್. ಎಸ್. ಮೊದಲನೇದು ವುಡ್ ಎಲಿಮೆಂಟ್. ಅಂದ್ರೆ ನಿಮ್ಮ ಲಿವರು ಮತ್ತೆ ನಿಮ್ಮ ಗಾಲ್ ಬ್ಲಾಡರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಹಸಿರು ಕಲರ್ ಏನಾದ್ರೂ ತಗೊಳ್ಳಿ ಫುಡ್. ತುಂಬಾ ಚೆನ್ನಾಗಿ ಸೊಪ್ಪು ತಿನ್ಬೋದು, ಹಸಿರು ತರಕಾರಿ ತಿನ್ನಿ, ತುಂಬಾ ಚೆನ್ನಾಗಿ ಈ ಒಂದು ಲಿವರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈರುಳ್ಳಿ ಸೊಪ್ಪು ತಿನ್ನಿ. ಓಕೆನಾ? ನೆಕ್ಸ್ಟ್ ಬರೋದು ಈ ಒಂದು ಫೈರ್. ಕರೆಕ್ಟಾ? ಈ ಫೈರ್ ಚೆನ್ನಾಗಿರ್ಬೇಕು. ಒಂದ್ ನಿಮಿಷ ಬಿಡಿ. ಸಾರಿ. ಓಕೆ. ಹಾ, ಲಿವರ್ ಅಂತ ಬಂದಾಗ ನಿಮ್ಗೆ ನಾನೇನ್ ಹೇಳ್ತಾ ಇದ್ದೆ, ಹಸಿರು ಕಲರ್ ಪದಾರ್ಥವನ್ನ ತಗೊಳ್ಳಿ. ಅದೇ ನೀವು ಈ ಒಂದು ಫೈರ್, ಸ್ಟಮಕ್ ಅಲ್ಲಿ ತುಂಬಾ ಚೆನ್ನಾಗಿ ಫೈರ್ ಇಂಪ್ರೂವ್ ಆಗಿರ್ಬೇಕಾಗಿರ್ಬೋದು, ಮತ್ತೆ ಹಾರ್ಟ್ ಅಲ್ಲಿ, ಅದರ ಜೊತೆಗೆ ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ನೀವು, ಕಹಿ ಆಗಿರ್ಬೇಕು, ಕಹಿ ಪದಾರ್ಥ ತಿನ್ನಿ. ಅದ್ರ ಜೊತೆಗೆ ರೆಡ್ ಕಲರ್ ಬಂದ್ಬಿಟ್ಟು ನಿಮ್ಮ ಒಂದು ಫೈರ್ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಯಾವ್ಯಾವುದು? ಟೊಮ್ಯಾಟೊ. ಎಲ್ಲರೂ ತಿಂದಿದ್ದೀರಾ? ಟೊಮ್ಯಾಟೊ ಇದು ಈ ಒಂದು ಫೈರ್ ಅನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ದೇಹದಲ್ಲಿ. ಓಕೆ, ಅದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ತಿನ್ಬೇಕು. ಆ ಟೈಮಲ್ಲಿ ಯಾವ ಟೈಮಲ್ಲಿ ಏನ್ ತಿನ್ಬೇಕು ಅನ್ನೋದನ್ನ ನಾಳೆ ಹೇಳ್ಕೊಡ್ತೀನಿ. ಅದು ಆರ್ಗನ್ ಕ್ಲಾಕ್. ಅದನ್ನ ಅರ್ಥ ಮಾಡ್ಕೊಂಡು ಫುಡ್ ತಗೋಬೇಕು. ಎಲ್ಲಾ ಫುಡ್ ನಾವು ತಿಂತಿದೀವಿ ಈಗ ಡೈಲಿ, ಬೆಳಗ್ಗೆಯಿಂದ ಸಂಜೆವರೆಗೂ. ಉಪ್ಪಿನಕಾಯಿ ತಿಂತೀವಿ, ಉಪ್ಪು ತಿಂತೀವಿ, ಸ್ವೀಟ್ ತಿಂತೀವಿ, ಖಾರ ತಿಂತೀವಿ, ಹುಳಿ ತಿಂತೀವಿ, ಎಲ್ಲ ತಿಂತೀವಿ. ಬಟ್ ಅದನ್ನ ಟೈಮಲ್ಲಿ ತಗೋತಾ ಇಲ್ಲ ನಾವು. ಕರೆಕ್ಟ್? ಅದನ್ನ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಟೇಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ಆರ್ಗನ್ಗೆ ಏನೇನ್ ಟೇಸ್ಟ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸರಿನಾ? ಈಗ ಫೈರ್ ಅಂತಂದ್ರೆ ಟೊಮ್ಯಾಟೊ, ಬೀಟ್ರೂಟ್. ಬೀಟ್ರೂಟ್ ಸಹ ತುಂಬಾ ಚೆನ್ನಾಗಿ ಒಂದು ಫೈರ್ ಅನ್ನ ಇಂಪ್ರೂವ್ ಮಾಡುತ್ತೆ ದೇಹದಲ್ಲಿ. ಈ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದು ಬೀಟ್ರೂಟ್. ಓಕೆ. ಮತ್ತೆ ಕೆಂಪು ಕಲರ್ ಆಹಾರ ಯಾವುದೇ ಇರಲಿ. ಓಕೆನಾ? ಆಮೇಲೆ ಈ ಮಸೂರ್ ದಾಲ್ ಅಂತ ಬರುತ್ತೆ ನೋಡಿ, ಮೈಸೂರ್ ದಾಲ್ ಅಂತಾರೆ, ಮಸೂರ್ ದಾಲ್ ಅಂತಾರೆ, ಚನ್ನಂಗಿ ಬೇಳೆ ಅಂತ ನಾವು ಉತ್ತರ ಕರ್ನಾಟಕ ಕಡೆ ಕರಿತೀವಿ. ಇದು ಸಹ ಹಾರ್ಟ್ಗೆ ತುಂಬಾ ಚೆನ್ನಾಗಿ ಎನರ್ಜಿನ ಕೊಡುತ್ತೆ. ಓಕೆ. ಎಸ್. ನೆಕ್ಸ್ಟ್ ಬರೋದು ಈ ಒಂದು ಅರ್ತ್ ಎಲಿಮೆಂಟ್. ಅರ್ತ್ ಎಲಿಮೆಂಟ್ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಸ್ವೀಟ್ ಅಂತ ಹೇಳಿದೆ. ಅದರಲ್ಲೂ ಸ್ಪೆಸಿಫಿಕ್ಲಿ ಸ್ವೀಟ್ ಜೊತೆಗೆ ಹಳದಿ ಬಣ್ಣದ ಆಹಾರ ಪದಾರ್ಥ ಯಾವ್ಯಾವ್ದಿದೆಯೋ ಅದೆಲ್ಲ ಅರ್ತ್ ಎಲಿಮೆಂಟ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಯಾವ್ಯಾವ್ದು ಬರುತ್ತೆ ಹಳದಿ ಬಣ್ಣದ ಫುಡ್ಡು? ಮೊದಲನೇದು ಅರಿಶಿಣ ಹುಡಿ. ನಾವೆಲ್ಲ ಅಡಿಗೆಯಲ್ಲಿ ಯೂಸ್ ಮಾಡ್ತೀವಿ. ಕರೆಕ್ಟಾ? ನಾನು ಇನ್ನೇ ಹೇಳಿದ್ದೆ ನಿಮ್ಗೆ, ಈ ಒಂದು ಅರಿಶಿಣ ಶಾಸ್ತ್ರ ಯಾಕೆ ಮಾಡ್ತೀವಿ ನಾವು, ಅದ್ರ ಹಿಂದ್ಗಡೆ ಇರೋ ಒಂದು ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳುವಾಗ ಹೇಳಿದ್ದೆ. ರೈಟ್? ಸೊ ಆ ಒಂದು ಹಳದಿ ಏನ್ ಮಾಡತ್ತೆ ಅಂತಂದ್ರೆ ಹೋಲ್ಡಿಂಗ್ ಅನ್ನ ತಗೊಂಡ್ ಬರುತ್ತೆ. ಈ ಅರ್ತ್ ಎಲಿಮೆಂಟ್ ಎನರ್ಜಿ ಏನು ಹೋಲ್ಡ್ ಮಾಡೋದು. ಕರೆಕ್ಟ್? ಈ ಒಂದು ಹಳದಿ ಅಂದ್ರೆ ಅರಿಶಿಣ ತಗೋಬಹುದು. ಅದ್ರ ಜೊತೆಗೆ ಸ್ವೀಟ್ ಯಾವುದೇ ಇರಲಿ, ಅಂಟಾದ ಪದಾರ್ಥ ಯಾವುದೇ ಇದ್ರೂ ಅದು ಸ್ಟಮಕ್ಗೆ ತುಂಬಾ ಚೆನ್ನಾಗಿ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಸಿಹಿ ಕುಂಬಳಕಾಯಿ, ಹಳದಿ ಕಲರ್ ಸಿಹಿ ಕುಂಬಳಕಾಯಿ, ಪಂಪ್ಕಿನ್ ಅಂತ ಕರಿತೀವಿ, ಅದು ಸಹ ಈ ಒಂದು ಸ್ಟಮಕ್ ಎನರ್ಜಿನ ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ. ಮತ್ತೆ ಜೇನುತುಪ್ಪ, ಅದು ಸಹ ಈ ಒಂದು ಸ್ಟಮಕ್ ಎನರ್ಜಿಯನ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಡನ್. ಎಸ್. ನೆಕ್ಸ್ಟ್ ಬರೋದು ಸ್ಪೈಸಿ ಅಂತ ಹೇಳಿದೆ ನಿಮ್ಗೆ, ಇದರಲ್ಲಿ ಮೆಟಲ್ ಎಲಿಮೆಂಟ್ ಅಲ್ಲಿ ಹೇಳಿದ್ರು. ಸ್ಪೈಸಿಯಲ್ಲಿ ಅದ್ರ ಜೊತೆಗೆ ಖಾರವಾಗಿರೋದು, ಘಾಟವಾಗಿರೋದು ಅಂತ ಹೇಳಿದೆ. ಯಾವ್ಯಾವ್ದು ಬರುತ್ತೆ? ಲಂಗ್ಸ್ ಎನರ್ಜಿ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಎನರ್ಜಿ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ
ಯಾವ್ಯಾವ್ದು ಬರುತ್ತೆ ಹೇಳಿ ಅದರಲ್ಲಿ? ಮೊದಲನೇದು ಮೆಣಸಿನಕಾಯಿ. ಅದು ಕೆಂಪು ಬಣ್ಣದಿರ್ಬೇಕು, ರೆಡ್ ಕಲರ್, ಸಾರಿ ಗ್ರೀನ್ ಕಲರ್. ಗ್ರೀನ್ ಕಲರು ಮತ್ತೆ ಖಾರವಾಗಿರ್ಬೇಕು, ಅದು ಒಂದು. ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಹಸಿ ಶುಂಠಿ. ಓಕೆ. ಮತ್ತೆ ಮೂಲಂಗಿ. ಬಿಳಿ ಬಣ್ಣದ ಪದಾರ್ಥಗಳು ಎಲ್ಲಾನು ಏನ್ ಮಾಡುತ್ತೆ ಅಂತಂದ್ರೆ ಲಂಗ್ಸ್ಗೆ ಎನರ್ಜಿಯನ್ನ ಕೊಡುತ್ತೆ, ಮತ್ತೆ ಲಾರ್ಜ್ ಇಂಟೆಸ್ಟೈನ್ಗೆ ಎನರ್ಜಿಯನ್ನ ಕೊಡುತ್ತೆ. ಬಿಳಿ ಬಣ್ಣದ ಆಹಾರ ಪದಾರ್ಥ ಯಾವುದೇ ಆಗಿರ್ಲಿ. ಮೂಲಂಗಿ, ಇಲ್ಲೆಲ್ಲ ಕೇಳಿದಿರಾ? ಯಾರು ಟ್ರೀಟ್ಮೆಂಟ್ ತಗೋತಿದಾರಾ ಅಂತಂದ್ರೆ ಸ್ಕಿನ್ ರಿಲೇಟೆಡ್ ಇರ್ಬೋದು, ಅಥವಾ ಕಾನ್ಸ್ಟಿಪೇಷನ್, ಪೈಲ್ಸ್, ಈ ತರ ಏನಾರು ಇದ್ದವ್ರು ಏನ್ ಹೇಳಿರ್ತಾರೆ ಹೀಲರ್ಸು? ಮೂಲಂಗಿ ತಗೊಳ್ಳಿ ಅಂತ ಹೇಳಿರ್ತಾರೆ. ಏನಕ್ಕೆ ಅಂತಂದ್ರೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಲಂಗ್ಸ್ಗೆ ತುಂಬಾ ಚೆನ್ನಾಗಿ ಒಳ್ಳೆ ಎನರ್ಜಿಯನ್ನ ಕೊಡ್ತಾ ಬರುತ್ತೆ. ಓಕೆ. ಎಸ್. ನೆಕ್ಸ್ಟ್ ಲಾಸ್ಟ್ ಬರೋದು ಕಿಡ್ನಿ. ಕಿಡ್ನಿ ಹೆಂಗೆ ಅಂತಂದ್ರೆ ಕಿಡ್ನಿಗೆ ಉಪ್ಪು, ಸಾಲ್ಟ್, ಇದ್ರ ಜೊತೆಗೆ ಇನ್ನೂ ಒಂದೇನು ಅಂತಂದ್ರೆ ಆ ಈ ಬೆರೀಸ್ ಅಂತ ಕರಿತೀವಿ ನಾವು. ಕಪ್ಪು ಬಣ್ಣದ ಹಣ್ಣುಗಳು ಎಲ್ಲ, ಬ್ಲೂಬೆರಿ, ಬ್ಲ್ಯಾಕ್ ಬೆರಿ, ಮೆಲ್ಬೆರಿ, ಬೆರೀಸ್ ಅಂತ ಕರಿತೀವಲ್ವಾ. ಕಪ್ಪು ದ್ರಾಕ್ಷಿ ತುಂಬಾ ಒಳ್ಳೇದು, ಎಸ್ಪೆಷಲಿ ಈ ಒಂದು ಕಿಡ್ನಿ ಹೆಲ್ತ್ಗೆ. ಡನ್. ಕಿಡ್ನಿ ಹೆಲ್ತ್ಗೆ ಕಪ್ಪು ದ್ರಾಕ್ಷಿ ತುಂಬಾ ಒಳ್ಳೇದು. ಸೊ ಇದಿಷ್ಟು ಒಂದು ಫುಡ್ ಅನ್ನ ನಾವು ಈ ಟೇಸ್ಟ್ ಅನ್ನ ತಿಳ್ಕೋಬೇಕು. ಯಾವ ಒಂದು ಟೇಸ್ಟ್ ಯಾವ ಒಂದು ಆರ್ಗನ್ ಅನ್ನ ಸ್ಟ್ರೆಂತ್ ಮಾಡುತ್ತೆ ಅನ್ನೋದನ್ನ ನಾವು ಕಲಿಬೇಕು. ಈಗ ನೋಡಿ, ಕೆಲವೊಬ್ರು ಅಂತಿರ್ತಾರೆ, ಸರ್ ನನಗೆ ತುಂಬಾ ಸ್ವೀಟ್ ಲೈಕ್ ಆಗುತ್ತೆ ಸರ್, ಸರ್ ನನಗೆ ತುಂಬಾ ಖಾರ ಲೈಕ್ ಆಗುತ್ತೆ ಹೇಳ್ತಿರ್ತಾರಾ. ಅವ್ರು ಆತರ ಹೇಳ್ತಿರ್ತಾರೆ ಅಂತಂದ್ರೆ ಆ ಆರ್ಗನ್ಸಿಗೆ ಆ ರಿಕ್ವೈರ್ಮೆಂಟ್ ಇರುತ್ತೆ, ಆ ಆರ್ಗನ್ ಅಲ್ಲಿ ಎನರ್ಜಿ ಬೇಕಾಗಿರುತ್ತೆ. ಹಿಂಗಾಗಿ ಕೆಲವರು ಸ್ಪೆಸಿಫಿಕ್ಲಿ ನನಗೆ ಹುಳಿನೇ ಲೈಕ್ ಆಗುತ್ತೆ, ಕೆಲವರು ಉಪ್ಪಿನಕಾಯಿ ಜಾಸ್ತಿ ತಿಂತಿರ್ತಾರೆ, ಕೆಲವರು ಉಪ್ಪು ಜಾಸ್ತಿ ತಿಂತಿರ್ತಾರೆ. ಈ ತರ ಆ ಆರ್ಗನಲ್ ಎನರ್ಜಿ ವೀಕ್ ಇರುತ್ತೆ, ಅದಕ್ಕೆ ಅವರು ಆ ಒಂದು ಪದಾರ್ಥಗಳನ್ನ ಕೇಳ್ತಿರ್ತಾರೆ ಅಥವಾ ಒಂದು ಟೇಸ್ಟ್ ಅನ್ನ ಕೇಳ್ತಿರ್ತಾರೆ. ಡನ್. ಓಕೆ. ಈಗ ನೆಕ್ಸ್ಟ್ ಈ ಒಂದು ವುಡ್ ಎಲಿಮೆಂಟ್ ಏನೇನ್ ಕವರ್ ಮಾಡುತ್ತೆ ಆಗ್ಲೇ ಸ್ವಲ್ಪ ಹೇಳಿದೆ, ಆದ್ರೂ ಇನ್ನೊಂದ್ಸರಿ ರಿಪೀಟ್ ಮಾಡೋಣ ಇದನ್ನ. ವುಡ್ ಎಲಿಮೆಂಟ್ಸ್ ಬಾಡಿ ಪಾರ್ಟ್ಸ್ ಅಲ್ಲಿ ಬಂದ್ರೆ ವುಡ್ ಎಲಿಮೆಂಟ್ ಏನ್ ಕವರ್ ಮಾಡುತ್ತೆ? ನಮ್ಮ ದೇಹದಲ್ಲಿ ಮಸಲ್ಸ್. ಮಸಲ್ಸ್ ಅಂದ್ರೆ ಈ ಒಂದು ಸ್ನಾಯುಗಳು ಅಂತ ಕರಿತೀವಿ ನಾವು. ದೇಹದಲ್ಲಿ ಮಸಲ್ಸ್ ಅನ್ನ ಈ ಒಂದು ವುಡ್ ಎಲಿಮೆಂಟ್ ಕಂಟ್ರೋಲ್ ಮಾಡುತ್ತೆ. ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಮಸಲ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಬರೋದು ಯಾವುದು? ಫೈರ್. ಫೈರ್ ಬ್ಲಡ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನಾನು ಆಗ್ಲೇ ಹೇಳಿದೆ ಸರ್ಕ್ಯುಲೇಷನ್ ಅಂತ ಹೇಳಿದ್ನಲ್ವಾ. ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಹೆಲ್ಪ್ ಮಾಡೋದು ಯಾವುದು? ಬ್ಲಡ್. ಕರೆಕ್ಟ್, ರಕ್ತ. ಸರಿನಾ? ಇನ್ನು ನೆಕ್ಸ್ಟ್ ಬರೋದು ಯಾವುದು? ಫ್ಲೆಶ್. ಫ್ಲೆಶ್ ಅಂದ್ರೆ ಮಾಂಸ. ಮಾಂಸದ್ದು ಒಂದು ಕಂಟ್ರೋಲ್ ಮಾಡೋದು ಯಾವುದು? ಸ್ಟಮಕ್ ಅಥವಾ ಅರ್ತ್ ಎನರ್ಜಿ. ಸ್ಟಮಕ್ ಮತ್ತೆ ಸ್ಪ್ಲೀನ್. ಹೋಲ್ಡ್ ಮಾಡಿ ಇಡಬೇಕು. ಈಗ ನೋಡಿ, ಈ ಫಿಂಗರ್ಸ್ ಅನ್ನ ಹಿಂಗ್ ಹೋಲ್ಡ್ ಮಾಡಿ ಹಿಂಗ್ ಮುಷ್ಟಿ ಕಟ್ಟಿದೀನಿ ಅಂತಂದ್ರೆ ಇಲ್ಲೆಲ್ಲ ಮಸಲ್ಸ್ ಮತ್ತೆ ಮಾಂಸ ಇದೆ, ಅದರಿಂದನೇ ಇದು ಹೋಲ್ಡ್ ಆಗ್ತಿರೋದು. ಕರೆಕ್ಟಾ? ಬರೀ ಬೋನ್ಸ್ ಇದ್ರೆ ಹಿಂಗ್ ಹೋಲ್ಡ್ ಆಗುತ್ತಾ? ಸಿಸ್ಟಿಫ್ ಆಗಿ ಕೂತ್ಕೊಳ್ಳುತ್ತಾ? ಇಲ್ಲ. ಕರೆಕ್ಟಾ? ಹಿಂಗಾಗಿ ಆ ಒಂದು ಹೋಲ್ಡಿಂಗ್ ಅಂತ ಬಂದ್ರೆ ಮಾಂಸ ತುಂಬಾ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ. ಅದನ್ನ ಕಂಟ್ರೋಲ್ ಮಾಡೋದು ಈ ಒಂದು ಅರ್ತ್ ಎಲಿಮೆಂಟ್. ಅರ್ತ್ ಎಲಿಮೆಂಟ್ ಅಲ್ಲಿ ಯಾವ್ದು ಬರುತ್ತೆ? ಎರಡು: ಸ್ಪ್ಲೀನ್, ಸ್ಟಮಕ್. ಕ್ಲಿಯರ್? ಎಸ್. ನೆಕ್ಸ್ಟ್ ಬರೋದು ಸ್ಕಿನ್, ಅಂದ್ರೆ ಚರ್ಮ. ಚರ್ಮವನ್ನ ಯಾವ್ದು ಕಂಟ್ರೋಲ್ ಮಾಡುತ್ತೆ? ನಮ್ಮ ಲಂಗ್ಸ್. ಕರೆಕ್ಟ್. ಮೆಟಲ್ ಎನರ್ಜಿ. ನಮ್ಮ ಒಂದು ಚರ್ಮವನ್ನ ಕಂಟ್ರೋಲ್ ಮಾಡೋದು ಮೆಟಲ್ ಎನರ್ಜಿ. ಸೊ ನಮ್ಮ ಹತ್ರ ಯಾರೇ ಪೇಷಂಟ್ಸ್ ಬರಲಿ, ಯಾರು ಸ್ಕಿನ್ ಇನ್ಫೆಕ್ಷನ್ ಅಂತ ಬರ್ತಿದ್ದಾರೆ, ಸ್ಕಿನ್ ಇಚಿಂಗು, ಸ್ಕಿನ್ ಇನ್ಫೆಕ್ಷನ್, ಸ್ಕಿನ್ ರೆಡ್ನೆಸ್, ಸ್ಕಿನ್ ರ್ಯಾಷಸ್ ಅಂತ ಬರ್ತಿದ್ದಾರೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅವರಿಗೆ ಲಂಗ್ಸ್ ಟ್ರೀಟ್ಮೆಂಟ್ ಕೊಡ್ತೀವಿ. ಆವಾಗ ಸ್ಕಿನ್ ಇಶ್ಯೂ ಸರಿ ಹೋಗುತ್ತೆ. ಕ್ಲಿಯರ್? ಎಸ್. ಲಾಸ್ಟಿಗೆ ಬರೋದು ಬೋನ್ಸ್, ಅಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂತ ಎಲುಬುಗಳು, ಅಸ್ಥಿ ಪಂಜರ ಏನಿದೆಯೋ ಆ ಒಂದು ಬೋನ್ಸ್ ಅನ್ನ ಒಂದು ಹೆಲ್ತ್ ಅನ್ನ ನೋಡ್ಕೊಳ್ಳೋದು ಕಿಡ್ನಿ.
ಸೊ ಯಾರ್ಯಾರಿಗೆ ಬೋನ್ ಡೆನ್ಸಿಟಿ ಇದೆಯೋ, ಯಾರ್ಯಾರಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ತುಂಬಾ ಬರುತ್ತೋ, ಯಾರ್ಯಾರಿಗೆ ಬೋನ್ ತುಂಬಾ ವೀಕ್ ಆಗಿದೆಯೋ, ಓಕೆ, ಬೋನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಬಂದ್ರು ನಾವೇನ್ ಮಾಡ್ತೀವಿ, ಕಿಡ್ನಿ ಟ್ರೀಟ್ ಮಾಡ್ತೀವಿ. ಆವಾಗ ನಿಮ್ಮ ಬೋನು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಬರುತ್ತೆ, ಅಥವಾ ಬೋನ್ ಇಶ್ಯೂಸ್ ತುಂಬಾ ಚೆನ್ನಾಗಿ ಕಡಿಮೆ ಆಗ್ತಾ ಬರುತ್ತೆ. ಕ್ಲಿಯರ್? ಎಸ್. ಬರ್ಕೊಂಡ್ರ ಎಲ್ರು? ಆಯ್ತಾ? ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ರಿಪೀಟ್ ಮಾಡ್ಬಿಡ್ತೀನಿ ನೋಡಿ, ಬರ್ಕೊಳ್ಳಿ. ಫಸ್ಟ್ ಮಸಲ್ಸ್ ಅಂತ ಬಂದ್ರೆ ಅದು ವುಡ್ ಎಲಿಮೆಂಟ್, ಲಿವರ್ ಅಂಡ್ ಗಾಲ್ ಬ್ಲಾಡರ್ ವುಡ್ ಎಲಿಮೆಂಟ್, ಇದು ಕಂಟ್ರೋಲ್ ಮಾಡೋದು ಮಸಲ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನ ಬ್ಲಡ್, ಫೈರ್ ಫೈರ್ ಎಲಿಮೆಂಟ್ ಬ್ಲಡ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಫ್ಲೆಶ್, ಅಂದ್ರೆ ಮಾಂಸಖಂಡಗಳು, ಇದನ್ನ ಕಂಟ್ರೋಲ್ ಮಾಡೋದು ಅರ್ತ್ ಎಲಿಮೆಂಟ್. ಕರೆಕ್ಟ್. ಇನ್ನ ನೆಕ್ಸ್ಟ್ ಬರೋದು ಸ್ಕಿನ್, ಇದನ್ನ ಕಂಟ್ರೋಲ್ ಮಾಡೋದು ಮೆಟಲ್ ಎಲಿಮೆಂಟ್. ರೈಟ್. ನೆಕ್ಸ್ಟ್ ಬರೋದು ಬೋನ್ಸ್, ಅಂದ್ರೆ ಎಲುಬುಗಳು, ಇದನ್ನ ಕಂಟ್ರೋಲ್ ಮಾಡೋದು ವಾಟರ್ ಎಲಿಮೆಂಟ್ ಅಥವಾ ಕಿಡ್ನಿ. ಕ್ಲಿಯರ್ ಆಯ್ತಾ? ಎಸ್. ಈಗ ನಮ್ಮ ದೇಹದಲ್ಲಿ ಇಂದ್ರಿಯಗಳು ಅಂತ ಕರಿತೀವಿ ನಾವು, ಎಲ್ರು ಕೇಳಿದ್ದೀರಾ, ಓದಿದ್ದೀರಾ ಎಲ್ರು? ಎಷ್ಟಿದೆ ಇಂದ್ರಿಯಗಳು? 5 ಇದೆಯಾ? ಪಂಚೇಂದ್ರಿಯಗಳು ಅಂತ ಓದಿದೀವಿ, ಕರೆಕ್ಟಾ? ಸೊ ಆ ಪಂಚೇಂದ್ರಿಯಗಳನ್ನು ಸಹ ಒಂದೊಂದೊಂದು ಸ್ಪೆಸಿಫಿಕ್ ಆರ್ಗನ್ಸ್ ಕಂಟ್ರೋಲ್ ಮಾಡುತ್ತೆ. ಅದನ್ನ ಕಲಿಯೋಣ ಈಗ ಯಾವ್ಯಾವುದು ಅಂತ. ಮೊದಲನೇದಾಗಿ ಬರೋದು ಕಣ್ಣುಗಳು. ಕರೆಕ್ಟ್. ಕಣ್ಣುಗಳನ್ನ ಕಂಟ್ರೋಲ್ ಮಾಡೋದು ಯಾವುದು ಅಂತಂದ್ರೆ ನಮ್ಮ ಐಸ್ ಅನ್ನ ಕಂಟ್ರೋಲ್ ಮಾಡೋದು ಲಿವರ್, ವುಡ್ ಎಲಿಮೆಂಟ್. ನಮ್ಮ ಕಣ್ಣುಗಳನ್ನ ಕಂಟ್ರೋಲ್ ಮಾಡೋದು ಲಿವರ್. ಯಾಕೆ ಕಣ್ಣನ್ನೇ ಕಂಟ್ರೋಲ್ ಮಾಡುತ್ತೆ? ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಮೂಮೆಂಟ್ ಆಗೋ ಆರ್ಗನ್ ಯಾವುದು? ಕಣ್ಣೇ ಅಲ್ವಾ? ಕಣ್ಣು ಪದೇ 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 ಮಿಟಕ್ಸ್ತಾ ಇರ್ತೀವಿ, ಅಬ್ಸರ್ವ್ ಮಾಡಿದೀರಾ? ಒಂದ್ ದಿವಸಕ್ಕೆ ಎಷ್ಟು ಸಾರಿ ಕಣ್ಣು ಮುಚ್ಚಿ ತೆಗಿತೀರಾ ನೀವೆಲ್ರು? ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಮೂಮೆಂಟ್ ಆಗುವಂತ ಆರ್ಗನ್ ಯಾವುದು? ಕಣ್ಣು. ಇದಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ಪ್ರೊಜೆಕ್ಟ್ರಿ ಆರ್ಗನ್ಸ್ ಅಂತ ಬರ್ಕೊಳ್ಳಿ. ಓಕೆನಾ? ಸೆನ್ಸ್ ಆರ್ಗನ್ ಅಂತಾನೆ ಇದೆ, ಅಥವಾ ಪ್ರೊಜೆಕ್ಟ್ರಿ ಆರ್ಗನ್ಸ್ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ ನಾವು ಸಮಸ್ಯೆ ಬಂದಾಗ ಆ ಎಲಿಮೆಂಟ್ ಟ್ರೀಟ್ ಮಾಡಬೇಕು, ಆ ಪರ್ಪಸ್ಗೆ ಇದನ್ನ ಬರ್ಕೋತಿರೋದು ಎಲ್ರು. ಓಕೆ. ಎಸ್. ಸೊ ದೇಹದಲ್ಲಿ ಕಣ್ಣುಗಳು ಅಂತ ಬಂದಾಗ ವುಡ್ ಎಲಿಮೆಂಟ್, ನಮ್ಮ ಲಿವರ್ ನಮ್ಮ ಕಣ್ಣುಗಳನ್ನ ಕಂಟ್ರೋಲ್ ಮಾಡುತ್ತೆ. ನಾನು ಇನ್ನೇ ಒಂದು ಹೇಳಿದ್ದೆ, ಡ್ರಿಂಕ್ಸ್ ಮಾಡಿದ್ದಾರೆ ಅಂತಂದ್ರೆ ಕಣ್ಣು ನೋಡೇ ಕಂಡು ಹಿಡಿತೀವಿ ಅವ್ರದ್ದು, ಕಣ್ಣು ಕೆಂಪಾಗಿರುತ್ತೆ, ಕರೆಕ್ಟಾ? ರೈಟ್. ಎಸ್. ನೆಕ್ಸ್ಟ್ ಟಂಗ್, ನಾಲಿಗೆ ಅಂತಂದ್ರೆ ನಮ್ಮ ಫೈರ್ ಎಲಿಮೆಂಟ್. ನಾಲಿಗೆ ಅಂದ್ರೆ ಫೈರ್ ಎಲಿಮೆಂಟ್. ನೆಕ್ಸ್ಟ್ ಅರ್ತ್ ಎಲಿಮೆಂಟ್ ಅಂತಂದ್ರೆ ನಮ್ಮ ತುಟಿಗಳು. ಅರ್ತ್ ಎಲಿಮೆಂಟ್ ಅಂದ್ರೆ ನಮ್ಮ ತುಟಿ, ಲಿಪ್ಸ್. ಈಗ ನೋಡಿ, ತುಟಿ ಆರೋಗ್ಯವನ್ನು ನೋಡಿ ನಿಮ್ಮ ಹೊಟ್ಟೆ ಹೆಂಗಿದೆ, ನಿಮ್ಮ ಸ್ಪ್ಲೀನ್ ಹೆಂಗಿದೆ ಅನ್ನೋದನ್ನ ಹೇಳ್ಬೋದು. ಓಕೆ. ಎಸ್. ನೆಕ್ಸ್ಟ್ ನೋಸ್, ಅಂದ್ರೆ ನಮ್ಮ ಮೂಗು. ಮೂಗನ್ನ ಒಂದು ಪ್ರೊಜೆಕ್ಟರಿ ಆರ್ಗನ್ ಬಂದ್ಬಿಟ್ಟು ಲಂಗ್ಸ್ ಅಥವಾ ಮೆಟಲ್ ಎನರ್ಜಿ ಅಂತ ಬರ್ಕೊಳ್ಳಿ. ನಮ್ಮ ಮೂಗನ್ನ ಕಂಟ್ರೋಲ್ ಮಾಡೋದು ನಮ್ಮ ಲಂಗ್ಸ್. ಫೈನ್. ಎಸ್. ನೆಕ್ಸ್ಟ್ ಬರೋದು ನಮ್ಮ ಕೂದಲು ಮತ್ತೆ ನಮ್ಮ ಕಿವಿಯನ್ನ ಕಂಟ್ರೋಲ್ ಮಾಡೋದು ಕಿಡ್ನಿ. ಹಿಂಗಾಗಿ ಇನ್ಮೇಲೆ ಯಾರಿಗೇ ಬಿಳಿ ಕೂದಲಾಗ್ತಿದೆ, ಹೇರ್ ಫಾಲ್ ಆಗ್ತಿದೆ ಅಂತಂದ್ರೆ ತಲೆಗೆ ಡೈ ಹಾಕೋದು, ತಲೆಗೆ ಟ್ರೀಟ್ಮೆಂಟ್ ಕೊಡೋದನ್ನ ಬಿಡಿ, ಕಿಡ್ನಿ ಟ್ರೀಟ್ ಮಾಡಿ. ಗ್ರೇ ಹೇರ್ ಆಗೋದು ಸಹ ಈ ಒಂದು ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಇಂದನೇ ಆಗುತ್ತೆ. ಗ್ರೇ ಹೇರ್ ಆಗೋದು, ಹೇರ್ ಫಾಲ್ ಆಗೋದು ಕಿಡ್ನಿ ಎನರ್ಜಿಯಲ್ಲಿ ಇಂಬ್ಯಾಲೆನ್ಸ್ ಆದ್ರೇನೆ ಹೇರ್ ಫಾಲ್ ಆಗುತ್ತೆ. ಓಕೆ. ಇನ್ನೂ ಒಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ನಮ್ಮ ಕಣ್ಣುಗಳನ್ನ ಕಂಟ್ರೋಲ್ ಮಾಡೋದು ನಮ್ಮ ಲಿವರ್, ನಾಲಿಗೆಯನ್ನ ಕಂಟ್ರೋಲ್ ಮಾಡೋದು ನಮ್ಮ ಹಾರ್ಟ್, ಮತ್ತೆ ತುಟಿಗಳನ್ನ ಕಂಟ್ರೋಲ್ ಮಾಡೋದು ನಮ್ಮ ಸ್ಟಮಕ್ ಅಂಡ್ ಸ್ಪ್ಲೀನ್, ಮತ್ತೆ ನೆಕ್ಸ್ಟ್ ನೋಸ್ ಅಂದ್ರೆ ನಮ್ಮ ಮೂಗನ್ನ ಕಂಟ್ರೋಲ್ ಮಾಡೋದು ನಮ್ಮ ಲಂಗ್ಸ್. ಕ್ಲಿಯರ್? ನಮ್ಮ ಕಿವಿ ಮತ್ತೆ ನಮ್ಮ ಕೂದಲು ಮತ್ತೆ ನಮ್ಮ ಬೋನ್ಸ್, ಬೋನ್ ಬರಲ್ಲ, ಸೆನ್ಸ್ ಆರ್ಗನ್ ಬಗ್ಗೆ ಮಾತಾಡ್ತಿದೀವಿ. ಕಿವಿ ಮತ್ತೆ ಕೂದಲನ್ನ ಕಂಟ್ರೋಲ್ ಮಾಡೋದು ನಮ್ಮ ಕಿಡ್ನಿ. ಇಷ್ಟು ಅರ್ಥ ಆಯ್ತಾ ನಿಮ್ಗೆ?
ಎಸ್. ಇದ್ರಲ್ಲಿ ಎಷ್ಟು ಜನ ಇದ್ದೀರಾ ಸರ್, ಇನ್ನೊಂದ್ಸರಿ ರಿಪೀಟ್ ಮಾಡಿ, ಕನ್ಫ್ಯೂಸ್ ಆಗಿದೆ ಅನ್ನೋರು ಇನ್ನೊಂದ್ಸರಿ ಹೇಳ್ಬಿಡಿ. ಪೂರ್ತಿ ರಿಪೀಟ್ ಮಾಡಿ ಸರ್, ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅನ್ನೋರು ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ರಿಪೀಟ್ ಅಂತ ಹಾಕಿ, ನಾನು ರಿಪೀಟ್ ಮಾಡ್ತೀನಿ ಇನ್ನೊಂದ್ಸರಿ. ಏ, ರಿಪೀಟ್ 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 ರಿಪೀಟ್, ಡನ್ ಮಾಡೋಣ ಬಿಡಿ. ಫೈನ್, ಇನ್ನೊಂದ್ಸರಿ ಕೇಳಿ, ಸರಿನಾ? ಹೇಳ್ತೀನಿ. ನಮ್ಮ ದೇಹದಲ್ಲಿ ಈ ಒಂದು 5 ಎಲಿಮೆಂಟ್ಸು ಇದೆ, ನಮ್ಮ ಪ್ರಕೃತಿ ಆಗಿರೋದು ಮತ್ತೆ ಅದ್ರ ಜೊತೆಗೆ ಮಾನವನ ದೇಹ ಆಗಿರೋದು ಈ 5 ಎಲಿಮೆಂಟ್ಸ್ ಇಂದನೂ ಆಗಿದೆ. ಇದನ್ನ ಎದಕ್ಕೆ ನಾನು ಪದೇ ಪದೇ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಅಂತಂದ್ರೆ, ನಿಮ್ಗೆ ಇದು ಏನಾದ್ರೂ ಕರೆಕ್ಟಾಗಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮುಂದೆ ನೀವು ಕೊಡೋ ಟ್ರೀಟ್ಮೆಂಟ್ ಎಲ್ಲ ತಪ್ಪಾಗಿ ಕೊಡ್ತೀರಾ, ಡಯಾಗ್ನೋಸಿಸ್ ಮಿಸ್ಟೇಕ್ ಆಗುತ್ತೆ. ಕರೆಕ್ಟಾಗಿ ಕಲ್ಕೊಳ್ಳಿ ಇದನ್ನ, ಇಂಪಾರ್ಟೆಂಟ್ ಕ್ಲಾಸು, ಹಿಂಗಾಗಿ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಸರಿನಾ? ನಮ್ಮ ದೇಹದಲ್ಲಿ 5 ಎನರ್ಜೀಸ್ ಇದೆ, 5 ಎಲಿಮೆಂಟ್ಸ್, ಪಂಚಭೂತಗಳಿದೆ, ಸರಿನಾ? ಅದು ಯಾವ್ಯಾವ್ದಿದೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಗಾಳಿ, ನೀರು, ಆಕಾಶ, ಪೃಥ್ವಿ ಮತ್ತೆ ಅಗ್ನಿ, ಕರೆಕ್ಟಾ? ಸೊ ಫಸ್ಟಿಗೆ ನಮ್ಮ ದೇಹದಲ್ಲಿ ಇರೋದು ಯಾವುದು ಅಂತಂದ್ರೆ, ಯಾವ್ದು ಹೇಳಿ? ವುಡ್. ವುಡ್ ಎಲಿಮೆಂಟ್ ಫಸ್ಟಿಗೆ ಬರುತ್ತೆ. ಇದಾದ್ಮೇಲೆ ವುಡ್ ಅಂತಂದ್ರೆ ಈ ಒಂದು ಗಿಡ ಅಂತ ಇಟ್ಕೊಳ್ಳಿ, ಈಗ ಇಮ್ಯಾಜಿನ್ ಮಾಡಿ, ಒಂದು ಮರ ಇದೆ, ಸರಿನಾ? ಆ ಮರವನ್ನ ಕತ್ತರಿಸ್ಬಿಟ್ಟು ಆ ಮರಕ್ಕೆ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ? ಅವಾಗ ಫೈರ್ ರೆಡಿ ಆಗುತ್ತೆ. ಈಗ ಒಂದು ಬೆಂಕಿ ಉರಿಬೇಕು ಅಂದ್ರೆ ಅದಕ್ಕೆ ಇಂಧನ ಬೇಕು, ಫ್ಯೂಯಲ್ ಬೇಕು. ಆ ಫ್ಯೂಯಲ್ ಆಗಿ ವರ್ಕ್ ಆಗೋದು ವುಡ್ ಎಲಿಮೆಂಟ್. ಸೊ ಆ ಫೈರ್ ಎಲಿಮೆಂಟ್ ಚೆನ್ನಾಗಿರ್ಬೇಕು ಅಂತಂದ್ರೆ ವುಡ್ ಎಲಿಮೆಂಟ್ ಚೆನ್ನಾಗಿ ಇಟ್ಕೊಳ್ಬೇಕು ನಿಮ್ ಬಾಡಿ, ನಿಮ್ ದೇಹದಲ್ಲಿ, ಕರೆಕ್ಟಾ? ಈ 5 ಎಲಿಮೆಂಟ್ಸ್ ಕನೆಕ್ಟೆಡ್ ಇದೆ. ಒಂದು ಎಲಿಮೆಂಟ್ ಅಲ್ಲಿ ಇಂಬ್ಯಾಲೆನ್ಸ್ ಆದ್ರೂ ಎಲ್ಲಾ ಎಲಿಮೆಂಟ್ಗೂ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಈ 5 ಎನರ್ಜಿಯನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಹೋಗಿ. ಸೊ ವುಡ್ ಕ್ರಿಯೇಟ್ಸ್ ಫೈರ್, ಓಕೆನಾ? ಫೈರ್ ಕ್ರಿಯೇಟ್ಸ್ ಅರ್ತ್. ಈಗ ಒಂದು ಕಟ್ಟಿಗೆ ಮರ ಇದೆ, ಮರವನ್ನ ಕಡಿದ್ಬಿಟ್ಟು ನೀವೇನ್ ಮಾಡಿದ್ರಿ? ಉರಿಸಿದ್ರಿ. ಉರಿದ ಮೇಲೆ ಏನಾಯ್ತು? ಬೂದಿ ಬಂತು, ಕರೆಕ್ಟಾ? ಆ ಬೂದಿ ಏನ್ ಮಾಡ್ತು? ಅರ್ತ್, ಅದನ್ನ ಭೂಮಿಗೆ ಹಾಕಿದ್ರಿ ನೀವೀಗ. ಅದೇನಾಯ್ತು? ಅದೇನ್ ಮಾಡುತ್ತೆ ನೆಕ್ಸ್ಟ್? ಲೋಹಗಳನ್ನ ಕ್ರಿಯೇಟ್ ಮಾಡುತ್ತೆ. ಭೂಮಿಯಿಂದ ನಮ್ಗೆ ಏನ್ ಸಿಗುತ್ತೆ? ಲೋಹಗಳು ಸಿಗುತ್ತೆ, ಕರೆಕ್ಟಾ? ಖನಿಜಗಳು, ಲೋಹಗಳನ್ನ ನಾವು ಭೂಮಿಯಿಂದನೇ ತೆಗೆದಲ್ವಾ. ಇದು ಮುಗಿದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ನೀರು. ಅಂದ್ರೆ ಆ ಲೋಹಗಳನ್ನ ಕರಗಿಸಿದಾಗ ಏನ್ ಬರುತ್ತೆ ನಮ್ಗೆ? ಅದು ಯಾವ ಫಾರ್ಮಲ್ ಸಿಗುತ್ತೆ ನಮ್ಗೆ? ವಾಟರ್ ಫಾರ್ಮಲ್ ಸಿಗುತ್ತಲ್ವಾ. ಹಿಂಗಾಗಿ ವಾಟರ್ ಎಲಿಮೆಂಟ್. ಇದು 5 ಎನರ್ಜಿನೂ ನಮ್ಮ ದೇಹದಲ್ಲಿ ಕರೆಕ್ಟ್ ಆಗಿದ್ರೆ ನಮಗೆ ಯಾವುದೇ ಕಾಯಿಲೆಗಳು ಬರಲ್ಲ. ಈ 5 ಎಲಿಮೆಂಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವ ಇಶ್ಯೂಸ್ ಬರಲ್ಲ ಹೆಲ್ತ್ ಅಲ್ಲಿ. ಇದನ್ನ ಕರೆಕ್ಟ್ ಆಗಿ ಕಲ್ಕೊಳ್ಳಿ. ಕ್ಲಿಯರ್? ಎಸ್. ನೆಕ್ಸ್ಟ್, ಇಲ್ಲಿ ಫಸ್ಟ್ ಬರೋದು ವುಡ್ ಎಲಿಮೆಂಟ್ ಅಲ್ಲಿ 2 ಇದೆ, ನಾನು ಆಗ್ಲೇ ಹೇಳ್ದಂಗೆ, ಲಿವರ್ ಮತ್ತೆ ಗಾಲ್ ಬ್ಲಾಡರ್. ಕ್ಲಿಯರ್? ಶಾರ್ಟ್ ಕಟ್ ಒಂದು ಬರ್ಕೊಂಬಿಡಿ. ಲಿವರ್ ಅಂತ ನಾವ್ ಎಲ್ಲಿ ಕರೆಯಲ್ಲ, LIV ಅಂದ್ರೆ ಲಿವರ್. LIV ಅಂದ್ರೆ ಲಿವರ್. GB ಅಂತಂದ್ರೆ ಗಾಲ್ ಬ್ಲಾಡರ್. LIV ಅಂದ್ರೆ ಲಿವರು, GB ಅಂತಂದ್ರೆ ಗಾಲ್ ಬ್ಲಾಡರು, HT ಅಂತಂದ್ರೆ ಹಾರ್ಟ್. HT ಅಂತಂದ್ರೆ ಹಾರ್ಟ್, ಓಕೆ? SI ಅಂತಂದ್ರೆ ಸ್ಮಾಲ್ ಇಂಟೆಸ್ಟೈನ್. SI ಅಂತಂದ್ರೆ ಸ್ಮಾಲ್ ಇಂಟೆಸ್ಟೈನ್. ಕ್ಲಿಯರ್? ಎಸ್. ST. ST ಅಂತಂದ್ರೆ ಸ್ಟಮಕ್. ST ಅಂದ್ರೆ ಸ್ಟಮಕ್, ಓಕೆ? SP. P ಫಾರ್ ಪಿಕಾಕ್. SP ಅಂತಂದ್ರೆ ಸ್ಪ್ಲೀನ್. ಡನ್. ನೆಕ್ಸ್ಟ್, LI ಅಂತಂದ್ರೆ ಯಾವುದು? ಲಾರ್ಜ್ ಇಂಟೆಸ್ಟೈನ್. LI ಅಂತಂದ್ರೆ ಲಾರ್ಜ್ ಇಂಟೆಸ್ಟೈನ್. LU ಅಂತಂದ್ರೆ ಲಂಗ್ಸ್, ಓಕೆ? ನೆಕ್ಸ್ಟ್ ಬರೋದು ಕಿಡ್ನಿ ಅಂತಂದ್ರೆ ಓನ್ಲಿ ಕೆ ಅಂತ ಬರುತ್ತೆ. ಕೆಲವರು KD ಅಂತ ಬರೀತಾರೆ, ಅಥವಾ ಕೆಲವರು ಕೆ ಮಾತ್ರ ಬರೀತಾರೆ, ಓಕೆ? UB ಅಂತಂದ್ರೆ ಯೂರಿನರಿ ಬ್ಲಾಡರ್.
UB ಅಂತಂದ್ರೆ ಯೂರಿನರಿ ಬ್ಲಾಡರ್. ಇದು ಈ ಒಂದು ಆರ್ಗನ್ಗಳ ಶಾರ್ಟ್ಕಟ್ ಒಂದು ರೂಪ. ನೀವೆಲ್ಲೇ ಯೂಟ್ಯೂಬ್ ಅಲ್ಲಿ ಗೂಗಲ್ ಎಲ್ಲ ನೋಡಿದ್ರೆ ಪಾಯಿಂಟ್ಗಳ ಹೆಸರೆಲ್ಲಾನು ಇದೇ ತರನ ಕೊಟ್ಟಿರ್ತಾರೆ. ST, SP, HT, LU, LIV ಈ ತರ ಏನ್ ಕೊಟ್ಟಿರ್ತಾರಲ್ವಾ, ಇದಕ್ಕೆ ಮೀನಿಂಗ್ ಏನು ಅಂದ್ರೆ ಈಗ ನಾ ಹೇಳಿದ್ನಲ್ವಾ, ಇದೇ ಆರ್ಗನ್ಸ್. ಕ್ಲಿಯರ್ ಆಯ್ತಾ? ಕಂಟಿನ್ಯೂ ಮಾಡ್ಲಾ? ಓಕೆ. ಈಗ ಈ ಒಂದು ವುಡ್ ಎಲಿಮೆಂಟ್ ಅಲ್ಲಿ ಬರೋದು ಯಾವುದು? ಲಿವರ್ ಮತ್ತೆ ಗಾಲ್ ಬ್ಲಾಡರ್. ವುಡ್ ಎಲಿಮೆಂಟ್ ಏನ್ ಮಾಡುತ್ತೆ? ನಮ್ಮ ದೇಹದಲ್ಲಿ ಚಲನೆಯನ್ನ ನೋಡುತ್ತೆ. ನಮ್ಮ ಮನುಷ್ಯನ ದೇಹದಲ್ಲಿ ಚಲನೆ ತುಂಬಾ ಇಂಪಾರ್ಟೆಂಟು. ಮತ್ತೆ ಮಸಲ್ಸ್, ನಮ್ಮ ದೇಹದಲ್ಲಿ ಸ್ನಾಯುಗಳನ್ನ ಇದು ಗವರ್ನ್ ಮಾಡುತ್ತೆ ಲಿವರ್. ಡನ್? ಎಸ್. ಚಲನೆ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಆರ್ಗನ್ಸ್ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ. ಈಗ ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ದೇಹದಲ್ಲಿ ಚಲನೆ ಇಲ್ವೇ ಇಲ್ಲಪ್ಪ, ನಿಮ್ ಚಲನೆ ಮೊಮೆಂಟೇ ಇಲ್ಲ ನಿಮ್ ದೇಹದಲ್ಲಿ ಅಂತಂದ್ರೆ ನೀವು ಕೈಕಾಲ ಅಲ್ಗಾಡ್ಸಕ್ಕಾಗತ್ತಾ? ಉಸಿರು ತಗೊಳಕ್ಕಾಗತ್ತಾ? ಯಾವುದೇ ರೀತಿಯ ಒಂದು ದೇಹದಲ್ಲಿ ಚೇಂಜಸ್ ಅನ್ನೋದು ಇಲ್ಲೇ ಇಲ್ಲ. ಸ್ಟಾಗ್ನೆಂಟ್ ಆಗ್ಬಿಡ್ತೀರಾ ನೀವು. ಕರೆಕ್ಟ್. ಚಲನೆ ತುಂಬಾ ಇಂಪಾರ್ಟೆಂಟು. ನಿಮ್ಮ ದೇಹದಲ್ಲಿ ಚಲನೆಯನ್ನ ಸೃಷ್ಟಿ ಮಾಡೋದು ಲಿವರ್ ಮತ್ತೆ ಗಾಲ್ ಬ್ಲಾಡರ್. ಓಕೆ. ಚಲನೆ ಅದ್ಭುತವಾಗಿ ಚೆನ್ನಾಗಿದೆ ಅಂತಂದ್ರೆ ಅವಾಗ ನೆಕ್ಸ್ಟ್ ಬರೋ ಎನರ್ಜಿ ಯಾವುದು? ಫೈರ್ ಎಲಿಮೆಂಟ್. ಫೈರ್ ಎಲಿಮೆಂಟ್ ಅಂದ್ರೆ ಎರಡು ಬರುತ್ತೆ, ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್. ಇದು ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಸರ್ಕ್ಯುಲೇಷನ್ ಅನ್ನ ನೋಡುತ್ತೆ. ದೇಹದಲ್ಲಿ ಸರ್ಕ್ಯುಲೇಷನ್ ಅನ್ನ ನೋಡುತ್ತೆ. ನಮ್ಮ ದೇಹದಲ್ಲಿ ಹಾರ್ಟ್ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ನೋಡುತ್ತೆ, ರಕ್ತ ಪರಿಚಲನೆಯನ್ನ ಹಾರ್ಟ್ ನೋಡುತ್ತೆ. ಅದೇ ಸ್ಮಾಲ್ ಇಂಟೆಸ್ಟೈನ್ ಏನ್ ಮಾಡುತ್ತೆ ಅಂತಂದ್ರೆ ಹಾರ್ಟ್ ಜೊತೆಗೆ ಈ ಒಂದು ಫುಡ್ ಒಂದು ಸರ್ಕ್ಯುಲೇಷನ್ ಅನ್ನ ಇದು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸ್ಮಾಲ್ ಇಂಟೆಸ್ಟೈನ್, ಹಾರ್ಟ್ ಬ್ಲಡ್ ಸರ್ಕ್ಯುಲೇಷನ್, ಸ್ಮಾಲ್ ಇಂಟೆಸ್ಟೈನ್ ಫುಡ್ ಸರ್ಕ್ಯುಲೇಷನ್. ಕ್ಲಿಯರ್? ಸರ್ಕ್ಯುಲೇಷನ್ ಚೆನ್ನಾಗಿದೆ ಅಂತಂದ್ರೆ ಅವಾಗ ಏನಾಗುತ್ತೆ, ನಮ್ಗೆ ನಮ್ಮ ದೇಹದಲ್ಲಿ ಫೈರ್ ಚೆನ್ನಾಗಿದೆ ಅಂತಂದ್ರೆ ಅವಾಗ ಹೊಟ್ಟೆ ಹಸಿವಾಗುತ್ತೆ. ಕರೆಕ್ಟ್. ಸೊ ಅವಾಗ ನಾವೇನ್ ಮಾಡ್ತೀವಿ? ಊಟ ಮಾಡ್ತೀವಿ. ಆ ಊಟ ಜೀರ್ಣ ಆಗಿ ಹೊರಗಡೆ ಹೋಗೋವರೆಗೂ ಏನ್ ಮಾಡುತ್ತೆ ಸ್ಟಮಕ್ಕು? ಆ ಒಂದು ಊಟ ಮಾಡಿರುವಂತ ಒಂದು ಅನ್ನವನ್ನ ಅಥವಾ ಒಂದು ಆಹಾರವನ್ನ ತನ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಹೋಲ್ಡಿಂಗ್ ಕೆಪಬಿಲಿಟಿ ಅಂತ ಕರಿತೀವಿ ಇದಕ್ಕೆ. ಹೋಲ್ಡ್ ಮಾಡಿಟ್ಕೊಳ್ಳೋ ಗುಣ ಸ್ಟಮಕ್ಕಿಗಿದೆ ಮತ್ತೆ ಸ್ಪ್ಲೀನಿಗಿದೆ. ಓಕೆ. ಎಸ್. ನೆಕ್ಸ್ಟ್, ಮೆಟಲ್ ಎಲಿಮೆಂಟ್. ಈ ಒಂದು ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಈ ಎರಡೂ ಕೆಲಸ ಏನ್ ಮಾಡುತ್ತೆ ಅಂತ ಹೇಳಿದಾಗ್ಲೇ ಎಲಿಮಿನೇಷನ್, ನಮ್ಮ ದೇಹಕ್ಕೆ ಬೇಡವಾಗಿರುವಂತ ವಸ್ತುಗಳನ್ನ ಹೊರಗಡೆ ಹಾಕೋದು ಈ ಎರಡು ಆರ್ಗನಿನ ಕೆಲಸ ಅಂತ ಹೇಳಿದೆ ನಿಮಗೆ. ಕರೆಕ್ಟಾ? ಸೊ ಅದರಲ್ಲಿ ಈ ಒಂದು ಲಂಗ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಗಾಳಿಯ ಮುಖಾಂತರ, ಗಾಳಿ ಹೊರಗಡೆ ಹಾಕೋದ್ರಿಂದ, ಗಾಳಿ ಒಳಗಡೆ ತಗೊಳ್ಳೋದ್ರ ಮುಖಾಂತರ ಬೇಡವಾಗಿರುವಂತಹ ಒಂದು ವೇಸ್ಟ್ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕುತ್ತೆ. ಅದೇ ರೀತಿ ಲಾರ್ಜ್ ಇಂಟೆಸ್ಟೈನ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಊಟ ಮಾಡಿರೋದು ಜೀರ್ಣ ಆಗಿ ಏನ್ ಬೇಡವಾಗಿರೋ ವಸ್ತು ಇರುತ್ತಲ್ವಾ ಅದನ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡೋದು ಲಾರ್ಜ್ ಇಂಟೆಸ್ಟೈನ್. ಓಕೆ. ಮೆಟಲ್ ಎನರ್ಜಿದು ಮೇನ್ ಇದು ಕೆಲಸ ಏನು ಅಂದ್ರೆ ಎಲಿಮಿನೇಷನ್ ಅಂತ ಬರ್ಕೊಳ್ಳಿ. ಕ್ಲಿಯರ್? ಎಸ್. ಲಾಸ್ಟಿಗೆ ಬರೋದು ವಾಟರ್ ಎಲಿಮೆಂಟ್, ಅಂದ್ರೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್. ಡನ್. ಇದ್ರ ಕೆಲಸ ಏನು ಅಂತಂದ್ರೆ ನರಿಶ್ಮೆಂಟ್ ಮಾಡೋದು ಮತ್ತೆ ರೀಪ್ರೊಡಕ್ಷನ್ ಆರ್ಗನ್ಸ್, ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನ ನೋಡ್ಕೊಳ್ಳುತ್ತೆ ದೇಹದಲ್ಲಿ. ಫರ್ಟಿಲಿಟಿ. ಡನ್. ಎಸ್. ಅದ್ರ ಜೊತೆಗೆ ನರಿಶ್ಮೆಂಟ್, ಪೋಷಣೆ. ಓಕೆ. ಗಿಡಗಳಿಗೆ ಹೆಂಗೆ ಬೇರೋ ಹಂಗೆ ನಮ್ಮ ದೇಹಕ್ಕೆ, ಮನುಷ್ಯನ ದೇಹಕ್ಕೆ, ಪ್ರಾಣಿಗಳ ದೇಹಕ್ಕೆ ಕಿಡ್ನಿ. ಡನ್. ಎಸ್. ನೆಕ್ಸ್ಟ್ ಬರೋದು, ಈ ಎಲ್ಲಾ ಆರ್ಗನ್ ಬಗ್ಗೆ ನಾವು ತಿಳ್ಕೊಂಡ್ವಲ್ಲ, ಎಲ್ಲಾ ಎನರ್ಜೀಸ್ ಬಗ್ಗೆ ತಿಳ್ಕೊಂಡ್ವಿ. ಅದ್ರ ಟೇಸ್ಟ್ ನೋಡ್ಬೇಡ. ಮೊದಲನೇದಾಗಿ ಹುಳಿ ಟೇಸ್ಟ್ ಬಂದ್ಬಿಟ್ಟು ಲಿವರ್ ಅಥವಾ ಈ ಒಂದು ವುಡ್ ಎಲಿಮೆಂಟ್ ಅಥವಾ ವಿಂಡ್ ಎನರ್ಜಿ. ಹುಳಿ ತುಂಬಾ ಚೆನ್ನಾಗಿರ್ಬೇಕು ನಿಮ್ ದೇಹದಲ್ಲಿ ಹುಳಿ ಟೇಸ್ಟ್ ಅಂತಂದ್ರೆ ಇದು ಸಾರಿ ಲಿವರ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಹುಳಿ ಟೇಸ್ಟ್ ನ ತಗೊಳ್ಳಿ. ಲಿಂಬೆ ಹಣ್ಣು ಬರುತ್ತೆ, ಹುಣಸೆ ಹಣ್ಣು ಬರುತ್ತೆ, ಹುಳಿ ಯಾವ್ಯಾವ್ದಿದೆಯೋ ಎಲ್ಲಾ ಪದಾರ್ಥ. ರೈಟ್. ಅದ್ರ ಜೊತೆಗೆ ಈ ಹಸಿರು ಬಣ್ಣದ ಒಂದು ಮಾವಿನಕಾಯಿ ನೋಡಿದಿರಾ? ಅದು ಹುಳಿ ಇರುತ್ತೆ. ಹಸಿರು ಬಣ್ಣದ ಒಂದು ಸೊಪ್ಪು, ಹಸಿರು ಬಣ್ಣದ ಒಂದು ಇದನ್ನ ತಗೊಳೋದ್ರಿಂದ ಲಿವರ್ ತುಂಬಾ ಚೆನ್ನಾಗಿ ರಿಜಿನೇಟ್ ಆಗುತ್ತೆ. ಲಿವರ್ ಕಲರ್ ಬಂದ್ಬಿಟ್ಟು ಗ್ರೀನ್. ಅಂದ್ರೆ ಆರ್ಗನ್ ಕಲರ್ ಹಂಗಿರಲ್ಲ, ಗ್ರೀನ್ ಇರಲ್ಲ, ಬಟ್ ಅದಕ್ಕೆ ಲೈಕ್ ಆಗೋ ಟೇಸ್ಟ್ ಈ ಕಲರ್ ಟೇಸ್ಟ್ ಲೈಕ್ ಆಗುತ್ತೆ. ಓಕೆನಾ?
ನೆಕ್ಸ್ಟ್ ಈ ಒಂದು ಹಾರ್ಟ್ ಅಂತ ಮತ್ತೆ ಸ್ಮಾಲ್ ಇಂಟೆಸ್ಟೈನ್, ದೇಹದಲ್ಲಿ ಫೈರ್ ಎನರ್ಜಿ ತುಂಬಾ ಚೆನ್ನಾಗಿರ್ಬೇಕು, ಸರ್ಕ್ಯುಲೇಷನ್ ಎಲ್ಲೂ ಸ್ಟಾಪ್ ಆಗಬಾರ್ದು ಅಂತಂದ್ರೆ ನಮಗ್ ಬೇಕಾಗಿರೋದು ಟೇಸ್ಟ್ ಯಾವುದು ಅಂದ್ರೆ ಬಿಟರ್, ಅಂತಂದ್ರೆ ಕಹಿ, ಕಹಿ ಅಥವಾ ಈ ಒಗರು ಒಗರು ಗುಣವನ್ನ ಹೊಂದಿರುವಂತ ಎಲ್ಲಾ ಪದಾರ್ಥನೂ ಸಹ. ಓಕೆ, ಅದು ಅದರ ಜೊತೆಗೆ ರೆಡ್ ಕಲರ್ ಪದಾರ್ಥ, ಟೊಮಾಟೊ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಮತ್ತೆ ದಾಳಿಂಬೆ ಜ್ಯೂಸ್ ತುಂಬಾ ಚೆನ್ನಾಗಿ ಫೈರ್ ಅನ್ನ ಬಾಡಿಲಿ ಇಂಪ್ರೂವ್ ಮಾಡುತ್ತೆ. ಯಾರಾದ್ರೂ ಬಾಡಿ ತುಂಬಾ ಕೂಲ್ ಇದೆ, ತುಂಬಾ ಕೋಲ್ಡ್ ಬಾಡಿ ಇದೆ ಅಂದ್ರೆ ದಾಳಿಂಬೆ ಜ್ಯೂಸ್ ತಗೊಳ್ಳಿ, ತುಂಬಾ ಚೆನ್ನಾಗಿ ಹೀಟ್ ಅನ್ನು ಇಂಪ್ರೂವ್ ಮಾಡುತ್ತೆ ದೇಹದಲ್ಲಿ. ಕಫ ಕಟ್ಕೋತಿರುತ್ತೆ ಕೆಲವೊಬ್ಬರಿಗೆ, ಕೆಲವೊಬ್ಬರಿಗೆ ಹಾರ್ಟ್ ಅಲ್ಲಿ ಸಮಸ್ಯೆ ಇರುತ್ತೆ, ಅಂತವರೆಲ್ಲ ಏನ್ ಮಾಡ್ಬೋದು, ಹಾರ್ಟ್ ಹೆಲ್ತ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಹೆಲ್ತ್ ಅನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತಂದ್ರೆ ದಾಳಿಂಬೆ ಜ್ಯೂಸ್ ತಗೋತಾ ಬನ್ನಿ, ಫೈರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಫೈರ್. ಓಕೆ, ಎಸ್. ನೆಕ್ಸ್ಟ್ ಬರೋದು ಈ ಒಂದು ಹಳದಿ ಬಣ್ಣದ ಒಂದು ಕಲರ್, ಇದು ಅರ್ತ್ ಎಲಿಮೆಂಟ್. ಓಕೆನಾ, ಅರ್ತ್ ಎಲಿಮೆಂಟ್ ಹಳದಿ ಬಣ್ಣದ ಒಂದು ಆಹಾರವನ್ನ ಸೇವಿಸಬೇಕು. ಎಕ್ಸ್ಪೆಷಲಿ ಸ್ವೀಟ್ ಟೇಸ್ಟ್ ಯಾವ್ಯಾವ್ದಿದೆ, ಸಿಹಿ ಗುಂಬಳ, ನಾಗ್ಲೇ ಹೇಳಿದೆ ನಿಮ್ಗೆ, ಸಿಹಿ ಕುಂಬಳಕಾಯಿ ಹಳದಿ ಕಲರ್ ಬಣ್ಣದಿರುತ್ತೆ, ಕರೆಕ್ಟಾ. ಮತ್ತೆ ಅರಿಶಿಣ ಹುಡಿ, ಮತ್ತೆ ಎಲ್ಲಾ ರೀತಿಯ ಸ್ವೀಟ್ಗಳು, ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಅಂಟು ಅಂಟು ಯಾವುದು ಇರುತ್ತೋ ಅದೆಲ್ಲ ಈ ಒಂದು ಸ್ಟಮಕ್ಗೆ ತುಂಬಾ ಒಳ್ಳೇದು. ಓಕೆ, ಮತ್ತೆ ಇದೆಲ್ಲ ಹೇಳಿದೀರಾ ಅಂತೇಳಿ ಸರಿಯಾಗಿ ನಾಳೆ ಒಂದ್ ಕೆಜಿ ಹುಣಸೆ ಹಣ್ಣು ತಂದು ತಿನ್ಬೇಡಿ ಈ ವರ್ಷ ಚೆನ್ನಾಗಾಗ್ಲಿ ಅಂತ. ಸೊ ಇದೆಲ್ಲ ಡಿಫಾಲ್ಟ್ ಟೇಸ್ಟ್ಗಳಿದು, ಇದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ದೇಹವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳ್ತಿರೋದು ಇದನ್ನಷ್ಟೇ. ಇದು ನಾಲೆಜ್ ಪರ್ಪಸ್ ತಿಳ್ಕೊಳ್ಳಿ, ಯಾವ ಫುಡ್ ಹೆಂಗ್ ತಗೋಬೇಕು ಎಷ್ಟು ಪ್ರಮಾಣ ತಗೋಬೇಕು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನಾಳೆ ಆರ್ಗನ್ ಕ್ಲಾಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ಅದರಲ್ಲಿ ಯಾವ ಟೈಮಿಂಗಿಗೆ ಏನ್ ಕೆಲಸ ಮಾಡಬೇಕು, ಯಾವ ಟೈಮಿಂಗಿಗೆ ಯಾವ ಆಹಾರ ತಗೋಬೇಕು, ಮನುಷ್ಯನ ಜೀವನ ಶೈಲಿ ಹೆಂಗಿರ್ಬೇಕು ಅನ್ನೋದನ್ನ ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಎಸ್. ನೆಕ್ಸ್ಟ್ ಬರೋದು ಈ ಒಂದು ಆ, ಏನಂತಾರೆ, ಪಂಜೆಂಟ್ ಅಂದ್ರೆ ಈ ಒಂದು ಸ್ಪೈಸಿ, ಖಾರವಾಗಿರುವಂತ ಈ ಒಂದು ಟೇಸ್ಟ್ ಅನ್ನ ನೀವು ನೋಡ್ಬೋದು. ಈರುಳ್ಳಿ ಖಾಕ ಇರುತ್ತಾ, ಮತ್ತೆ ಬೆಳ್ಳುಳ್ಳಿ ಖಾರವಾಗಿರುತ್ತಾ, ಮೂಲಂಗಿ, ಈಗಿಂದು ಜವಾರಿ ಮೂಲಂಗಿ, ನಾಟಿ ಮೂಲಂಗಿ ತಿಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಷ್ಟೇ ಇರುತ್ತೆ ನೋಡಿದ್ರೆ ಚಿಕ್ಕದಿರುತ್ತೆ, ಬಟ್ ತುಂಬಾ ತುಂಬಾ ಖಾರವಾಗಿರುತ್ತೆ ಟೇಸ್ಟ್ ಅಲ್ಲಿ. ಓಕೆ, ಅದನ್ನ ನೀವು ನೋಡ್ಬೋದು. ನೆಕ್ಸ್ಟ್ ಲಾಸ್ಟ್ ಬರೋದು ಕಿಡ್ನಿ. ಕಿಡ್ನಿಯ ಒಂದು ಮೇಜರ್ ಆಗಿ ಕಿಡ್ನಿ ಎನರ್ಜಿ ಸಿಗೋದು ಎಲ್ಲಿಂದ ಅಂದ್ರೆ ಉಪ್ಪು, ಸಾಲ್ಟ್. ಬಟ್ ಅದರ ಜೊತೆಗೆ ಸಾಲ್ಟ್ ಜೊತೆಗೆ ಬೆರೀಸ್, ಕಪ್ಪು ಬಣ್ಣದ ಒಂದು ಯಾವ ಯಾವುದು ಹಣ್ಣಿದೆಯೋ, ಯಾವ್ಯಾವ್ದು ಕಾಳುಗಳಿದೆಯೋ ಎಲ್ಲಾನು ಕಿಡ್ನಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಎನರ್ಜಿಯನ್ನ ಕೊಡ್ತಾ ಹೋಗುತ್ತೆ. ಬ್ಲಾಕ್ ರೈಸ್ ಅನ್ನ ತಗೋಬಹುದು, ಅದು ಸಹ ತುಂಬಾ ಅದ್ಭುತವಾಗಿ ಕಿಡ್ನಿ ಎನರ್ಜಿಯನ್ನು ರಿಜಿನೇಟ್ ಮಾಡುತ್ತೆ. ಅದ್ರ ಜೊತೆಗೆ ಬೆರೀಸ್ ಅಂತ ಹೇಳ್ದೆ ಆಗ್ಲೇ ನಿಮ್ಗೆ, ಬ್ಲೂಬೆರಿ, ಬ್ಲ್ಯಾಕ್ ಬೆರಿ, ಮೆಲ್ಬೆರಿ, ಆಮೇಲೆ ಆ ಈ ಏನಂತಾರೆ, ಬೀನ್ಸ್, ಕಿಡ್ನಿ ಬೀನ್ಸ್, ಕಿಡ್ನಿ ಶೇಪ್ ಅಲ್ಲಿ ಇರ್ತಕ್ಕಂತ ಯಾವುದೇ ಕಾಳುಗಳು, ಅಲಸಂದಿ ಕಾಳಾಗಿರ್ಬೋದು, ಮತ್ತೆ ಈ ರಾಜ್ಮಾ ಆಗಿರ್ಬೋದು, ಇದೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಕಿಡ್ನಿಗೆ ಒಳ್ಳೆ ಎನರ್ಜಿಯನ್ನ ಕೊಡ್ತಾ ಬರುತ್ತೆ. ನೋಡೋದಕ್ಕೆ ಕಿಡ್ನಿ ಆಕಾರದಲ್ಲಿ ಯಾವ್ಯಾವ್ದು ಇದೆಯೋ ಎಲ್ಲವನ್ನ ಸೇವಿಸಿ, ಎಲ್ಲಾ ಆಹಾರವನ್ನು ತಗೋಬಹುದು. ಮತ್ತೆ ಕಪ್ಪು, ಕಪ್ಪು ಬಣ್ಣದ ಏನಿದೆಯೋ ಕಿಡ್ನಿ ಒಂದು ಫೇವರೇಟ್ ಕಲರು ಕಪ್ಪು ಕಲರ್. ಓಕೆ, ಈ ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಕಲರ್ ಕೊಟ್ಟಿದ್ದಾರೆ ಅಂತ ನಾನು ನಾಳೆ ಕ್ಲಾಸಲ್ಲಿ ಆರ್ಗನ್ ಕ್ಲಾಕ್ ಹೇಳುವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅವಾಗ ನೀವು ರಿಲೇಟ್ ಮಾಡ್ಬೋದು. ಓಕೆ, ಎಸ್. ಇದಿಷ್ಟು ಟೇಸ್ಟ್ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ಬರೋದು ನಮ್ಮ ಒಂದು ದೇಹದಲ್ಲಿ ವುಡ್ ಎಲಿಮೆಂಟ್. ಅದನ್ನ ಏನ್ ಕಂಟ್ರೋಲ್ ಮಾಡುತ್ತೆ ವುಡ್ ಎಲಿಮೆಂಟು? ಲಿವರ್ ಏನ್ ಕಂಟ್ರೋಲ್ ಮಾಡುತ್ತೆ? ನಮ್ಮ ದೇಹದಲ್ಲಿ ಮಸಲ್ಸ್, ನಮ್ಮ ಒಂದು ಸ್ನಾಯುಗಳನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ನಮ್ಮ ದೇಹದಲ್ಲಿ ಸ್ನಾಯುಗಳನ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ನಮ್ಮ ದೇಹದಲ್ಲಿ ಫೈರ್, ಅಗ್ನಿ ಏನನ್ನು ಕಂಟ್ರೋಲ್ ಮಾಡುತ್ತೆ? ಬ್ಲಡ್. ಕ್ಲಿಯರ್? ಯಾಕೆ ಹೇಳಿ? ಸರ್ಕ್ಯುಲೇಷನ್. ಕ್ಲಿಯರ್? ನೆಕ್ಸ್ಟ್ ಬರೋದು ಫ್ಲೆಶ್. ಫ್ಲೆಶ್ ಅಂತಂದ್ರೆ ಮಾಂಸ. ಸ್ನಾಯು ಬೇರೆ, ಮಾಂಸ ಬೇರೆ, ಎರಡು ಕನೆಕ್ಟ್ ಮಾಡಬೇಡಿ. ಫ್ಲೆಶ್ ಬೇರೆ, ಮಸಲ್ಸೇ ಬೇರೆ. ಓಕೆ, ಮಾಂಸವನ್ನ ಕಂಟ್ರೋಲ್ ಮಾಡೋದು ನಮ್ಮ ಅರ್ತ್ ಎಲಿಮೆಂಟ್, ಸ್ಟಮಕ್ ಮತ್ತೆ ಸ್ಪ್ಲೀನ್. ನೆಕ್ಸ್ಟ್ ಬರೋದು ಈ ಒಂದು ಸ್ಕಿನ್. ಸ್ಕಿನ್ ಅನ್ನ ಕಂಟ್ರೋಲ್ ಮಾಡೋದು ಲಂಗ್ಸ್ ಅಥವಾ ಏರ್ ಎಲಿಮೆಂಟ್ ಅಂತ ಕರಿತೀವಿ. ಲಾಸ್ಟಿಗೆ ಉಳಿಯೋದು ಬೋನ್ಸ್, ಅಂದ್ರೆ ಮೂಳೆಗಳು.
ಇದು ಕಂಟ್ರೋಲ್ ಮಾಡೋದು ನಮ್ಮ ಕಿಡ್ನಿ. ಬೋನ್ ಹೆಲ್ತ್ ಅಂತ ಬಂದಾಗ ಕಿಡ್ನಿ. ಡನ್. ಎಸ್. ಇನ್ನು ನೆಕ್ಸ್ಟ್ ಸೆನ್ಸ್ ಆರ್ಗನ್ಸ್, ಪಂಚೇಂದ್ರಿಯಗಳು. ಕರೆಕ್ಟ್. ಸೊ ಇದರಲ್ಲಿ ಬರೋದು ಫಸ್ಟ್ ಕಣ್ಣು ಅಂತ ಬಂದಾಗ ಜಾಸ್ತಿ ನಮ್ಮ ದೇಹದಲ್ಲಿ ಮೂಮೆಂಟ್ ಆಗೋದು ಯಾವುದು? ಕಣ್ಣು. ಕರೆಕ್ಟಾ? ಕಣ್ಣು ಮಿಟಕ್ಸ್ತಾನೆ ಇರ್ತೀವಿ ನಾವು ಕಣ್ಣನ್ನ. ಸೊ ಹೀಗಾಗಿ ಕಣ್ಣನ್ನ ಕಂಟ್ರೋಲ್ ಮಾಡೋದು ಲಿವರ್. ಓಕೆ. ನೆಕ್ಸ್ಟ್ ಫೈರ್. ಫೈರ್ ಎಲಿಮೆಂಟ್ ನಮ್ಮ ಒಂದು ಹಾರ್ಟ್. ಕರೆಕ್ಟ್. ಸೊ ಅದು ಕಂಟ್ರೋಲ್ ಮಾಡೋದು ಯಾವುದನ್ನ? ನಾಲಿಗೆಯನ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಈ ಒಂದು ತುಟಿ, ನಮ್ಮ ಒಂದು ಲಿಪ್ಸ್, ಅದು ಯಾವ ಯಾವ ಆರ್ಗನ್ ಕಂಟ್ರೋಲ್ ಮಾಡುತ್ತೆ? ನಮ್ಮ ಒಂದು ಸ್ಟಮಕ್ ಮತ್ತೆ ಸ್ಪ್ಲೀನ್ ನಮ್ಮ ತುಟಿಯನ್ನ ಕಂಟ್ರೋಲ್ ಮಾಡುತ್ತೆ. ಅರ್ತ್ ಎಲಿಮೆಂಟ್ ನಮ್ಮ ಒಂದು ತುಟಿಯನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ. ಎಸ್. ನೆಕ್ಸ್ಟ್ ನೋಸ್, ನಮ್ಮ ಒಂದು ಮೂಗು. ಇದು ಯಾವ್ದು ಕಂಟ್ರೋಲ್ ಮಾಡುತ್ತೆ? ನಮ್ಮ ಮೂಗು ಯಾವ್ದನ್ನ ಕಂಟ್ರೋಲ್ ಮಾಡುತ್ತೆ? ಲಂಗ್ಸ್. ಕರೆಕ್ಟ್. ನಿಮ್ಮ ಮೂಗಲ್ಲಿ ಬ್ಲಡ್ ಬರ್ತಿದೆ, ನಿಮ್ಮ ಮೂಗಲ್ಲಿ ಉರಿ ಆಗ್ತಿದೆ, ಮೂಗಲ್ಲಿ ತುಂಬಾ ನೀರ್ ಸೋರ್ತಿದೆ, ಮೂಗಲ್ಲಿ ತುಂಬಾ ಮ್ಯೂಕಸ್ ಬರ್ತಿದೆ ಅಂತಂದ್ರೆ ಅವಾಗ ನೀವು ಮೂಗಿಗೆ ಟ್ರೀಟ್ ಮಾಡಬಾರ್ದು, ನಿಮ್ಮ ಲಂಗ್ಸ್ ಟ್ರೀಟ್ ಮಾಡ್ಬೇಕು. ಸರಿನಾ? ನಿಮ್ಮ ಕಣ್ಣಿನ ರಿಲೇಟೆಡ್ ಏನೇ ಪ್ರಾಬ್ಲಮ್ ಬರ್ತಿದೆ ಅಂತಂದ್ರೂ ಅವಾಗ ನೀವು ಲಿವರಿ ಟ್ರೀಟ್ ಮಾಡ್ಬೇಕು. ಕಣ್ಣಿನ ಜೊತೆಗೆ ಲಿವರಿ ಟ್ರೀಟ್ ಮಾಡಿ, ತುಂಬಾ ಅದ್ಭುತವಾಗಿ ತುಂಬಾ ಬೇಗ ರಿಸಲ್ಟ್ ಬರುತ್ತೆ. ಕ್ಲಿಯರ್? ಎಸ್. ಇನ್ನು ಲಾಸ್ಟಿಗೆ ಬರೋದು ನಿಮ್ಮ ಒಂದು ಕೂದಲು ಮತ್ತೆ ಕಿವಿ. ಇದನ್ನ ಕಂಟ್ರೋಲ್ ಮಾಡೋದು ಕಿಡ್ನಿ. ಇದು ನಮ್ಮ ಪಂಚೇಂದ್ರಿಯಗಳು. ಇದನ್ನ ಈ 5 ಆರ್ಗನ್ಸ್, ಸಾರಿ 5 ಸೆನ್ಸ್ ಆರ್ಗನ್ಸ್ ಅನ್ನ ಈ 5 ಎನರ್ಜೀಸ್ ಕಂಟ್ರೋಲ್ ಮಾಡುತ್ತೆ. ಕ್ಲಿಯರ್? ಎಸ್. ಈಗ ಒಂದು ನಿಮಿಷ. ಒಂದೇ ಸರಿಗೆ ಅರ್ಥ ಆಗಲ್ಲ, ಐ ಕಂಪ್ಲೀಟ್ಲಿ ಅಗ್ರಿ. ಇದನ್ನ ಪದೇ ಪದೇ ಓದಿ ನೋಡಿ. ಓಕೆ. ಇದನ್ನ ಪದೇ ಪದೇ ರೆಕಾರ್ಡಿಂಗ್ಸ್ ನೋಡ್ಕೊಳ್ಳಿ, ನೋಟ್ಸ್ ಮಾಡಿ. ನೋಟ್ಸ್ ಮಾಡಿ ಇಟ್ಕೊಂಡು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕಪ್ಪು ಎಳ್ಳು ತಿನ್ಬೋದು, ಕಿಡ್ನಿಗೆ ತುಂಬಾ ಒಳ್ಳೇದು ಕಪ್ಪು ಎಳ್ಳು. ಹೀಟ್ ಇರುತ್ತೆ, ಬಟ್ ನೋಡಿ ತಿನ್ಬೇಕು ಅದನ್ನ. ಅಗೇನ್ ನಿಮ್ಮ ಕಿಡ್ನಿ ಎನರ್ಜಿನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಓಕೆ. ಸ್ಕಿನ್ ಒಂದು ಹೆಲ್ತ್ ಅನ್ನ ನೋಡ್ಕೊಳ್ಳೋದು ಲಂಗ್ಸ್. ವಿಂಡ್ ಅಂತಂದ್ರೆ ಮೊಮೆಂಟಮ್. ಓಕೆ. ವಿಂಡ್ ಅಂತಂದ್ರೆ ಮೊಮೆಂಟಮ್, ಮೊಮೆಂಟಮ್ ತಂದು ಕೊಡುತ್ತೆ ಆ ಎನರ್ಜಿ. ಪಿಪಿಟಿ ಕೊಡಲ್ಲ ಅಂತ ನಿನ್ನೆ ಹೇಳಿದೀನಿ. ಪ್ಲೀಸ್ ಡೋಂಟ್ ಆಸ್ಕ್ ಫಾರ್ ಪಿಪಿಟಿ. ಬರ್ಕೊಳ್ಳಿ, ಇನ್ನೂ ಒಂದ್ಸರಿ ಬೇಕಿದ್ರೆ ಎಲ್ಲಾ ಸ್ಲೈಡ್ಸ್ ಅನ್ನು ಶೋ ಮಾಡ್ತೀನಿ, ನಿಧಾನಕ್ಕೆ ಬರ್ಕೊಳ್ಳಿ. ಮೆಟಲ್ ಕಲರ್ ಬಂದ್ಬಿಟ್ಟು ಸಿಲ್ವರ್ ಕಲರ್ ಅಥವಾ ವೈಟ್ ಕಲರ್ ಮೆಟಲ್ ಎಲಿಮೆಂಟ್. ಫೈರ್ ಇನ್ ಕಿಡ್ನಿ ಅಂತಂದ್ರೆ ಈಗ ಅದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಆಗುತ್ತೆ, ನಾಡಿದ್ದು ಬರ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ. ಈಗ ನಾನೇನ್ ಹೇಳಿದ್ನು, ಎಲ್ಲಾ 5 ಆರ್ಗನ್ ಅಲ್ಲಿ ಮತ್ತಿನ್ನ 5 ಎನರ್ಜೀಸ್ ಬರುತ್ತೆ. ಓಕೆನಾ? ಈಗ ಕಿಡ್ನಿ ಅಂತ ಬಂದ್ರೆ ಕಿಡ್ನಿಲೂ 5 ಎನರ್ಜಿ ಇದೆ ಮತ್ತೆ. ಅದು ತುಂಬಾ ಡೀಪ್ ಕಾನ್ಸೆಪ್ಟ್, ಅದ್ರ ಬಗ್ಗೆ ಮುಂದೆ ಕಲಿಯೋಣ, ಇವಾಗ ಸದ್ಯಕ್ಕೆ ಬೇಡ ಅದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಿಡ್ನಿ ಒಂದು ಕಲರ್ ಬಂದ್ಬಿಟ್ಟು ಬ್ಲಾಕ್. ಬ್ಲಾಕ್ ಕಲರ್ ಫುಡ್ ತಗೊಂಡ್ರೆ ಕಿಡ್ನಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಡ್ರೈ ಲಿಪ್ಸ್ಗೆ ಏನು ಅಂತಂದ್ರೆ ಈಗ ನೋಡಿ, ಈಗ ಹೊರಗಡೆ ವೆದರ್ ಹೆಂಗಿದೆ ಅಂತಂದ್ರೆ ಡ್ರೈನೆಸ್ ವೆದರ್ ಹೇಗಿದ್ದು, ಚಳಿಗಾಲ ಅಲ್ವಾ? ಸೊ ಡ್ರೈನೆಸ್ ತುಂಬಾ ಇರುತ್ತೆ, ಆ ಡ್ರೈನೆಸ್ ಕಡಿಮೆ ಮಾಡಬೇಕು. ಗ್ರೀನ್ ಕಲರ್ ಹಾಕ್ತಾ ಬನ್ನಿ. ಸ್ಕಿನ್ ಜಾಯಿಂಟ್ ಇದು, ಬಲಗೈ ಈ ಬೆರಳು, ಕಿರು ಬೆರಳು ಸ್ಕಿನ್ ಜಾಯಿಂಟ್, ಇಲ್ಲಿಗೆ ಒಂದು ಗ್ರೀನ್ ಒಂದು ಸರ್ಕಲ್ ಹಾಕಿ. ಇದು ಸ್ಕಿನ್ ಜಾಯಿಂಟ್. ಬಲಗೈ ಕಿರು ಬೆರಳು ಸ್ಕಿನ್ ಜಾಯಿಂಟ್ಗೆ ಒಂದು ಗ್ರೀನ್ ಕಲರ್ ಸರ್ಕಲ್ ಅನ್ನ ಹಾಕೋದ್ರಿಂದ ಸ್ಕಿನ್ ಡ್ರೈ ಆಗಿದೆ, ಸ್ಕಿನ್ ಪೂರ್ತಿ ಒಂಥರ ಲೈನ್ ಲೈನ್ ಬಿರುಕು ಬರ್ತಿದೆ, ಹಿಮ್ಮಡಿ ಎಲ್ಲ ಒಡೆದ್ಬಿಟ್ಟಿದೆ ಅಂತಿರ್ತಾರಲ್ವಾ, ಅವಾಗ ಇದನ್ನ ಮಾಡೋದ್ರಿಂದ ನಿಮ್ಗೆ ಆ ಡ್ರೈನೆಸ್ ಕಡಿಮೆ ಆಗುತ್ತೆ. ಓಕೆ. ಎಸ್. ಬಲಗೈ, ಎಡಗೈ ಅಲ್ಲ, ಮತ್ತೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಬಲಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟು. ಒಂದು ನಿಮಿಷ ಪಾಸ್ ಮಾಡ್ಲಾ, ಕಾಣಿಸ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ. ಬಲಗೈ ಇದೆಯಾ? ರೈಟ್. ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್.
ಇದು ಬಂದ್ಬಿಟ್ಟು ಸ್ಕಿನ್ ಜಾಯಿಂಟ್ ಅಂತ ಕರಿತೀವಿ. ಗ್ರೀನ್ ಕಲರ್ ರಿಂಗ್ ಅನ್ನ ಹಾಕಿ. ಗ್ರೀನೇ ಯಾಕೆ ಹೇಳಿದೆ ಅಂತಂದ್ರೆ ಗ್ರೀನ್ ಕಲರ್ ರೆಪ್ರೆಸೆಂಟ್ ಯಾವುದು? ಜಲತತ್ವ. ಇದನ್ನ ನಾನು 10 ಎಲಿಮೆಂಟ್ಸ್ ಹೇಳುವಾಗ ಹೇಳ್ಕೊಡ್ತೀನಿ. ಇವಾಗ ಅದ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಲರ್ ಥೆರಪಿ ಕಲಿಯುವ ಕಲ್ಯಾಣ. ಓಕೆ, ಇದು ಆಯುರ್ವೇದಿಕ್ ಅಕ್ಯುಪ್ರೆಷರ್ ಚಾರ್ಟ್ ಪ್ರಕಾರ ಬಲಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟ್ಗೆ ಗ್ರೀನ್ ಹಾಕ್ತಾ ಬಂದ್ರೆ ನಿಮಗೆ ಈ ಒಂದು ಡ್ರೈನೆಸ್ ಏನಾಗಿದೆಯೋ, ಎಕ್ಸಸ್ ಸ್ಕಿನ್ ಮಾತ್ರ ಹೇಳ್ತಿದ್ದೀನಿ, ಸ್ಕಿನ್ ವಿಷಯದಲ್ಲಿ ಡ್ರೈನೆಸ್ ಏನೇನಿದೆಯೋ ಕಡಿಮೆ ಆಗುತ್ತೆ. ಕ್ಲಿಯರ್? ಎಸ್. ರಿಂಗ್ ಅಂತಂದ್ರೆ ಗ್ರೀನ್ ರಿಂಗ್ ಹಾಕಿ. ಒಂದ್ ನಿಮಿಷ ತೋರಿಸ್ಲಾ, ಒಂದು ಹಾಕಿ. ಒಂದ್ ನಿಮಿಷ ರೀ. ಗ್ರೀನ್ ಕಲರ್ ಇದೆಯಾ? ಗ್ರೀನ್ ಕಲರು ತಗೊಳ್ಳಿ. ಬಲಗೈ ಕಿರುಬೆರಳು ಇಲ್ಲಿ ಎರಡನೇ ಗೆರೆ ಕಾಣ್ತಿದೆ ನೋಡಿ, ಇಲ್ಲಿ ಜಾಯಿಂಟ್ ಕಾಣ್ತಿದೆಯಾ, ಸೆಕೆಂಡ್ ಜಾಯಿಂಟ್. ಈ ಜಾಯಿಂಟ್ಗೆ ಈ ತರ ಗ್ರೀನ್ ಕಲರ್ ನ ಹಿಂಗ್ ಅಪ್ಲೈ ಮಾಡಿ. ಪೂರ್ತಿ ಒಂದ್ ಸರ್ಕಲ್ ಹಾಕಿ. ಸ್ಕಿನ್ ಡ್ರೈನೆಸ್ ಕಡಿಮೆ ಆಗತ್ತೆ ಇದಕ್ಕೆ, ಸರಿನಾ? ಪೂರ್ತಿ ಬಿಳಿ 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 ಪೌಡರ್ ಬರ್ತಿದೆ. ಸ್ಕಿನ್ ಅನ್ನೋರು, ಸ್ಕಿನ್ ಬಿರುಕು ಬರ್ತಿರುತ್ತೆ ಅವರು. ಕರೆಕ್ಟ್? ಎಸ್. ಈ ಫಿಂಗರ್ಗೆ ಇಲ್ಲಿ ಗ್ರೀನ್ ಹಾಕ್ತಾ ಬನ್ನಿ. ಲೈಟ್ ಗ್ರೀನ್ ಅಲ್ಲ, ಡಾರ್ಕ್ ಗ್ರೀನ್. ನಾನು ಯಾವಾಗ್ಲೇ ಹೇಳ್ತೀನಿ ನೋಡಿ, ಕಲರ್ ಥೆರಪಿ ಆಯ್ತು, ಯಾವುದೇ ಕಾನ್ಸೆಪ್ಟ್ ಆಯ್ತು, ಗ್ರೀನ್ ಅಂತಂದ್ರೆ ಡಾರ್ಕ್ ಗ್ರೀನ್ ತಗೊಳ್ಳಿ. ಲೈಟ್ ಗ್ರೀನ್ ಕಾನ್ಸೆಪ್ಟ್ ಬಿಟ್ಟೇ ಬಿಡಿ. ಸ್ಕೆಚ್ ಪೆನ್ ಸೆಟ್ ಇಂದ ನಿಮ್ಗೆ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಿದಾರೆ ಅಂದ್ರೆ ಗ್ರೀನ್ ತೆಗೆದಿಟ್ಬಿಡಿ ಸೈಡಿಗೆ. ಲೈಟ್ ಗ್ರೀನ್ ನಾವು ಯೂಸ್ ಮಾಡಲ್ಲ, ಡಾರ್ಕ್ ಗ್ರೀನ್ ಕಲರ್ ಅನ್ನೇ ಅಪ್ಲೈ ಮಾಡಬೇಕು. ಓಕೆ, ಎಸ್ಟ್. ಒಂದು 5 hours 6 hours ಇಟ್ಕೋಬಹುದು. ರಾತ್ರಿ ಅಪ್ಲೈ ಮಾಡಿ ಬೆಳಿಗ್ಗೆ ತೆಗೆದ್ಬಿಡಿ, ಅಷ್ಟೇ ಸಾಕು. ಓಕೆ, ಹಂಗೆ ಅದೇ ಸೇಮ್ ಸ್ಕಿನ್ ಇನ್ಫೆಕ್ಷನ್ ಆಗಿದೆ ಅಂತಂದ್ರೆ ಅದೇ ಜಾಯಿಂಟ್ಗೆ ಬ್ಲಾಕ್ ಹಾಕಿ. ಸ್ಕಿನ್ ಅಲ್ಲಿ ಎಲ್ಲೇ ಇನ್ಫೆಕ್ಷನ್ ಇರಲಿ, ದೇಹದ ಯಾವುದೇ ಭಾಗದಲ್ಲೂ ಇನ್ಫೆಕ್ಷನ್ ಇದ್ರೆ ಬ್ಲಾಕ್ ಜಾಯಿಂಟ್ ಹಾಕ್ತಾ ಬನ್ನಿ. ಬ್ಲಾಕ್ ಕಲರ್ ಜಾಯಿಂಟ್ ಅನ್ನ ಇಲ್ಲಿ ಹಾಕ್ತಾ ಬನ್ನಿ, ಕಡಿಮೆ ಆಗತ್ತೆ. ಡನ್. ಡ್ರೈ ಲಿಪ್ಸ್ ಅಂದ್ರೆ ಫುಡ್ ಅಲ್ಲಿ ನೋಡಿ, ನೀವು ಸ್ಟಮಕ್ ಅನ್ನ ಡ್ರೈ ಮಾಡ್ತಿದ್ದೀರಾ ಅಥವಾ ಸ್ಟಮಕ್ ಹೀಟ್ ಆಗ್ತಿರುತ್ತೆ ಜಾಸ್ತಿ, ಕಾಮನ್ ಆಗಿ ಕ್ಲೈಮೇಟಿಗೆ ಆಗುತ್ತೆ. ಅದನ್ನ ಬಿಟ್ರೆ ನೀವು ಇಲ್ಲೇನ್ ಮಾಡಿ, ಡ್ರೈ ಲಿಪ್ಸ್ ಆಗ್ತಿದೆ ಅಂತಂದ್ರೆ ಲಿಪ್ ಅಂತಂದ್ರೆ ಈ ಬಾಯಿ ರಿಫ್ಲೆಕ್ಸ್, ಸ್ಟಮಕ್ ರಿಫ್ಲೆಕ್ಸ್. ಸರಿ, ತೋರಿಸ್ತೀನಿ. ಕಾಣ್ತಿದ್ಯಾ? ಇನ್ಸೆಕ್ಟ್ ಸಿಸ್ಟಮ್ ಅಲ್ಲಿ ಹೋದ್ರೆ ನೀವು, ಇದು ನಮ್ಮ ಬಾಯಿಯ ರಿಫ್ಲೆಕ್ಸ್. ಇಲ್ಲಿಗೆ ನೀವು ಗ್ರೀನ್ ಹಾಕೋದ್ರಿಂದನೂ ಸಹ ಲಿಪ್ಸ್ ಏನ್ ಡ್ರೈ ಆಗ್ತಿದೆಯಲ್ವಾ, ಅದು ಕಡಿಮೆ ಆಗುತ್ತೆ. ಎಸ್. ಇನ್ಫೆಕ್ಷನ್, ಲಂಗ್ ಇನ್ಫೆಕ್ಷನ್ ಅಂತಂದ್ರೆ ಲಂಗ್ ಜಾಯಿಂಟ್ಗೆ ಬ್ಲಾಕ್ ಹಾಕಿ. ಇನ್ಫೆಕ್ಷನ್ ಎಲ್ಲೇ ಇರಲಿ, ಯಾವುದೇ ಪೋರ್ಷನ್ ಅಲ್ಲಿ ಇನ್ಫೆಕ್ಷನ್ ಇದ್ರೂ ಬ್ಲಾಕ್ ಹಾಕ್ತಾ ಬನ್ನಿ. ಇನ್ಫೆಕ್ಷನ್ ತೆಗಿಯೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಡ್ರೈ ಐಸ್ ಒಂದೊಂದೇ ಸ್ಟಾರ್ಟ್ ಆಯ್ತಾ ಕೇಳಲಿಕ್ಕೆ? ಡ್ರೈ ಐಸ್ ಇದ್ರೆ ಏನ್ ಮಾಡಿ, ಇಲ್ಲೊಂದು ಡಾಟು ಇಲ್ಲೊಂದು ಡಾಟ್ ಹಾಕಿ. ಇಲ್ಲಿ ನೋಡಿ, ಇದು ಕಣ್ಣಿನ ರಿಫ್ಲೆಕ್ಸ್. ಈ ತರ ಹಾಕೋದ್ರಿಂದ ಈ ಒಂದು ಡ್ರೈನೆಸ್ ಕಡಿಮೆ ಆಗುತ್ತೆ. ಕಣ್ಣು ಕೆಲವೊಬ್ಬರಿಗೆ ಒಣಗ್ಬಿಡುತ್ತೆ, ಕಣ್ಣಲ್ಲಿ ನೀರೇ ಇರಲ್ಲ ಅಂದ್ರೆ ಫುಲ್ ಡ್ರೈನೆಸ್ ಆಗಿ ಕಣ್ಣು ಉರಿ ಬರ್ತಾ ಇರುತ್ತೆ. ಅದಕ್ಕೆ ಇದನ್ನ ಹಾಕ್ತಾ ಬನ್ನಿ. ಇಲ್ಲಿದೆ ನೋಡಿ, ಇಷ್ಟೇ, 2 ಡಾಟ್ ಇಡಿ ಸಾಕು. ಇದು ಕಣ್ಣಿನ ರಿಫ್ಲೆಕ್ಸ್. ಇದನ್ನ ಇಲ್ಲೇ ಯಾಕೆ ಹಾಕಿದ್ವಿ, ಇದೇ ಬೆರಳಿಗೆ ಯಾಕೆ ತೋರಿಸಿದೆ, ಅದನ್ನೆಲ್ಲ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇವಾಗ ನಾನು ಆಕ್ಚುಲಿ ಹೇಳೋದಿರ್ಲಿಲ್ಲ, ಬಟ್ ಒಂದ್ ಹೇಳ್ದೆ, ನೀವೆಲ್ಲ ಕೇಳ್ತಿದ್ದೀರಾ ಅಂತ ಹೇಳ್ತೀನಿ ಅಷ್ಟೇ. ಕ್ಲಿಯರ್? ಎಸ್. ಓಕೆ, ಈಗ ಪ್ರಶ್ನೆಗಳೇನಾರು ಇದ್ರೆ ಕೇಳಿ. ಸಾಕು ಈಗ. ಹೆಲ್ತ್ ರಿಲೇಟೆಡ್ ಬೇಡ, ಹೆಲ್ತ್ ರಿಲೇಟೆಡ್ ಬೇಕಿರೋ ಒಂದು ಕ್ಲಾಸ್ ಇಟ್ಟು ಅದನ್ನೇ ಕ್ಲಾರಿಟಿ ಕೊಡೋಣ. ಓಕೆನಾ? ಈಗ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ.
ಯಾರಿಗಾರು ಕ್ವಶನ್ಸ್ ಇದೆಯಾ? ಕ್ಲಾಸ್ ರಿಲೇಟೆಡ್ ಮಾತ್ರ, ಕನ್ಸಲ್ಟೇಷನ್ ರಿಲೇಟೆಡ್ ನಾ ಕೇಳಲ್ಲ, ಕೊಡಲ್ಲ ಕನ್ಸಲ್ಟೇಷನ್. ಆಮೇಲೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಕ್ವಶನ್ಸ್ ಕೇಳೋರು ದಯವಾಡಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡ್ತೀನಿ. ಪ್ರಕಾಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ, ಹೇಳಿ ಸರ್. ಇವನ್ನ ಫೈರು ಬ್ಲಡ್ಗೆ ಫ್ಲಾಶಿಂಗ್ ಮಾಂಸ ಖಂಡಗಳು ಅವೆಲ್ಲ ಹೇಳಿದ್ರಲ್ಲ, ಅದನ್ನ ಹ್ಮ್ ಇನ್ನೊಂದ್ಸರಿ ರಿಪೀಟ್ ಮಾಡಿ ಸರ್. ಹೇಳ್ತೇನೆ ಸರ್, ಥ್ಯಾಂಕ್ ಯು. ಸಾರಿ, ಫುಲ್ ಲಾಸ್ಟ್ ತನಕ ಈ ಎಂಡ್ ಮಾಡಿದ್ರಲ್ಲ ಅಲ್ಲಿ ಹ್ಮ್ ತನಕ ಇನ್ನೊಂದ್ಸರಿ ಹೇಳಿ. ಓಕೆ ಸರ್. ನೋಡೋಣ ಸರ್, ಆ ಟೈಮ್ ಆದ್ರೆ ಹೇಳ್ತೀನಿ, ಇಲ್ಲ ರೆಕಾರ್ಡಿಂಗ್ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಗ್ರೂಪಲ್ಲಿ ಹಾಕಿರಿ, ಇನ್ನೊಂದ್ಸರಿ ನಾಳೆ ರಿಪೀಟ್ ಮಾಡ್ತೀನಿ. ಓಕೆನಾ? ಎಸ್, ಥ್ಯಾಂಕ್ ಯು. ಯಾರಿದ್ದೀರಾ? ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಕ್ವಶನ್ಸ್ ಕೇಳೋರು. ವಾಣಿಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಸರ್, ಇವಾಗ ಮೊಮೆಂಟಮ್ ಮೂವ್ಮೆಂಟ್ ಇದ್ರೂನು ಹೇಳಿ. ಸರ್ಕ್ಯುಲೇಷನಲ್ ಪ್ರಾಬ್ಲಮ್ ಬರುವಂತದ್ ಇದೆಯಾ? ಯಾಕಂದ್ರೆ ನಾನು 15 ಇಯರ್ಸ್ ಇಂದ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಆಗಿ ವರ್ಕ್ ಮಾಡಿ ಓವರ್ ಯೂಸ್ ಸಿಂಡ್ರೋಮ್ ತುಂಬಾ ಟೈಪ್ ಮಾಡಿ 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 ನನ್ ನೆಕ್ ಅಲ್ಲಿ ಲಂಪ್ಸ್ ತರ ಆಗಿದೆ. ಮತ್ತೆ ಸರ್ಕ್ಯುಲೇಷನ್ ಇವಾಗ ಬರ್ಕೋಬೇಕಾದ್ರೂ ನಂಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಮೂವ್ಮೆಂಟ್ ಇದ್ರೂನು ಯಾಕೆ ಆ ರೀತಿ ಸರ್ಕ್ಯುಲೇಷನ್ಗೋ ಅಥವಾ ಏನಾದ್ರೂ ಇದು ತುಂಬಾ ಟೈಟ್ನೆಸ್ ಬರುತ್ತೆ? ಓಕೆ, ಸೊ ಮೂಮೆಂಟ್ ಅಂತಂದ್ರೆ ನೋಡಿ, ಈಗ ನಮ್ಮ ಲಿವರ್ ಚೆನ್ನಾಗಿತ್ತು ಅಂತಂದ್ರೆ, ಇಫ್ ಇನ್ ಕೇಸು ನಮ್ಮ ದೇಹದಲ್ಲಿ ಫೈರ್ ಚೆನ್ನಾಗಿರುತ್ತೆ. ನಾನು ಆಗ್ಲೇ ಹೇಳಿದೆ, ಆರ್ಗನ್ ಇದಕ್ಕೆ ಕ್ರಿಯೇಷನ್ ಸೈಕಲ್ ಅಂತೀವಿ, ಎನರ್ಜಿ ಕ್ರಿಯೇಷನ್ ಸೈಕಲ್ ಅಂತ ಆಗ್ಲೇ ಹೇಳ್ಕೊಟ್ಟಿದ್ದು ನನ್ನ ಕಾನ್ಸೆಪ್ಟು. ಸೊ ಒಂದಕ್ಕಿಂತ ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಹೋಗಿರುತ್ತೆ. ಈಗ ನಿಮ್ಮ ಕೈಯಲ್ಲಿ ಅದು ಮೊಮೆಂಟ್ ಇಶ್ಯೂಸ್ ಬರ್ತಿದೆ, ಎತ್ತಕ್ ಆಗ್ತಿಲ್ಲ, ಇಳ್ಸಕ್ ಆಗ್ತಿಲ್ಲ ಅಂತಂದ್ರೆ ಹೋಲ್ಡಿಂಗ್ ತುಂಬಾ ಇರುತ್ತೆ. ಸರಿನಾ? ಅಲ್ಲಿ ಒಂದೇ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿರಲ್ಲ ನಿಮ್ದು. ಇದನ್ನ ನಾನು ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿದಾಗ ನಿಮ್ ಕಲಿತೀರಾ. ಕಂಟ್ರೋಲ್ ಸೈಕಲ್ ಅಂತ ಇನ್ನೊಂದು ಬರುತ್ತೆ. ಒಂದ್ ಎನರ್ಜಿ ಇನ್ನೊಂದು ಎನರ್ಜಿನ ಕಂಟ್ರೋಲ್ ಮಾಡುತ್ತೆ. ಈ ಎಕ್ಸಾಂಪಲ್, ವಾಟರ್ ಎಲಿಮೆಂಟ್ ಫೈರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹಿಂಗೆ ಕಂಟ್ರೋಲ್ ಸೈಕಲ್ ಕಲಿಯುವಾಗ ನಿಮ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಓಕೆನಾ? ನಾಳೆ ಕ್ಲಾಸಲ್ಲಿ ಅದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಎಸ್, ಅನುಷಾ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ಹೇಳಿ ಮೇಡಮ್. ಸರ್ ಇದು ನೀವು ಸ್ಕಿನ್ ಇದಕ್ಕೆ ಖಾರ ತಿಂದ್ರೆ ಸ್ಕಿನ್ಗೆ ಒಳ್ಳೇದು ಅಂತ ನೀವು ಹೇಳಿದ್ದ? ಅಲ್ಲ 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 ಲಂಗ್ಸಿಗೆ ಒಳ್ಳೇದು. ಲಂಗ್ಸ್ ಹೆಲ್ತ್ ಚೆನ್ನಾಗಿಟ್ಕೊಳ್ಳೋದಕ್ಕೆ ನಾವು ಈ ಒಂದು ಸ್ಪೈಸಿ ಆಹಾರವನ್ನ ತಗೋಬೇಕು, ಲಂಗ್ಸ್ ಹೆಲ್ತ್ ಚೆನ್ನಾಗಿಟ್ಕೊಳ್ಳೋದಕ್ಕೆ. ಅದು ಎಕ್ಸ್ಪೆಷಲಿ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಈ ಒಂದು ಮೂಲಂಗಿ, ಈ ತರ ಆಹಾರವನ್ನ ತಗೋಬೇಕು. ಘಾಟು ಭಾವ ಇರಬೇಕು, ಅಂತ ಒಂದು ಗುಣ ಇರಬೇಕು. ಅಂತ ಆಹಾರವನ್ನ ತಗೊಂಡ್ರೆ ಲಂಗ್ಸ್ ತುಂಬಾ ಚೆನ್ನಾಗಿ ಎನರ್ಜಿ ಸಿಗುತ್ತೆ. ಅದೇ ನನ್ ಖಾರ ಅಂತಿತ್ತಲ್ಲ, ನನ್ಗೆ ಮೆಣಸಿನ್ಕಾಯಿ ತಿಂದ್ರೇನೆ ಆಗಲ್ಲ, ಉರಿ ಉರಿ ಆಗುತ್ತೆ. ಅದು ಸ್ಕಿನ್ ನಂಗೆ ಅರ್ಥನೇ ಆಗ್ಲಿಲ್ಲ ಅದ್ ಹೆಂಗೆ ಅಂತ. ನಂಗೆ ಗಾಲ್ ಸ್ಟೋನು ಇದೆ, ಆ ಹುಳಿ ತಿನ್ಬೇಕು ಅನ್ಸಿದ್ರೆ ಅದೇನೋ, ಅದಕ್ಕೆ ಕೇಳಿದೆ. ಎಲ್ಲ ಅದೇ ನನ್ ಕನ್ಫ್ಯೂಷನ್. ಓಕೆ, ನಾಳೆವರೆಗೂ ವೇಟ್. ನಾಳೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕಂಟ್ರೋಲ್ ಸೈಕಲ್ ಹೇಳ್ಕೊಡ್ತೀನಿ. ಯಾವ ಒಂದು ಎನರ್ಜಿ ಯಾವುದನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನೀವು ಕಲ್ಕೊಂಡಾಗ ಅವಾಗ ನಿಮ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಸರಿನಾ? ಓಕೆ, ಥ್ಯಾಂಕ್ ಯು. ದಿವಾಕರ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್, ಆಸ್ ಆಫ್ ನೌ ನೋ ಕನ್ಫ್ಯೂಷನ್ ಸರ್. ಇಲ್ಲಿ ಕರೆಂಟ್ ಇಲ್ಲ, ಸೊ ಅದಕ್ಕಿಂತ ವಿಸಿಬಿಲಿಟಿ ಸ್ವಲ್ಪ ತುಂಬಾ ಕಡಿಮೆ ಇದೆ ಇಲ್ಲಿ. ಅಂಡ್ ಆಸ್ ಆಫ್ ನೌ ನೋ ಕನ್ಫ್ಯೂಷನ್ ಸರ್. ಐ ಆಮ್ ಹ್ಯಾಪಿ ವಿತ್ ಇಟ್ ವಾಟ್ ಯು ಸೆಡ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸ್ಟಮಕ್ ಫುಲ್ ಫಾರ್ಮ್ ಅಲ್ಲ, ಅದು ಸ್ಟಮಕ್ಕಿಗೆ ಎಸ್ ಟಿ ಅಂದ್ರೆ ಸ್ಟಮಕ್. ಸರಿನಾ? ಓಕೆ. ಲಂಗ್ಸಿಗೆ ವೈಟ್ ಕಲರ್ ವೆಜಿಟೇಬಲ್ಸ್ ಅನ್ನ ತಗೊಳ್ಳಿ, ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಲಂಗ್ಸಿಗೆ. ಮೂಲಂಗಿ ತಿನ್ನಿ, ಈರುಳ್ಳಿ ತಿನ್ನಿ, ತುಂಬಾ ಚೆನ್ನಾಗಿ ಲಂಗ್ಸ್ ಎನರ್ಜಿ ಎನ್ಹಾನ್ಸ್ ಆಗುತ್ತೆ. ಓಕೆ, ಯಾರಿದ್ದೀರಾ? ಹೊಸೊಬ್ರಿಗೆ ಅವಕಾಶ ಕೊಡೋಣ ಅಂತ. ಅಮೃತ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ಈಗ ನೀವು ಡ್ರೈನೆಸ್ ಬಗ್ಗೆ ಹೇಳ್ತಿದ್ದಾಗ ಕಣ್ಣಿಗೆ ಮತ್ತೆ ಲಿಪ್ಸ್ಗೆ ಗ್ರೀನ್ ಅಪ್ಲೈ ಮಾಡಕ್ ಹೇಳಿದ್ರಲ್ಲ, ಸೊ ಅದು ಅಪ್ಲೈ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟದ ಆರ್ಗನ್ ಆಟೋಮೆಟಿಕ್ ಕರೆಕ್ಷನ್ ಆಗಿರುತ್ತಾ? ಈಗ ಯಾಕೆಂದ್ರೆ ಡಿಹೈಡ್ರೇಷನ್ ಆಗಕ್ ಶುರುವಾಗಿದೆ, ಕ್ಲೈಮೇಟ್ ಸಡನ್ ಚೇಂಜ್ ಆಗಿರೋದ್ರಿಂದ ವಾಟರ್ ಇಂಟೇಕ್ ತುಂಬಾನೇ ನಮ್ಗೆ ಈಗ ಮನೆ ಒಳಗೆ ಇದ್ರೂ ಕೂಡ ಡಿಹೈಡ್ರೇಟ್ ಆಗ್ತಾ ಇದೆ.
ಸೊ ಹ್ಮ್ ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತಲ್ವಾ? ಹೌದು. ಫುಡ್ ಅಲ್ಲಿ ಅದೇ ಹೇಳಿದ್ ನಾನು ನಿಮ್ಗೆ, ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಹಾ. ಏನಾಗುತ್ತೆ ಅಂತಂದ್ರೆ ನಾವು ಫುಡ್ ಜೊತೆಗೆ ನಾವು ಕಲರ್ ಅಪ್ಲೈ ಮಾಡಿದ್ರೆ ನಮಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನಾವು ಬರೀ ಕಲರ್ ಅಪ್ಲೈ ಮಾಡ್ತಾ ಹೋದ್ವಿ ಅಂತಂದ್ರೆ ಅದೆಲ್ಲ ಟೆಂಪ್ರವರಿ. ಓಕೆ ಸರಿನಾ? ನೀವು ಓಕೆ ಕಲರ್ ಓಕೆ ಜೊತೆಗೆ ಓಕೆ ಫುಡ್ ಅನ್ನು ತಗೋಬೇಕು. ಈಗ ವಾಟರ್ ಇಂಟೇಕ್ ಪ್ರಾಪರ್ ಆಗಿರ್ಬೇಕು ಬಾಡಿಲಿ, ಅವಾಗ್ಲೇನೆ ನಮಗೆ ಹಾ ಹಾ ಡಿಹೈಡ್ರೇಷನ್ ಆದ್ರೇನೆ ಬಾಡಿಲಿ ಈ ತರ ಸಿಂಪ್ಟಮ್ಸ್ ಕಾಣೋದು, ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸರಿನಾ? ನೀರ್ ಚೆನ್ನಾಗಿ ಕುಡಿಯಲಿಲ್ಲ ಓಕೆ ಅಂತಂದ್ರೆ. ಆಮೇಲೆ ನೀವು ಕೇಳಿದ್ರಿ ಇದೆಲ್ಲ ಪ್ರಾಪರ್ ಆಗಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಇದು ಇನ್ಸೆಕ್ಟ್ ಸಿಸ್ಟಮ್ ಅಂತ ಕರಿತೀವಿ. ಇದಕ್ಕೆ ಹೌದು. ತುಂಬಾ ತರದ್ ಬರುತ್ತೆ ಸಿಸ್ಟಮ್ಸ್, ಅದರಲ್ಲಿ ಇದು ಒಂದು ಇನ್ಸೆಕ್ಟ್ ಸಿಸ್ಟಮ್ ನಾನು ಹೇಳ್ಕೊಟ್ಟಿರೋದು. ಈ ಓಕೆ ಓಕೆ ಪರ್ಟಿಕ್ಯುಲರ್ ಫಿಂಗರ್ ಬಂದ್ಬಿಟ್ಟು, ಈ ಒಂದು ಡಾಟ್ ಬಂದ್ಬಿಟ್ಟು ಇದು ಐ ರಿಫ್ಲೆಕ್ಸ್, ಇದು ಲಿಪ್ಸ್ ರಿಫ್ಲೆಕ್ಸ್, ಹಾ ಹಿಂಗೆ ಹೇಳ್ಕೊಟ್ಟಿದ್ದು ನಾನು ನಿಮ್ಗೆ. ಇದನ್ನ ಕಲಿಬೇಕು ಅಂದ್ರೆ ಇನ್ನೊಂದ್ 2-3 ದಿನ ವೇಟ್ ಮಾಡಿ ಸರ್, ನಾನು ಡೀಪ್ ಆಗಿ ಓಕೆ ಹೇಳ್ತೀನಿ, ಓಕೆ ಅವಾಗ ಓಕೆ ನಿಮ್ಗೆ ಒಂದೊಂದೇ ಒಂದೊಂದೇ ಅರ್ಥ ಓಕೆ ಆಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತಂದ್ರೆ, ನಾವು ಫುಡ್ ಅಂತ ಬಂದಾಗ ನಾನು ಏನೇ ಫುಡ್ ಅಂತ ಎವ್ರಿ ಟೈಮ್ ಹೇಳಿದ್ರು ನಾಟಿ ಆಹಾರ, ನಾಟಿ ತಳಿ ಆಹಾರನೇ ಫುಡ್ ಅನ್ನೋದು. ನಾವು ಬೇರೆ ಫುಡ್ ಅಲ್ಲ, ಅದು ಹೈಬ್ರಿಡ್ ಅದು. ಸರಿನಾ? ನಾಟಿ ತಳಿ ಆಹಾರವನ್ನ ಸೇವಿಸಿದ್ರೆ ತುಂಬಾ ಬೇಗ ರಿಸಲ್ಟ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ನೀವು ಇಂಪ್ರೂವ್ ಮಾಡ್ಕೋಬಹುದು ನಿಮ್ಮ ಒಂದು ಹೆಲ್ತ್ ಅನ್ನ. ಈಗ ನಾನು ಮೂಲಂಗಿ ಹೇಳ್ದೆ, ಈಗಿನ ಮೂಲಂಗಿಯಲ್ಲಿ ಎಲ್ಲಿ ಹಾಕೋ ಒಂದು ಘಾಟಿ ಇದೆ ಎಲ್ಲರಿದ್ಯಾ? ಈಗಿನ ಮೂಲಂಗಿ ತರ್ತೀರಾ ನೀವು ಮಾರ್ಕೆಟ್ ಅಲ್ಲಿ, ದೊಡ್ಡ ದೊಡ್ಡ ಮೂಲಂಗಿ ಇರುತ್ತೆ. ಅವಾಗಿನ ಮೂಲಂಗಿ ತರ ಬರುತ್ತಾ? ಇಲ್ಲ. ಅದ್ರಲ್ಲಿ ಟೇಸ್ಟ್ ಹೆಂಗಿರುತ್ತೆ ಏನ್ ಗೊತ್ತೇ ಆಗಲ್ಲ ನಿಮ್ಗೆ, ಸಪ್ಪೆ ಇರುತ್ತೆ ತಿನ್ನೋದಕ್ಕೆ. ಕರೆಕ್ಟ್? ಅದೇ ನೀವು ನಾಟಿ ಮೂಲಂಗಿ ಒಂಚೂರು ತಿನ್ನಿ ಸಾಕು ನೋಡೋಣ, ತುಂಬಾ ಖಾರವಾಗಿರುತ್ತೆ, ಮತ್ತೆ ಸೈಜ್ ಚಿಕ್ಕದಿರುತ್ತೆ. ನಾಟಿ ಅಂದ್ರೆ ಏನು? ಸುಮಾರು ಜನ ಹೊಸಬರಿದ್ದೀರಾ. ನಾಟಿ ಅಂತಂದ್ರೆ ಏನು ಅಂದ್ರೆ ಬೇಸಿಕ್ಲಿ ಈ ಒಂದು ಬೀಜಗಳನ್ನ DNA ಮಾಡಿಫೈ ಮಾಡದೆ ಬೆಳೆದಿರೋದೇ ನಾಟಿ, ಏನು ಇಲ್ಲ ಅದ್ರಲ್ಲಿ. ಆರ್ಗ್ಯಾನಿಕ್ ಅಂದ್ರೆ ಎಲ್ಲರೂ ತಪ್ಪು ತಿಳ್ಕೊಂಡ್ಬಿಡ್ತೀರಾ. ಆರ್ಗ್ಯಾನಿಕ್ ಕಾನ್ಸೆಪ್ಟೇ ಬೇರೆ, ನಾಟಿ ಕಾನ್ಸೆಪ್ಟೇ ಬೇರೆ. ನಾಟಿ ಅಂತಂದ್ರೆ ಯಾವುದೇ ರೀತಿಯ ಆ ಒಂದು, ಈಗ ನೋಡಿ ಒಂದು ಗಿಡ ಬೆಳಿಬೇಕು, ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಆ ಒಂದು ಬೀಜಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಹಸಿರು ಕ್ರಾಂತಿ ಅಂತ ಯಾವಾಗ ಬಂತಲ್ವಾ, ಅದು ಆದಾಗಿಂದ ಜಾಸ್ತಿ ಆಗಿದ್ದು. ಓಕೆನಾ? ಹೈಬ್ರಿಡೈಸೇಷನ್ ಸ್ಟಾರ್ಟ್ ಆಗಿದ್ದೆ ಹಸಿರು ಕ್ರಾಂತಿ ಬಂದ ಮೇಲೆ. ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ಆ ಒಂದು ಈಲ್ಡ್ ಜಾಸ್ತಿ ಬರ್ಲಿ, ಬೆಳೆ ಜಾಸ್ತಿ ಬರ್ಲಿ ಅಂತ ಏನ್ ಮಾಡಿದ್ರು, ಆ ಒಂದು ಬೀಜಕ್ಕೆ ಈ ಒಂದು ಹೈಬ್ರಿಡೈಸೇಷನ್ ಮಾಡ್ತಾ 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 ಬೀಜವನ್ನ ಇಂಪ್ರೂವ್ ಮಾಡ್ತಾ ಹೋದ್ರು, ಇಳುವರಿ ಜಾಸ್ತಿ ಬರ್ಲಿ ಅಂತ. ಅವಾಗ ಏನಾಯ್ತು, ಅದರ ಒಂದು ಕ್ವಾಲಿಟಿ ಕಡಿಮೆ ಆಗ್ತಾ ಹೋಯ್ತು, ಪ್ರತಿಯೊಂದು ಎಲ್ಲಾ ಒಂದು ಸೀಡಿಂದು ಸಹ. ಹಿಂಗಾಗಿ ರೋಗಗಳು ಜಾಸ್ತಿ ಆಗ್ತಾ ಹೋಯ್ತು. ಓಕೆ? ಜವಾರಿ ಅಂತ ನಾವು ಉತ್ತರ ಕರ್ನಾಟಕ ಕಡೆ ಕರಿತೀವಿ. ಜವಾರಿ ಅಂದ್ರೆ ಒಂದೇ, ನಾಟಿ ಅಂದ್ರೆ ಒಂದೇ, ಎರಡು ಒಂದೇ. ಜವಾರಿ ಬೇರೆ, ನಾಟಿ ಬೇರೆ ಅಲ್ಲ. ಓಕೆ? ಅಂಡ್ ಇನ್ನೊಂದು ಆರ್ಗ್ಯಾನಿಕ್ ಅಂತ ನಾವೆಲ್ಲ ಕಾಮನ್ ಆಗಿ ಕೇಳಿರೋದು ವರ್ಡ್ ಇದೆ ಅದು. ಓಕೆನಾ? ಆರ್ಗ್ಯಾನಿಕ್ ಅಂತಂದ್ರೆ ಏನು? ಆರ್ಗ್ಯಾನಿಕ್ ಅಂದ್ರೆ ಆ ಕಾನ್ಸೆಪ್ಟ್ ಪ್ರಕಾರ ಏನು ಅಂದ್ರೆ ಯಾವುದೇ ರೀತಿ ಫರ್ಟಿಲೈಸರ್ಸ್ ಹಾಕದೆ ಬೆಳೆದಿರೋದು, ಕೆಮಿಕಲ್ಸ್ ಹಾಕದೆ ಬೆಳೆದಿರೋದನ್ನ ಆರ್ಗ್ಯಾನಿಕ್ ಅಂತ ಕರೀತಾರೆ. ಬಟ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು ಕೆಮಿಕಲ್ಸ್ ಹಾಕಿ ಬೆಳೆಯೋದು ತಪ್ಪು, ಕರೆಕ್ಟ್. ಅದ್ರ ಜೊತೆಗೆ ಈ ಒಂದು ಏನಂತಾರೆ, ನಾಟಿ ಬೀಜವನ್ನ ಬೆಳೆದು ಯಾರು ಇದನ್ ಮಾಡ್ತಿರೋ, ಊಟ ಮಾಡ್ತಿರೋ, ಅವ್ರು ತುಂಬಾ ಹೆಲ್ತ್ ಅನ್ನು ತುಂಬಾ ಚೆನ್ನಾಗಿ ನೋಡ್ಕೋಬಹುದು. ಓಕೆ? ಮಾರ್ಕೆಟ್ ಅಲ್ಲಿ ಸಿಗೋದು ತುಂಬಾ ಕಷ್ಟ ಇದೆ, ಐ ಕಂಪ್ಲೀಟ್ಲಿ ಅಗ್ರಿ. ಬೆಂಗಳೂರಲ್ಲಂತೂ ಹುಡುಕಿದ್ರೆ ಸಿಗುತ್ತೆ, ಬಟ್ ಹುಡುಕ್ಬೇಕು. ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಪಾಟಲ್ಲಿ ಹಾಕೊಳ್ಳಿ. ಸರಿನಾ? ನಮ್ ಸೈಡಿನೂ ಸಿಗುತ್ತೆ, ಕೇಳಿ ಹುಡುಕಾಡ್ಬೇಕು, ಅದು ಕಡಿಮೆ ಆಗ್ತಿದೆ ನಮ್ ಸೈಡನು. ಹುಡುಕಿ ಹುಡುಕಿ ತರ್ಬೇಕು ಮಾರ್ಕೆಟ್ ಅಲ್ಲಿ. ಓಕೆ? ಎಸ್. ಮೇಜರ್ ಆಗಿ ನೀವು ತಿನ್ನೋದು ಯಾವುದು? ಅಕ್ಕಿ, ಗೋಧಿ, ಜೋಳ. ಇವು ಮೂರು ಚೇಂಜ್ ಮಾಡಿ ಸಾಕು. ಇವು ಮೂರು ಚೇಂಜ್ ಮಾಡಿ ಎಷ್ಟೋ ಇಂಪ್ರೂವ್ಮೆಂಟ್ ನಿಮಗೆ ಕಾಣಕ್ ಸಿಗುತ್ತೆ. ಓಕೆ? ಮೂಲಂಗಿ ಸೀಡ್ ಸಿಗಲ್ಲ, ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇದರಲ್ಲಿದೆ ನೋಡಿ, ಆಯುಷ್ಮಾನ್ ವೆಬ್ಸೈಟ್ ಅಲ್ಲಿ ಇದೆ, ಸೀಡ್ಸ್ ಇದೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿ. ದಯಾನಂದ್ ಸರ್ ಅದೇ ಇಂಟೆನ್ಷನ್ಗೆ ಹಾಕಿರೋದು. ಸೀಡ್ಸ್ ಬೀಜಗಳು ಬೇಕಿದ್ರೆ ನೀವು ಅಲ್ಲಿ ಇದನ್ನ ಮಾಡ್ಬೋದು. ಓಕೆನಾ? ಸ್ಕಿನ್ ತುರ್ಕೆ ಆಗ್ತಿದೆ, ಇಚಿಂಗ್ ಆಗ್ತಿದೆ ಅಂದ್ರೆ ಡ್ರೈನೆಸ್ ಜಾಸ್ತಿ ಆಗಿರುತ್ತೆ, ಇದೇ ಕಲರ್ ಅಪ್ಲೈ ಮಾಡಿ. ನಾನು ಆಗ್ಲೇ ಹೇಳಿದ್ನಲ್ವಾ, ಸ್ಕಿನ್ ಜಾಯಿಂಟ್, ಸೆಕೆಂಡ್ ಜಾಯಿಂಟಿಗೆ ಗ್ರೀನ್ ಅಪ್ಲೈ ಮಾಡಿ. ಡನ್? ಎಸ್. ಶಶಿಕುಮಾರ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್ ನಾನು ತುಂಬ ಖುಷಿ ಆಯಿತು ನಿಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು. ನಾವು ಫಸ್ಟ್ ಟೈಮ್ ಇದು ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು ನಾವು. ಆ, ಇದು ನಾನು ಇದು ಬುಕ್ ಜೊತೆ ಕಿಟ್ ಆರ್ಡರ್ ಮಾಡಿದ್ದೆ. ಬಟ್ ಹ್ಮ್ ಇವಾಗ ನಾವು ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದಕ್ಕೆ ಅವಾಗ ಅದಕ್ಕೆ ಕಿಟ್ ಇಲ್ಲ. ಇವಾಗ ಸ್ಪೆಷಲ್ ಆಗಿ ಇವಾಗ ಅದಕ್ಕೆ ಆರ್ಡರ್ ಮಾಡ್ಬೇಕಾಗತ್ತೆ ಹೆಂಗೆ ಅದಕ್ಕೆ? ಯಾಕಂದ್ರೆ ಕಿಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಗೆ ಏನು ಇಲ್ಲ ನಮ್ಮ ಹತ್ರ. ಹೇಳ್ತೀನಿ ಸರ್. ಕಿಟ್ ಇಲ್ಲ ಅಂತಂದ್ರೂ ನಾನು ಚಾರ್ಟ್ ಅನ್ನಂತೂ ಗ್ರೂಪ್ ಅಲ್ಲಿ ಹಾಕ್ತೀನಿ, ನಾನು ನಿನ್ನೆ ಹೇಳಿದ್ದೀನಿ ಚಾರ್ಟ್ಸ್ ಅನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂತ. ಅದ್ರ ಜೊತೆಗೆ ನೀವೇನ್ ಮಾಡ್ಬೋದು, ನಾನು ಅದು ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ, ಮನೆಯಲ್ಲಿ ಆಲ್ಟರ್ನೇಟಿವ್ ಆಗಿ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದು. ಅದೇ. ಸರಿ. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಶೇರ್ ಮಾಡಿ ಸರ್, ಸ್ವಲ್ಪ ಅದು ನಮಗೂ
ಪ್ರಿಂಟ್ ಔಟ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ, ಅಟ್ಲೀಸ್ಟ್ ಪ್ರಿಂಟ್ ತಗೋಬಹುದು ಅಂತ. ಅದೇ ಸರ್, ಆ ಕ್ಲಾಸಸ್ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿ, ಆ ಕ್ಲಾಸಸ್ ಬಂದಾಗ ಹೇಳ್ತೀನಿ. ಓಕೆನಾ? ಇಲ್ಲ ಒಂದ್ ದಿನ ಮೊದಲು ನಮ್ಗೆ ಕಳ್ಸಿದ್ರೆ ನಮ್ಗೆ ನೆಕ್ಸ್ಟ್ ಡೇ ಪ್ರಿಪೇರ್ ಆಗೋದಕ್ಕೆ ಈಸಿ ಆಗುತ್ತೆ ನಮ್ಗೆ. 2-3 ದಿನ ಮುಂಚೆ ಹಾಕ್ತೀನಿ ಸರ್, ಆಯ್ತಾ? ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು ಸರ್. ಗ್ಯಾಸ್ಟ್ರಿಕ್ ಆಗಿ ಬೆನ್ನು ಹಿಡ್ಕೊಂಡಿದೆ, ಹುಳಿ ಪದಾರ್ಥ ತಿಂದ್ರೆ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್. ಯಾಕೆ ಅಂದ್ರೆ ಅದೇ ಹೇಳಿದೆ ನಾನು ನಿಮ್ಗಾಗ್ಲೇ, ನಾವಿವತ್ತು ಕಲ್ತಿದ್ದು ಬರೀ ಇದು ಕ್ರಿಯೇಷನ್ ಸೈಕಲ್ ಮಾತ್ರ. ಇದ್ರ ಮೇಲೆ ಡಿಸೈಡ್ ಆಗಿ ನೀವು ಫುಡ್ ತಿನ್ಬೇಡಿ, ವೆಯ್ಟ್ ಮಾಡಿ. ನಾಳೆ ಒಂದ್ ದಿವಸ ವೆಯ್ಟ್ ಮಾಡಿ. ನಾಳೆ ಕ್ಲಾಸಲ್ಲಿ ಕಂಟ್ರೋಲ್ ಸೈಕಲ್ ಹೇಳ್ಕೊಡ್ತೀನಿ. ಯಾವ ಆರ್ಗನ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಯಾವ ಆರ್ಗನ್ ಇಂದ ಯಾವ ಆರ್ಗನ್ಗೆ ಎನರ್ಜಿ ಹೋಗುತ್ತೆ, ಅದನ್ನ ನಾವು ಹೆಂಗೆ ಕಂಟ್ರೋಲ್ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದೆಲ್ಲ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಒಂಚೂರು ವೆಯ್ಟ್ ಮಾಡಿ. ಇವತ್ತು ನಾವು ಕಲ್ತಿದ್ದು ಕ್ರಿಯೇಷನ್ ಸೈಕಲ್, ನಾಳೆ ಕಲಿಯೋದು ಕಂಟ್ರೋಲ್ ಸೈಕಲ್. ಡನ್? ಎಸ್. ಓ, ತುಂಬಾ ಡೌಟ್ಸ್ ಇದೆ ಇವತ್ತು. ಪ್ರವೀಣ್ ಕುಮಾರ್ ಸರ್, ಅನ್ಮಿಟ್ ಮಾಡಿ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್ ಅದೇ ಸರ್, ಈ ಸದ್ದ ಪಂಚೇಂದ್ರಿಯಗಳು 5 ಇಂದ್ರಿಯಗಳದ ಕಂಟ್ರೋಲ್ ಮಾಡ್ಲಕ್ ಇದೇನ್ ಫೈರ್ ಅದಲ್ ಸರ್, ನಾಲಿಗೆ ಅದಲ್ ಸರ್, ಅದ್ರೊಳಗ ಹಲ್ಲು ಗಿಲ್ಲು ಬಂದಿರ್ತಾವಲ್ ಸರ್, ಅಲ್ಲಿ ಹಲ್ಲು ಹೊಡಿತಾ ಅವು ಆದ್ರ ಬಿ ಅದ್ರೊಳಗ ಕಂಟ್ರೋಲ್ ಮಾಡ್ಕೋಬೋದನ್ ಸರ್? ಹಲ್ಲು ಅಂತಂದ್ರ ಬೋನ್ ರೀ, ಎಲುಬು. ಅಲ್ಲಿನ ಹಿಂದ ಇರ್ತದಲ್ ಸರ್, ಅದು ವಸಡೆ ಇರ್ತಲ್ ಸರ್. ಸರ್, ಒಸಡಿ ಅಂತಂದ್ರೆ ಪೂರ್ತಿ ಹಲ್ಲು ಅಂತಂದ್ರ ಬಂದ್ರ ಪೂರ್ತಿ ಹಲ್ಲಿನ ಪೋರ್ಷನ್. ಟೀತ್ ಅಂದ್ರೆ ಕಿಡ್ನಿ, ಕರೆಕ್ಟಾ? ಬೋನ್ ಅದು ಒಂದು ಎಲುಬಾಗೆ ಕನ್ಸಿಡರ್ ಮಾಡ್ತೀವಿ ಹಲ್ಲನ್ನ. ಕಿಡ್ನಿ ನೀವು ಟ್ರೀಟ್ ಮಾಡಿದ್ರೆ ಹಲ್ಲು ನಿಮ್ಗೆ ಸರಿ ಆಗತ್ತೆ. ಪ್ಲಸ್ ಬ್ಲಾಕ್ ಕಲರ್ ಹಾಕೋತ ಹೋಗ್ರಿ, ಪೇನ್ ಕಡಿಮೆ ಆಗತ್ತೆ. ಹಲ್ಲು ನೋವಿದೆ ಅಂದ್ರೆ ಇಲ್ಲೊಂದು ಬ್ಲಾಕ್ ಹಾಕ್ರಿ, ಒಂದು ಸ್ಮೈಲಿ ಹೆಬ್ಬೆರಳಿ. ರೈಟ್ ಸೈಡಿಗೆ ಸರ್? ರೈಟರ್ ಲೆಫ್ಟ್ ಯಾವ ಬೆರಡಿಗಾದ್ರೂ ಹಾಕ್ಬೋದು, ಬರುತ್ತೆ. ಕ್ಯಾವಿಟಿ ಆಗಿತ್ತು, ಹುಳು ಆಗಿತ್ತು, ಇನ್ಫೆಕ್ಷನ್ ಆಗಿತ್ತು ಅಂದ್ರೆ ಕಡಿಮೆ ಆಗುತ್ತೆ. ಇಲ್ಲಿ ಈ ತರ ಒಂದು ಸ್ಮೈಲಿ ಅಪ್ಲೈ ಮಾಡ್ರಿ. ತೋರಿಸ್ತೀನಿ, ಕಾಣ್ತದ್ರಿ? ಹಾ ಸರ್. ಹಿಂಗ್ ಹಾಕೋತ ಹೋಗ್ರಿ. ಇದು ನಿಮ್ಗೆ ಹಲ್ಲು ನೋವಿಗೆ, ಯಾರ್ಯಾರಿಗೆ ಹಲ್ಲು ನೋವಿದೆಯೋ ಅದರೆಲ್ಲ ಟ್ರೈ ಮಾಡ್ಬೋದು. ಇದರಿಂದ ಹಲ್ಲಲ್ಲಿ ಹುಳು ಆಗಿದೆ, ಹಲ್ಲು ಇನ್ಫೆಕ್ಷನ್ ಆಗಿದೆ, ಹಲ್ಲು ನೋವು ಬರ್ತಿದೆ ಅಂದ್ರೆ ಕಡಿಮೆ ಆಗುತ್ತೆ. ಸರ್ ಅದರಲ್ಲಿಂದ ಕಿವಿಗೆ ಹೊಡಿತೇನ್ರಿ ಸರ್ ಎಕ್ಸ್ಟ್ರಾ ಇದು ಹಾಕಿಸಿಂದ? ಹೌದು, ನರ್ವ್ ಇರುತ್ತಲ್ಲ ಸರ್, ಹಲ್ಲಿಗೆ ಒಸಡಿಗೆಲ್ಲ ನರ್ವ್ ಇರುತ್ತೆ. ಆ ಹಲ್ಲು ನೋವು ಬಂದ್ರೆ ಅದು ಕಿವಿನೂ ನೋವು ಬರುತ್ತೆ ಆಬ್ವಿಯಸ್ಲಿ. ಅದು ಒಂದ್ ಕಾರಣ. ಅದ್ರ ಜೊತೆಗೆ ಕಿವಿ ಅಂದ್ರೆ ಕಿಡ್ನಿ, ಹಲ್ಲು ಅಂದ್ರೆ ಕಿಡ್ನಿ. ನಾ ಹೇಳಿದೆ ನಿಮ್ಗೆ, ಅದೇ ಕನೆಕ್ಟಿವಿಟಿ ಇರುತ್ತೆ. ಎಸ್, ಥ್ಯಾಂಕ್ ಯು. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಆಲ್ರೆಡಿ ಕ್ವಶನ್ ಕೇಳಿರೋರು ಹ್ಯಾಂಡ್ ಡೌನ್ ಮಾಡ್ಬಿಡಿ, ಓಕೆನಾ? ರಮೇಶ್ ಸರ್, ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಈಗ ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ದರಿಂದ ನಮಗೆ ಗ್ರೇ ಹೇರ್ಸ್, ವೈಟ್ ಹೇರ್ಸ್, ಹೇರ್ ಫಾಲ್ ಇದೆಲ್ಲ ಸಮಸ್ಯೆ ಆಗುತ್ತೆ. ಸೊ ಕಿಡ್ನಿಗೆ ಕರೆಕ್ಟ್ ಆಗಿ ನಾವು ಫುಡ್ ನ ಇಂಬ್ಯಾಲೆನ್ಸ್ ಆಗಿ ಕೊಡಬೇಕು. ಸೊ ನೀವು ಹೇಳಿದ ಪ್ರಕಾರ ಕಪ್ಪು ಪದಾರ್ಥದ ಆಹಾರ ಕೊಡ್ಬೇಕು ಅಂತ ಹೇಳಿದ್ರೆ, ಸೊ ಹಾಗೆ ಅದಕ್ಕೆ ನಾನು ಈಗ ಎನರ್ಜಿ ಸರ್ಕ್ಯುಲೇಷನ್ ಇದೆ, ಕಿಡ್ನಿ ಹಿಂದ್ಗಡೆ ಇರೋದು ನಮ್ಗೆ ಮೆಟಲ್ ಎಲಿಮೆಂಟ್. ಸೊ ಅಲ್ಲಿ ಸರಿ ಮಾಡ್ಬೇಕಾ ಅಥವಾ ಕಿಡ್ನಿಗೆ ಸರಿ ಮಾಡ್ಬೇಕಾ ಅಂತ ನಾನು ಕೇಳ್ತಿರೋದು. ಇದನ್ನ ನಾವು ಫುಡ್ ಅಲ್ಲಿ ಸರಿ ಮಾಡಬೇಕು ಒಂದು, ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಅನ್ನ ಸರಿ ಮಾಡ್ಕೋಬೇಕು. ಈಗ ನಮ್ಗೆ ಹೇರ್ ಫಾಲ್ ಆಗ್ತಿದೆ, ಕಿಡ್ನಿ ಇಂಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ನೀವು ಕೇಳಿದ್ರಿ ಲಂಗ್ಸ್ ಟ್ರೀಟ್ ಮಾಡ್ಬೇಕಾ, ಕಿಡ್ನಿ ಟ್ರೀಟ್ ಮಾಡ್ಬೇಕಾ? ಯಾಕಂದ್ರೆ ಅದ್ರ ಹಿಂದ್ಗಡೆ ಇರೋದು ಮೆಟಲ್ ಎನರ್ಜಿ ಅಲ್ವಾ? ಸೊ ಮೆಟಲ್ ಟ್ರೀಟ್ ಮಾಡ್ಬೇಕು, ವಾಟರ್ ಟ್ರೀಟ್ ಮಾಡ್ಬೇಕು ಅಂತ ನಿಮ್ ಕ್ವಶನ್, ಕರೆಕ್ಟಾ? ಈಗ ನೀವು ಆಲ್ರೆಡಿ ಕಿಡ್ನಿಯಿಂದ ಪ್ರಾಬ್ಲಮ್ ಬರ್ತಿದೆ ಅಂತಂದ್ರೆ ಫಸ್ಟ್ ಕಿಡ್ನಿ ಟ್ರೀಟ್ ಮಾಡಿ. ಹೆಂಗ್ ಟ್ರೀಟ್ ಮಾಡ್ತೀರಾ? ಫಸ್ಟ್ ಫುಡ್, ಸರಿನಾ? ಸೆಕೆಂಡ್ ನೀವು ಲೈಫ್ ಸ್ಟೈಲ್. ನಾನು ಹೇಳಿದ್ದೆ, ಕಿಡ್ನಿ ಹೆಲ್ತ್ ನ ಕರೆಕ್ಟ್ ಆಗಿ ನೋಡ್ಕೋಬೇಕು ಅಂತಂದ್ರೆ ನಿದ್ರೆ ಪ್ರಾಪರ್ ಆಗಿ ಆಗ್ಬೇಕು. ನಮ್ಮ ದೇಹಕ್ಕೆ ಒಂಥರ ಕಿಡ್ನಿ ಅಂದ್ರೆ ಬೇರ್ ಇದ್ದಂಗೆ, ನರಿಶ್ಮೆಂಟ್ ಅಂತ ಹೇಳಿದೆ ನಿಮ್ಗೆ. ಪೋಷಣೆ ನಮ್ಮ ದೇಹದ್ದು ಪ್ರಾಪರ್ ಆಗಿ ಆಗ್ಬೇಕು ಅಂತಂದ್ರೆ ಕಿಡ್ನಿ ಎನರ್ಜಿ ತುಂಬಾ ಚೆನ್ನಾಗಿರ್ಬೇಕು. ಓಕೆ, ಹಿಂಗಾಗಿ ನಿದ್ರೆ ಚೆನ್ನಾಗಿ ಮಾಡಿ. ಮತ್ತೆ ಕಿಡ್ನಿಗೆ ಬ್ಲಾಕ್ ಹಾಕಿ, ಕಿಡ್ನಿ ರಿಫ್ಲೆಕ್ಸ್ ಇಲ್ಲಿ, ಅದು ಸಹ ತುಂಬಾ ಚೆನ್ನಾಗಿ ಒಂದು ಕಿಡ್ನಿ ಹೆಲ್ತ್ ಅನ್ನ ಕಾಪಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ರಾಜ್ಮಾ ಹಾಕ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಫೈನ್. ಮತ್ತೆ ಯಾರಿದ್ದೀರಾ? ಹೊಸಬ್ರು ಯಾರಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಜಯಶ್ರೀ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕ್ಲಾಸ್ ನಡೀತಾ ಇದೆ, ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ತುಂಬಾ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀರಾ, ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ.
ಹೇಳಿ. ಸರ್ ಕ್ವೆಶನ್ ಏನು ಅಂದ್ರೆ ನೀವು ಫುಡ್ ರಿಲೇಟೆಡ್ ಮತ್ತೆ ಲಿವೆರು ಅರ್ತ್ ಎಲಿಮೆಂಟ್ಸ್ ಪಂಚಭೂತಗಳಿಗೆಲ್ಲಾನು ಸಂಬಂಧಪಟ್ಟಂಗೆ ಅದನ್ನ ಲಿಂಕ್ ಮಾಡಿದ್ರಿ. ಬಟ್ ಇಲ್ಲಿ ಎಮೋಷನ್ಸ್ ಎಲ್ಲೂ ಲಿಂಕ್ ಮಾಡಿಲ್ಲ. ಬಿಕಾಸ್ ನನಗೆ ಅರ್ಥ ಆಗೋ ರೀತಿಲಿ ಎಮೋಷನ್ಸ್ ವಿಲ್ ಬಿ ಮೇಜರ್ ರೀಸನ್ಸ್ ಅಲ್ವಾ. ಏನೇ ಫಿಸಿಕಲಿ ಪ್ರಾಬ್ಲಮ್ಸ್ ಬರುತ್ತಿದೆ ಅಂದ್ರೆ ಎಮೋಷನ್ಸ್ ಆರ್ ಪ್ಲೇಯಿಂಗ್ ರೋಲ್ ಅಂತ. ಬಟ್ ಇಲ್ಲಿ ಎಲ್ಲೂನು ಎಮೋಷನ್ಸ್ ನೀವು ಕೊಡ್ಲಿಲ್ಲ. ಸೊ ನಾಳೆ ಮತ್ತೆ ಮೇಡಮ್, ಓಕೆ, ನಾಳೆ ಹೇಳ್ತೀರಾ? ನಾಳೆ ಕ್ಲಾಸಲ್ಲಿ ಇದಕ್ಕೆ ನಾನು ನಾಳೆ ಇಟ್ಟಿದ್ದೀನಿ ಎಮೋಷನ್ಸ್ ಅಂತಂದ್ರೆ, ಎಮೋಷನ್ಸ್ ಒಂದೇ ಆರ್ಗನ್ ಇಂದ ಇರಲ್ಲ, ಅದ್ರ ಹಿಂದ್ಗಡೆ ಆರ್ಗನ್ ಇನ್ಫ್ಲೂಯೆನ್ಸ್ ಇರುತ್ತೆ, ಕಂಟ್ರೋಲಿಂಗ್ ಆರ್ಗನ್ ಅಂತ ಕರಿತೀವಿ ನಾವು. ಓಕೆನಾ? ಈಗ ಈಗ ನೋಡಿ, ಭಯ ಅಂತಂದ್ರೆ ಕಿಡ್ನಿ. ಸರಿ, ದೇಹದಲ್ಲಿ ಭಯ ಪಡ್ತಿದಾರೆ, ತುಂಬಾ ಭಯ ಪಡ್ತಿರ್ತಾರೆ ಕೆಲವರು. ಸೊ ಭಯ ಪಡ್ತಿದಾರೆ ಅಂದ್ರೆ ಕಿಡ್ನಿಯಲ್ಲಿ ಎನರ್ಜಿ ಲೋ ಆಗಿರುತ್ತೆ, ಅಥವಾ ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಕೆಲವರು ತುಂಬಾ ಕೋಪ ಬರ್ತಿರುತ್ತೆ, ಶಾರ್ಟ್ ಟೆಂಪರ್ಡ್ ಇರ್ತಾರೆ, ಸ್ವಲ್ಪ ಮಾತಾಡ್ಸಿದ್ರು ಕಷ್ಟ ಅಂತವ್ರಿಗೆ ಹಾರ್ಟ್ ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ, ಅಥವಾ ಫೈರ್ ಎಲಿಮೆಂಟ್ ಜಾಸ್ತಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಕೆಲವರು ಸುಮ್ಮನೆ ಕೂತ್ಕೊಂಡಿರ್ತಾರೆ, ಯಾವಾಗ ನೋಡ್ರಿ ಡಿಪ್ರೆಷನ್, ಸುಮ್ಮನೆ ಕೂತ್ಕೊಂಡಿರೋ ಅಂತವ್ರ ಬಾಡಿಯಲ್ಲಿ ಹ್ಯೂಮಿಡಿಟಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇದ್ರ ಬಗ್ಗೆ ನಾಳೆ ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಮೇಡಮ್. ಓಕೆ ಸರ್. ಸರ್ ಇವಾಗ PMS ಇತ್ತು ಅಂದ್ರೆ ಅದಕ್ಕೆ ಏನು ಮಾಡ್ಬೇಕಾಗತ್ತೆ? PMS ಅಂದ್ರೆ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಮೇಡಮ್, ಹೇಳ್ಬೋದಾ ಏನಂತ? ಸರ್ ಇದು ಪೀರಿಯಡ್ಸ್ ಬರೋದಕ್ಕೂ 1 ವೀಕ್ ಬಿಫೋರ್ ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ. ಓಕೆ ಓಕೆ ಓಕೆ, ಅದೇ ಕೋಲ್ಡ್ನೆಸ್, ಅದು ಕೋಲ್ಡ್ನೆಸ್ ಆಗಿರ್ಬೋದು. ಅದ್ರ ಜೊತೆಗೆ ನೋಡೋಣ ಮೇಡಮ್, ನಾಳೆ ಕ್ಲಾಸಲ್ಲಿ ನಿಮ್ಗೆ ಹೇಳ್ತೀನಿ, ಇದು ಬೆಟರ್. ಎಲ್ಲರೂ ಅದೇ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ, ನಾಳೆ ಕ್ಲಾಸಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಓಕೆ ಸರ್. ಅಂಡ್ ಲಾಸ್ಟ್ ಕ್ವೆಶನ್ ಸರ್, ಈಗ ನೀವು ಅಕ್ಕಿ, ಗೋಧಿ ಮತ್ತೆ ಜೋಳದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ರಿ. ಜಾಸ್ತಿ ತಗೊಳ್ಳೋದು ಅದೇ ಅಲ್ವಾ ಫುಡ್. ಕೆಲವರು ರಾಗಿ ಫುಡ್ ಸೇವಿಸ್ತಾರೆ, ರಾಗಿ ಚೇಂಜ್ ಮಾಡಿ. ನಿಮ್ಮ ರೀಜನ್ ಅಲ್ಲಿ ಯಾವ ಫುಡ್ ತಗೋತಿರೋ, ನಿಮ್ಮ ಕ್ಷೇತ್ರದಲ್ಲಿ ಬೆಳೀತಕ್ಕಂಥ ಫುಡ್, ಅದ್ರ ಜೊತೆಗೆ ನಾಟಿ ಫುಡ್ ಇರಬೇಕು. ಇಷ್ಟೇ ರೆಗ್ಯುಲೇಷನ್ಸ್ ಇರೋದು. ಓಕೆನಾ? ನಾಟಿಯಾಗಿ ಆ ಧಾನ್ಯವನ್ನ ಯಾವುದೇ ರೀತಿ DNA ಮಾಡಿಫೈ ಮಾಡದೆ ಬೆಳೆದಿರೋದನ್ನ ತಗೊಳ್ಳಿ ಅಷ್ಟೇ. ಸರಿ ಸರ್. ಅವಾಗ ಅಕ್ಕಿಲಿ ಅದು ಅನ್ಪಾಲಿಶ್ಡ್ ತಗೊಂಡ್ರೆ ಆಯ್ತು ಒಂದು. ಆಮೇಲೆ ಇಲ್ಲಿ ಸ್ಟೀಮ್ ನನ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಸ್ಟೀಮ್ ಮತ್ತೆ ರಾ ರೈಸ್ ಅಂತ ಬರುತ್ತಲ್ಲ, ಅದ್ರಲ್ಲಿ ಯಾವ್ದು ಅವಾಗ? ಇಲ್ಲ, ಸ್ಟೀಮ್ ರೈಸ್, ರಾ ರೈಸ್ ಇದೆಲ್ಲ ಹೈಬ್ರಿಡೈಸೇಷನ್ ಮಾಡಿರೋದು. ಓಕೆ. ಸೊ ನಾಟಿ ತಳಿ ಅಂತಂದ್ರೆ, ಈ ಅಕ್ಕಿಗಳ ನಾಟಿ ತಳಿಲಿ ಸುಮಾರು ತಳಿದು ಆಯುಷ್ಮಾನ್ ವೆಬ್ಸೈಟ್ ಅಲ್ಲಿ ಇದೆ, ಮತ್ತೆ ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಸಿಗುತ್ತೆ. ಸರಿನಾ? ಕೆಲವೊಂದು ಅಕ್ಕಿಗಳು ಕೆಲವೊಂದು ಗುಣವನ್ನ ಕ್ಯಾರಿ ಮಾಡುತ್ತೆ, ಕೆಲವೊಂದು ಧಾನ್ಯಗಳು ಕೆಲವೊಂದು ಗುಣವನ್ನ ಕ್ಯಾರಿ ಮಾಡುತ್ತೆ. ನಿಮ್ಮ ದೇಹಕ್ಕೆ ಏನ್ ಬೇಕು ಅನ್ನೋದನ್ನ ನೋಡ್ಕೊಂಡು ನೀವು ರೈಸ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಈಗ ಎಕ್ಸಾಂಪಲ್ ನೋಡಿ, ನವರ ಅಂತಂದ್ರೆ ಯಾರ ಬಾಡಿ ತುಂಬಾ ಕೋಲ್ಡ್ ಇದೆಯೋ, ನವರ ಅನ್ನೋದು ಒಂದು ನಾಟಿ ತಳಿ ಅಕ್ಕಿಯ ಹೆಸರು. ಸರಿನಾ? ಯಾರ ದೇಹದಲ್ಲಿ ಎಕ್ಸಸ್ ಕೋಲ್ಡ್ನೆಸ್ ಇದೆಯೋ ಅವರು ನವರ ರೈಸ್ ಅನ್ನ ತಗೋಬೇಕು. ಓಕೆನಾ? ಯಾರ್ಯಾರು ಡಯಾಬಿಟಿಸ್ ಇದೆಯೋ ಅವರು ಸಿಂಧೂರ ಮಧುಶಾಲಿ ಅಂತ ಬರುತ್ತೆ, ಆ ರೈಸ್ ಅನ್ನ ತಗೋಬೇಕು. ಓಕೆನಾ? ನೀವು ವೈಟ್ ರೈಸ್ ತಿಂದು ನಮ್ಗೆ ರೆಡ್ ರೈಸ್ ಆಗಲ್ಲ ಸರ್, ನಮ್ಮ ಮನೇಲಿ ಊಟ ಮಾಡಲ್ಲ, ವೈಟ್ ರೈಸ್ ಕೇಳ್ತಾರೆ ಅಂತಂದ್ರೆ, ವೈಟ್ ರೈಸ್ ಅಲ್ಲೂ ಇದೆ ನಾಟಿ ತಳಿ. ಯಾವ್ಯಾವ್ದು ಬರುತ್ತೆ? HMT ಅಂತ ಬರುತ್ತೆ, ಸಾರಿ, ಅದು ಜನರಲ್ ಲೈಕ್ ವಿತೌಟ್ ಕನ್ಸಿಡರಿಂಗ್ ಆಲ್ ದಿಸ್ ತಗೋಬಹುದಾ? ತಗೋಬಹುದು. HMT ತಗೋಬಹುದು, ಇಲ್ಲ ಸಿದ್ಧ ಸಣ್ಣ ತಗೋಬಹುದು. ಓಕೆ, ನೋಡ್ಕೊಂಡು ನೀವು ಊಟ ಮಾಡ್ಬೋದು. ಕುಚ್ಚಲಕ್ಕಿನೂ ಸಹ ಇವನ್ ಸೇಮ್, ಅದರಲ್ಲಿನೇ ಜಯ ರೈಸ್ ಅಂತ ಬರುತ್ತೆ, ಅದರಲ್ಲಿ ನಾಗಸಂಪಿಗೆ ಅಂತ ಬರುತ್ತೆ ಕುಚ್ಚಲಕ್ಕಿಲಿ. ನಾನ್ ಹೇಳೋದೇನು ಅಂತಂದ್ರೆ, ನಿಮ್ಮ ರೀಜಿಯನ್ ಅಲ್ಲಿ ಏನು ನಿಮ್ಗೆ ಕ್ಲೈಮೇಟ್ ಹೆಂಗಿದೆಯೋ ಅದನ್ನ ನೋಡ್ಕೊಂಡು ತಗೊಳ್ಳಿ. ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾವು ಕರ್ನಾಟಕ, ಬ್ಯಾಂಗ್ಳೂರು, ಇದ್ರ ಬಗ್ಗೆ ಏನು ನಾಲೆಜ್ ಇಲ್ಲ. ಬೆಂಗಳೂರು ಅಂತಂದ್ರೆ, ಬೆಂಗಳೂರು ಎನರ್ಜಿ ಹೆಂಗಿದೆ? ಕೋಲ್ಡ್ ಇಲ್ಲ, ಈ ಕಡೆ ಹೀಟು ಇಲ್ಲ ಬಿಡಿ ಬೆಂಗಳೂರು. ಬಟ್ ಕಂಪೇರ್ ಮಾಡಿದ್ರೆ ಅಂದ್ರೆ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಬೆಂಗಳೂರು ವೆದರ್ ಹಂಗಾಗ್ಬಿಟ್ಟಿದೆ ಈಗೀಗಂತೂ. ಬಟ್ ಆಲ್ಮೋಸ್ಟ್ ಮೇಜರ್ 80% ಆಫ್ ದಿ ಟೈಮ್ ಏನಿರುತ್ತೆ ಕೋಲ್ಡ್ ಇರುತ್ತೆ ಬೆಂಗಳೂರಲ್ಲಿ. ಸೊ ಕೋಲ್ಡ್ ಇರೋರು ನೀವೇನ್ ಮಾಡ್ಬೇಕು? ಫಸ್ಟ್ ತೆಂಗಿನೆಣ್ಣೆ ಸೇವಿಸಬೇಡಿ. ಬೆಂಗಳೂರಲ್ಲಿರೋರು ಯಾರು, ಮಂಗಳೂರು ಇರೋರು, ಉಡುಪಿ ಇರೋರೆಲ್ಲ ಶಿಫ್ಟ್ ಆದಾಗ ತೆಂಗಿನೆಣ್ಣೆ ಯೂಸ್ ಮಾಡ್ತೀರಾ, ಕಾಮನ್, ನಿಮ್ದು ರೀಜನ್ ಫುಡ್ ಅದು ನೀವು ತಗೋತೀರಾ. ಬಟ್ ನೀವು ಈಗ ಪ್ರೆಸೆಂಟ್ ಅಲ್ಲಿ ವಾಸ ಮಾಡ್ತಿರೋ ಪ್ಲೇಸ್ ಅನ್ನ ನೋಡಿ, ಅಲ್ಲಿನ ಹವಾಮಾನ, ಅಲ್ಲಿನ ಹವಾಗುಣ ನೋಡ್ಕೊಂಡು ತಗೊಳ್ಳಿ. ಯಾಕೆ ಅಂತಂದ್ರೆ ನಮ್ಮ ನೇಚರಿಗೂ ಮತ್ತೆ ನಮ್ಮ ದೇಹಕ್ಕೂ ಸಹ ಎರಡಕ್ಕೂ ಕನೆಕ್ಟಿವಿಟಿ ಇದೆ. ಇದನ್ನ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ತಗೋಬೋದಾ ಸರ್ ಹಂಗಾದ್ರೆ ಕೊಬ್ಬರಿ ಎಣ್ಣೆ? ಕೊಬ್ಬರಿ ಎಣ್ಣೆ ತಗೋಬೇಡಿ, ಕೋಲ್ಡ್ನೆಸ್. ಈಗ ಸಮ್ಮರ್ ಅಲ್ಲಿ ತಗೋಬಾರ್ದು. ಸಾರಿ, ಸಮ್ಮರ್ ಅಲ್ಲಿ ಅಲ್ಲ ಮೇಡಮ್, ಬೇಸಿಗೆಯಲ್ಲಿ. ಪ್ರಶ್ನೆ ಹೇಳ್ತೀನಿ, ಆನ್ಸರ್ ಕೊಡ್ತೀನಿ, ಒಂದ್ ನಿಮಿಷ ವೇಟ್. ಸೊ ಈ ಒಂದು ಕೊಬ್ಬರಿ ಎಣ್ಣೆ ಅನ್ನೋದನ್ನ ಆಯ್ತು, ಯಾವುದೇ ಎಣ್ಣೆ ಆಯ್ತು, ಅದನ್ನ ಡೈಜೆಸ್ಟ್ ಮಾಡಬೇಕು ಅಂತಂದ್ರೆ ಆ ಒಂದು ಲಿವರ್ಗೆ ಚೆನ್ನಾಗಿ ಎನರ್ಜಿ ಬೇಕು, ಲಿವರ್ಗೆ. ಸರಿನಾ? ಈಗ ನೋಡಿ, ನಾವು ಕೂತಲ್ಲೇ ಕೂತಿರ್ತೀವಿ,
ಸರಿನಾ. IT ಕೆಲಸ ಮಾಡ್ತೀವಿ, ನಾವು ಕೊಬ್ಬರಿ ಎಣ್ಣೆ ತಿಂತೀವಿ ಅಂತಂದ್ರೆ ಅವಾಗ ಏನಾಗುತ್ತೆ, ದೇಹದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಓಕೆನಾ. ನೀವು ಯಾವುದೇ ಎಣ್ಣೆ ತಗೊಳ್ಳಿ, ಅದ್ರ ತಕ್ಕಂಗೆ ನೀವು ನಿಮ್ಮ ಬಾಡಿ ಆಕ್ಟಿವಿಟಿ ಚೆನ್ನಾಗಿರ್ಬೇಕು. ಓಕೆ. ಸೊ ಈ ಒಂದು ತೆಂಗಿನ ಎಣ್ಣೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ, ಯಾಕಂದ್ರೆ ಬೆಂಗಳೂರು ವೆದರ್ ಇರೋದು ಹೆಂಗಿದೆ ಅಂತಂದ್ರೆ ಕೋಲ್ಡ್ ವೆದರ್ ಇದ್ರಲ್ಲೇನೆ. ಆಮೇಲೆ ನಾವೆಲ್ಲ ಹೆಂಗೆ ಅಂತಂದ್ರೆ IT ಪೀಪಲ್ ಆಗಿರೋದ್ರಿಂದ ಕೂತಲ್ಲೇ ಕೂತ್ ಕೆಲಸ ಮಾಡ್ತೀವಿ. ಎಕ್ಸಸ್ ಮೊಮೆಂಟಮ್ ಇರಲ್ಲ ದೇಹದಲ್ಲಿ, ನಾವು ವಾಕ್ ಮಾಡಲ್ಲ, ನಡೆದಾಡಲ್ಲ, ಕೂತಲ್ಲೇ ಕೂತಿರ್ತೀವಿ 3 ಹೊತ್ತು. ಹಂಗಿದ್ದಾಗ ನೀವು ಕೊಬ್ಬರಿ ಎಣ್ಣೆ ತಿಂತಿದ್ದೀರಾ ಅಂತಂದ್ರೆ ಆ ಒಂದು ಜಿಡ್ಡು ಪದಾರ್ಥ ಜಾಸ್ತಿ ಎಣ್ಣೆಯಲ್ಲಿ, ಕರೆಕ್ಟಾ. ಅದು ಡೈಜೆಷನ್ ಆಗ್ಬೇಕು ಪ್ರಾಪರ್ ಆಗಿ ಅಂತಂದ್ರೆ ಲಿವರ್ ಚೆನ್ನಾಗಿರ್ಬೇಕು. ನಿಮ್ ಲಿವರ್ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳ್ಳಿ, ನೀವು ಕೊಬ್ಬರಿ ಎಣ್ಣೆ ತಿಂದ್ರೆ ಏನೂ ಆಗಲ್ಲ. ರೈಟ್. ಹಿಂಗಾಗಿ ಸಾಧ್ಯವಾದಷ್ಟು ನೀವು ತಗೊಳ್ಳುವಂತ ಫುಡ್ ನಿಮ್ಮ ರೀಜನ್ ನೋಡ್ಕೊಳ್ಳಿ, ನಿಮ್ಮ ಏರಿಯಾ ನೋಡ್ಕೊಂಡು ತಗೊಳ್ಳಿ ಫುಡ್ ಅನ್ನ. ಡನ್. ಎಸ್. ಯಾರಿದ್ದೀರಾ ಕ್ವಶನ್ಸ್ ಇರೋರು? ಇನ್ನು ಒಂದು ಕ್ವಶನ್ ತಗೊಂಡು ವಿಲ್ ಕ್ಲೋಸ್. ಓಕೆ. ನಲಿನಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ಹೇಳಿ. ಸರ್ ನಮಸ್ತೆ. ನಮಸ್ತೆ. ಸರ್ ನೆನ್ನೆದು ಸ್ವಲ್ಪ ಡೌಟ್ ಇತ್ತು ಸರ್. ರೈಟ್ ಸೈಡ್ ಪೈನ್ಸ್ ಬಂದ್ರೆ ಹೀಟ್ ಇಂದ ಬಂದಿರುತ್ತೆ ಸರ್? ಹೌದು. ಅದೊಂದೇ ಡೌಟ್ ಇತ್ತು ಸರ್. ಯಾಂಗ್ ಎಕ್ಸಸ್ ಆದಾಗ ರೈಟ್ ಸೈಡ್ ಪೇನ್ ಬರುತ್ತೆ, ಅಂದ್ರೆ ಹೀಟ್. ಕೋಲ್ಡ್ನೆಸ್ ಜಾಸ್ತಿ ಆದಾಗ ಲೆಫ್ಟ್ ಸೈಡಿಗೆ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮನು ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ಹೇಳಿ ಸರ್. ಮೇನ್ ರೀಸನ್ ಬಂದು ನಾನು ಇದು ಆಯುಷ್ಮಾನ್ ಜನರಿಗೆ ಹೆಲ್ತ್ ಬಗ್ಗೆ, ಆರೋಗ್ಯ ಮತ್ತೆ ಫುಡ್, ನಾವು ತಿಂತಾ ಇರೋ ಫುಡ್ ಇದ್ರ ಬಗ್ಗೆ, ಮತ್ತೆ ಇನ್ನೊಂದು ನನ್ನ ಮೇನ್ ಬೇಕಾದ್ರೆ ಮಕ್ಕಳದು. ಅದಕ್ಕೋಸ್ಕರ ನಾನು ಇದನ್ನ ಕೋರ್ಸ್ ಕಲಿಬೇಕು, ಮತ್ತೆ ಈಗ ನಾನು ಸುತ್ತಮುತ್ತ ಇರೋರ್ಗು ಕೂಡ ಇದರಿಂದ ಏನಾದ್ರು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜಾಯ್ನ್ ಆಗಿದ್ದೀನಿ. ನನ್ಗೆ ಟಂಗ್ ಡಯಾಗ್ನೋಸಿಸ್ ಮೊನ್ನೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದ್ರದ್ದು ಏನಾದ್ರು ವಿಡಿಯೋ ಸಿಗತ್ತಾ ಸರ್? ನಾನು ಈ ಕ್ಲಾಸ್ ಅಲ್ಲಿ ಇದೆ ಸರ್, ಈ ಕೋರ್ಸ್ ಅಲ್ಲಿ ಟಂಗ್ ಡಯಾಗ್ನೋಸಿಸ್ ಇದೆ. ಓಕೆ. ಬೇಸಿಕ್ ಇಂದಾನೆ ಕಲಿತೀವಿ. ಒಂಚೂರು ವೇಟ್ ಮಾಡಿ, ಇನ್ನೊಂದು ವಾರ ಒಂದು 15 days ಆಗ್ಬೋದು, ವೇಟ್ ಮಾಡಿ. ಇದ್ರಲ್ಲೇನೆ ಬರುತ್ತೆ ಕಾನ್ಸೆಪ್ಟ್. ತುಂಬಾ ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ, ಥ್ಯಾಂಕ್ ಯು ಸ್ವಲ್ಪ ಸರ್. ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಹಾ, ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನೋಡಿ. ಇವತ್ತಿನ ಕ್ಲಾಸು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ, ನಾನು ಒಪ್ಕೋತೀನಿ. ಯಾಕೆ ಗೊತ್ತಾ, ಕಲಿಯುವಾಗ ಈ ಕಾನ್ಸೆಪ್ಟೇ ಇರೋದಂಗಿದೆ, ಒಂಚೂರು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ. ಚೂರು ಟೈಮ್ ತಗೊಂಡು ರೆಕಾರ್ಡಿಂಗ್ ನೋಡಿ, ಸರಿನಾ. ರೆಕಾರ್ಡಿಂಗ್ ನೋಡಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇನ್ನೂ ಒಂದ್ಸರಿ ರಿಪೀಟ್ ಮಾಡ್ತೀನಿ, ಏನು ಟೆನ್ಷನ್ ಇಲ್ಲ. ಕರೆಕ್ಟಾಗಿ ಕಲ್ಕೊಳ್ಳಿ, ಸರಿನಾ. ರಿವಿಷನ್ ಕ್ಲಾಸ್ ಮಾಡಿಬಿಟ್ಟು ಇನ್ನೊಂದ್ಸರಿ ರಿಪೀಟ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ. ಎಸ್. ಇನ್ನು ಒಬ್ಬರು ಯಾರು ಕೇಳ್ಬಿಡೋಣ. ಸುನೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ಮೊದಲನೇದು ನನಗೊಂದು ಡೌಟ್ ಇತ್ತು. ಸಾವಯವ ಕೃಷಿ ಮತ್ತೆ ನಾಟಿ ಇದೆರಡರದ್ದು ಡೌಟ್ ಕ್ಲಿಯರ್ ಆಯ್ತು. ಎರಡನೇದು, ಈಗ ವಂಶ ಪಾರಂಪರಿಕವಾಗಿ ಒಂದು ತರದ ಊಟ ತಿನ್ಕೊಂಡ್ ಊಟ ಮಾಡ್ತಾ ಇರ್ತಾರೆ. ಅಂದ್ರೆ ಕೆಲವೊಬ್ರು ಮನೆಯಲ್ಲಿ ಚಿಕ್ಕವರಿಂದಾನು ಬರೀ ಚಪಾತಿ ಗೋಧಿ. ಅವರು ಬೇರೆ ಕಡೆ ಹೋದಾಗ ಅನ್ನ ತಿನ್ನೋದ್ರಿಂದ ಅವರ ಶರೀರದಲ್ಲಿ ಬದಲಾವಣೆಗಳು ಆಗುತ್ತಾ? ಅಥವಾ ಈಗ ಆಂಧ್ರದವರು ಅನ್ನ ಜಾಸ್ತಿ ತಿಂತಿರ್ತಾರೆ, ಅವ್ರು ಈ ಕಡೆ ಬಂದಾಗ ಗೋಧಿ ತಿನ್ನಕ್ಕೆ ಶುರು ಮಾಡಿದಾಗ ಅದು ಅವರ ಶರೀರದ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಆಮೇಲೆ ಇನ್ನೊಂದು, ಸ್ನಾಯು ಮತ್ತೆ ಮಾಂಸಖಂಡ ಇದೆರಡಕ್ಕೂ ಏನು ವ್ಯತ್ಯಾಸ ಬರುತ್ತೆ ಸರ್? ಹೇಳ್ತೀನಿ ಹೇಳ್ತೀನಿ. ಸೊ ಯಾವುದೇ ಫುಡ್ ಅಂತ ನಾವು ಬಂದ್ವಿ ಅಂತಂದ್ರೆ ನಾವು ಫಸ್ಟ್ ನೋಡ್ಬೇಕಾಗಿರೋದು ಏನು ಅಂದ್ರೆ, ನಾವು ಯಾವ ಪ್ಲೇಸ್ ಅಲ್ಲಿ ಇದೀವಿ, ನಮ್ಮ ಹವಾಮಾನ ಮತ್ತೆ ನಮ್ಮ ವಾತಾವರಣ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಕೆಲಸ ಅದನ್ನ ಮಾಡಿ, ಸರಿನಾ. ಎಲ್ಲೇ ಇವಾಗ ನೋಡಿ, ಇವಾಗ ಮೇಡಮ್ ಹೇಳಿದ್ರು ತಮಿಳ್ನಾಡಲ್ಲೆಲ್ಲ ರೈಸ್ ತುಂಬಾ ತಿಂತಾರೆ, ಆಂಧ್ರ ಸೈಡ್ ಹೋದ್ರೆ. ನಮ್ ಸೈಡ್ ಬಂದ್ರೆ ಅವ್ರಿಗೆ ರೈಸ್ ಬೇಕೇ ಬೇಕಲ್ವಾ, ಈ ತರ ಕೇಳ್ತಾರೆ ಕ್ವಶನ್ಸ್. ಕರೆಕ್ಟ್ ಅವ್ರು ಕೇಳೋದು. ನಮ್ಮ ಈಗ ನೋಡಿ, ನಾನು ಉತ್ತರ ಕರ್ನಾಟಕದವನು, ನಮ್ಮ ಸೈಡ್ ಜೋಳದ ರೊಟ್ಟಿ ಜಾಸ್ತಿ, ಸರಿನಾ. ನಾನು ಬೇರೆ ರೀಜನ್ ಅಲ್ಲಿ ಹೋದಾಗ ನಂಗೆ ಜೋಳದ ರೊಟ್ಟಿ ಸಿಗಲ್ಲ, ಅವಾಗ ನಾನು ಅನಿವಾರ್ಯವಾಗಿ ನಾನು ಅನ್ನನೇ ಊಟ ಮಾಡಬೇಕು. ಈಗ ನೋಡಿ, ನನ್ನ ಕ್ಲೈಮೇಟಿಗೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ತಿಂದ್ರೆ ನಾನು ಅರ್ಗಿಸುವಂತ ಕೆಪಬಿಲಿಟಿ ನನಗಿದೆ.
ಕರೆಕ್ಟಾ? ಅದೇ ಬೆಂಗಳೂರು ಜನ ಸಜ್ಜೆ ರೊಟ್ಟಿ ತಿಂದ್ಬಿಟ್ರೆ, ಜಾಸ್ತಿ ಆಗ್ಬಿಟ್ರೆ ಕ್ವಾಂಟಿಟಿ ಎಕ್ಸಸ್ ಆಗಿ ಲೂಸ್ ಮೋಷನ್ ಆಗುತ್ತೆ. ಹಿಂಗೆ ಆ ಕ್ಲೈಮೇಟಿಗೆ ಅದು ಹೊಂದುತ್ತೆ ಫುಡ್. ಆ ಕ್ಲೈಮೇಟ್ ಅನ್ನ ನೋಡ್ಕೊಂಡು ಊಟ ಮಾಡ್ಬೇಕಷ್ಟೇ, ಸಿಂಪಲ್. ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ, ಆ ಪ್ಲೇಸಿನ ಒಂದು ಹವಾಮಾನ, ವಾಯುಗುಣ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಮೈಸೂರು ಕೋಲ್ಡ್, ಬೆಂಗಳೂರು ಮೈಸೂರು ಕೋಲ್ಡೇ ಬರುತ್ತೆ ಆ ರೀಜನ್. ಅಲ್ಲಿ ನಿಮ್ಗೆ ಏನ್ ಬೇಕು ನೋಡ್ಕೊಂಡು ಅದ್ರ ಪ್ರಕಾರ ಊಟ ಮಾಡಿ. ಕರೆಕ್ಟ್. ಮಂಡ್ಯ ಸೈಡ್ ರಾಗಿ ತಿಂತಾರೆ ಜಾಸ್ತಿ, ರಾಗಿ ಮುದ್ದೆ ಮಾಡ್ತಾರೆ. ಸೊ ಆ ರೀಜನ್ಗೆ ಸೂಟ್ ಆಗುತ್ತೆ, ಅದನ್ನ ತಿನ್ನಿ ನೀವು. ಈಗ ನಾನು ಹುಬ್ಳಿ ಇದ್ದೆ ಅಂತ ಇಟ್ಕೊಳ್ಳಿ, ನಮ್ಮ ಸೈಡ್ ಎಲ್ಲ ಖಾರ ತುಂಬಾ ಚೆನ್ನಾಗಿ ತಿಂತಾರೆ, ಖಾರದ ಊಟ ಮತ್ತೆ ಈ ರೊಟ್ಟಿ, ಹೆಣ್ಗಾಯಿ, ಈ ತರ ಎಲ್ಲ ಫುಡ್ ಜಾಸ್ತಿ ತಿಂತಾರೆ. ಈ ಫುಡ್ ಅನ್ನ ನಾನು ಬೆಂಗಳೂರಲ್ಲಿ ಹುಡ್ಕಕ್ ಹೋದ್ರೆ ನಂಗೆ ಸಿಗಲ್ಲ. ಕರೆಕ್ಟ್. ಸೊ ಆ ಕ್ಲೈಮೇಟಿಗೆ ತಕ್ಕಂಗೆ ನಾವು ಫುಡ್ ತಗೋಬೇಕು. ಕ್ಲೈಮೇಟು, ವಾತಾವರಣ, ದೇಹದ ಆರೋಗ್ಯ ಮೂರನ್ನು ನೋಡ್ಕೊಂಡು ಫುಡ್ ಸೇವನೆ ಮಾಡಿ. ಏನೂ ಆಗಲ್ಲ, ನಿಮ್ಗೆ ಪ್ರಾಬ್ಲಮ್ ಯಾವ ಕಾರಣಕ್ಕೂ ಬರಲ್ಲ. ಕ್ಲಿಯರ್? ರೆಕಾರ್ಡಿಂಗ್ ಎಲ್ಲಿ ನೋಡ್ಬೇಕು ಅಂತ ಕೇಳ್ತಿದ್ರ? ಗ್ರೂಪ್ ಅಲ್ಲಿ ಹಾಕ್ತಾರ. ಇನ್ನೊಂದು ಹೇಳ್ತೀನಿ ನೋಡಿ, ಆ ಝೂಮ್ ರೆಕಾರ್ಡಿಂಗ್ ಇಶ್ಯೂಸ್ ಬರ್ತಿದೆ ತುಂಬಾ ಜನಕ್ಕೆ. ಸರಿ, ನಂಗೆ ಅರ್ಥ ಆಯ್ತು, ಚಾಟ್ ಮಾಡ್ತಿದ್ರಿ. ಬಟ್ ನಾವು ಬೆಳಗ್ಗೆಯಿಂದ ಟ್ರೈ ಮಾಡ್ತಿದೀವಿ, ಅದನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಕ್ ನೋಡ್ತಿದೀವಿ, ಅಪ್ಲೋಡ್ ಆಗ್ತಿಲ್ಲ. ಅದು ಏನು ಇಶ್ಯೂಸ್ ಇದೆಯೋ ಗೊತ್ತಿಲ್ಲ. ಅದು ಸಾಧ್ಯ ಆದ್ರೆ ಇವತ್ತು ರಾತ್ರಿ ಇಲ್ಲ ತಪ್ಪಿದ್ರೆ ಬೆಳಗ್ಗೆವರೆಗೂ ಅಪ್ಲೋಡ್ ಮಾಡಿಸ್ತೀನಿ ನಾನು. 2 ವಿಡಿಯೋ, ಇವತ್ತಿನ ಕ್ಲಾಸಿಂದು ಮತ್ತೆ ನಿನ್ನೆ ಕ್ಲಾಸಿಂದು 2 ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಅದರ ನೋಡ್ಕೋಬಹುದು ನೀವು. ಓಕೆನಾ? ಎಸ್. ನೀನು ಕೇಳಿದಿರ ವೈಟ್ ಕಲರ್ ಫುಡ್ ಅಂತಂದ್ರೆ ಮಿಲ್ಕ್ ಪ್ರಾಡಕ್ಟ್. ಇಲ್ಲ, ಮಿಲ್ಕ್ ಪ್ರಾಡಕ್ಟ್ ಅದ್ರಲ್ಲಿ ಬರಲ್ಲ. ಓಕೆ. ಈ ಸ್ಟಾರ್ಟಿಂಗ್ 5 ಡೇಸ್ ನಿಮ್ಗೆ ರೆಕಾರ್ಡಿಂಗ್ ಡೌನ್ಲೋಡ್ ಮಾಡಿ ಕೊಡ್ತಾರೆ, ಯೂಟ್ಯೂಬ್ ಅಲ್ಲಿ ಇರುತ್ತೆ, ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಡ್ಯಾಂಡ್ರಫ್ ಆಗ್ತದೆ, ಏರ್ ಫಾಲ್ ಆಗ್ತದೆ ಅಂದ್ರೆ ಅಗೇನ್ ಅದೇ ಹೀಟ್. ಅದು ಹೀಟ್ ಹೆಂಗೆ ನೀವು ಅನ್ಬೋದು, ಮತ್ತೆ ಕಿಡ್ನಿ ಯಾಕೆ ಇಲ್ಲಿ ಬರಲ್ಲ, ಹೀಟ್ ಅಂತಿದ್ದೀರಾ ನೀವೀಗ ಅಂತ ಹೇಳಿ. ಅದಕ್ಕೆ ನಾಳೆವರೆಗೂ ವೇಟ್ ಮಾಡಿ ಅಂತ ಹೇಳಿದ್ದು. ನಾಳೆ ಕ್ಲಾಸಲ್ಲಿ ಕಂಟ್ರೋಲ್ ಸೈಕಲ್ ಹೇಳ್ಕೊಡ್ತೀನಿ, ಅದನ್ನ ನೋಡಿ ಕಲ್ಕೊಳ್ಳಿ. ಕ್ಲಿಯರ್? ಎಸ್. ಇವತ್ತು ಹೇಳ್ಕೊಟ್ಟಿರೋದು ಫುಡ್ ನಾಲೆಜ್ ಪರ್ಪಸ್ಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನ ಕರೆಕ್ಟ್ ಬರ್ಕೊಂಡು ಇಟ್ಕೊಳ್ಳಿ, ನಾಲೆಜ್ ಇಟ್ಕೊಳ್ಳಿ ನಿಮ್ಮ ಹತ್ರ. ಯಾವ ಆರ್ಗನ್ನು ನಿಮ್ಮ ಹತ್ರ ಪೇಷಂಟ್ ಬಂದರೆ ಅವ್ರಿಗೆ ಹೆಂಗೆ ರೆಕಮೆಂಡ್ ಮಾಡಬೇಕು, ಫುಡ್ ಅಲ್ಲೇನೆ ಟ್ರೀಟ್ ಮಾಡಿ. ಕಲರು, ಸೀಡು, ಸ್ಕೆಚ್ ಪೆನ್, ಅಕ್ಯುಪ್ರೆಷರ್ ಇದೆಲ್ಲ ಸೆಕೆಂಡರಿ ಪಾಯಿಂಟ್. ಫಸ್ಟ್ ಪ್ರಿಫರೆನ್ಸ್ ವಿ ಶುಡ್ ಗಿವ್ ಫಾರ್ ಫುಡ್. ಓಕೆ. ಡ್ಯಾಂಡ್ರಫಿಗೂ ಸೇಮ್, ಇಲ್ಲಿ ಗ್ರೀನ್ ಹಾಕಿ, 2 ಇಂಡೆಕ್ಸ್ ಫಿಂಗರ್ಗೆ ಇಲ್ಲಿ ಊರಿನ ಕೆಳಗಡೆ ಗ್ರೀನ್ ಹಾಕಿ. ಓಕೆ. ಡ್ರೈನೆಸ್ ಜಾಸ್ತಿ ಆಗಿನೇ ಬಂದಿರುತ್ತಲ್ವಾ, ಅದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅಲ್ಲಿ ಏನ್ ಮಾಡಬೇಕು, ವಾಟರ್ ಎಲಿಮೆಂಟ್ ಜಾಸ್ತಿ ಮಾಡಿ. ವಾಟರ್ ಎಲಿಮೆಂಟ್ ಕಲರ್ ಯಾವುದು? ಗ್ರೀನ್. ಅದನ್ನ ಇಲ್ಲಿಗೆ ಹಾಕಿ. ಓಕೆ. ಎಸ್. ಇಲ್ಲಿ ನೋಡಿ, ಅರ್ತ್ ಎಲಿಮೆಂಟ್ ಇರೋರಿಗೆ ಸ್ವೀಟ್ ಫುಡ್ ಅಂತ ಹೇಳಿದ್ರಿ, ಮತ್ತೆ ಡಯಾಬಿಟೀಸ್ ಇರೋರು ಸ್ವೀಟ್ ತಿನ್ಬೇಕಾ? ಗುಡ್ ಕ್ವಶನ್. ಬಟ್ ನಾನು ಹೇಳಿರೋದೇನು ಅಂದ್ರೆ ಇವತ್ತು ಅಗೇನ್ ಅದೇ ಹೇಳ್ದಂಗೆ, ಆ ಆರ್ಗನಿನ ಒಂದು ಟೇಸ್ಟ್ ಅಷ್ಟೇ ಅದು, ಅದನ್ನೇ ತಿನ್ಬೇಕು ಅಂತಲ್ಲ. ಬೇರೆ ತಿಂದ್ರೂ ಹೊಟ್ಟೆ ಬೇರೆ ಅನ್ನಲ್ಲ, ಜೀರ್ಣ ಮಾಡ್ಕೊಳ್ಳುತ್ತೆ. ಬಟ್ ಅದ್ರ ಡಿಫಾಲ್ಟ್ ಟೇಸ್ಟ್ ಅಂತ ಇರುತ್ತಲ್ವಾ. ಈಗ ಯಾಕೆ ಗೊತ್ತಾ, ಕೆಲವೊಬ್ರಿಗೆ ತುಂಬಾ ಸ್ವೀಟ್ ಯಾವಾಗ ನೋಡಿದ್ರು ಸ್ವೀಟ್ ತಿಂತಿರ್ತಾರೆ. ಅಂತವ್ರಿಗೆ ಸ್ಟಮಕ್ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ. ಕ್ಲಿಯರ್? ಕೆಲವರು ಬರೀ ಹಸಿ ಈರುಳ್ಳಿ ತಿಂತಿರ್ತಾರೆ, ಹಸಿ ಈರುಳ್ಳಿ, ಹಸಿ ಮೂಲಂಗಿ, ಹಸಿದು ತಿಂತಿರ್ತಾರೆ, ಗೆಡ್ಡೆ ಗೆಣಸೆಲ್ಲ ತಿಂತಿರ್ತಾರೆ. ಅವರೆಲ್ಲ ಏನಕ್ಕೆ ಅಂದ್ರೆ ಅವರ ಲಂಗ್ಸ್ ಎನರ್ಜಿ ಅಥವಾ ಲಾರ್ಜ್ ಇಂಟೆಸ್ಟೈನ್ ಎನರ್ಜಿ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕಾಗಿರುತ್ತೆ, ಆ ಪರ್ಪಸ್ ತಿಂತಿರ್ತಾರೆ. ಈ ತರ ಆ ಒಂದು ಟೇಸ್ಟ್ ಪ್ರತಿಯೊಂದು ಆರ್ಗನ್ ಅಲ್ಲೂ ಸಹ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಡನ್? ಸಿಹಿ ಕುಂಬಳಕಾಯಿ, ಎಲ್ಲೋ ಕ್ಯಾಪ್ಸಿಕಮ್ ತಿನ್ಬೋದು, ಅದು ಹಳದಿ ಬರುತ್ತೆ. ಬಟ್ ಅದನ್ನ ಅದು DNA ಮಾಡಿಫೈಡ್ ಮಾಡಿರೋದು ಎಲ್ಲೋ ಕ್ಯಾಪ್ಸಿಕಮ್, ಅದೇ ನ್ಯಾಚುರಲ್ ಆಗಿರೋದಲ್ಲ, ಅದು ನಮ್ಮ ದೇಶದ ಅಲ್ಲೂ ಅಲ್ಲ, ಅದನ್ನ DNA ಮಾಡಿಫೈ ಮಾಡಿ ರೆಡಿ ಮಾಡಿರೋದು. ಓಕೆ. ಎಸ್. ಇವತ್ತಿಗೆ ಇಷ್ಟು ಸಾಕು. ರೆಕಾರ್ಡಿಂಗ್ ನೋಡಿ. ಓಕೆ. 1 ಬಿಟ್ಟು 10 ಸರಿ ರೆಕಾರ್ಡಿಂಗ್ ನೋಡಿ ಅರ್ಥ ಮಾಡ್ಕೊಳ್ಳಿ, ಪೂರ್ತಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡು ನಾಳೆ ಕ್ಲಾಸಲ್ಲಿ ಇದರಿಂದ ಮುಂದಿನ ಪಾರ್ಟ್ ಹೋಗೋಣ. ಸರಿನಾ? ಡನ್? ಎಸ್. ಕ್ಲಾಸನ್ನ 1 ಬಿಟ್ಟು 10 ಸರಿ ನೋಡಿ, ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಇಲ್ಲ ಅರ್ಥ ಆಗಲ್ಲ, ಒಂದೇ ಸರಿಗೆ ಅರ್ಥ ಆಗೋಂಥ ಕಾನ್ಸೆಪ್ಟು ಅಲ್ಲ ಇದು, ಸ್ವಲ್ಪ ಟಫ್ ಇದೆ. ಕೂತ್ಕೊಂಡು ಕಲ್ತ್ಕೊಂಡ್ರೆ ಅರ್ಥ ಆಗುತ್ತೆ. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸರಿನಾ? ಆಮೇಲೆ ಇನ್ನೂ ಏನು ಅಂದ್ರೆ, ಈಗ ನೋಡಿ ಕೆಲವರಿಗೆ ಹುಳಿ ತಿನ್ಬೇಕು ಅನಿಸ್ತಿರುತ್ತೆ, ಬರೀ ಹುಳಿ ಕೇಳ್ತಿರ್ತಾರೆ. ಈಗ ನನಗೆ ಉಪ್ಪಿನಕಾಯಿ ಬೇಕೇ ಬೇಕು ಊಟ ಮಾಡುವಾಗ. ಕೆಲವರು ಉಪ್ಪು ಜಾಸ್ತಿ ಮೇಲ್ಗಡೆ ಉಪ್ಪು ಹಾಕೊಂತಿರ್ತಾರೆ, ಏನೇ ಇದ್ರು ಉಪ್ಪು ಹಾಕೊಂಡ್ ತಿನ್ನೋದು. ಇದು ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಕಿಡ್ನಿಗೆ ನೋಡಿ, ಉಪ್ಪು ಅಂದ್ರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅವ್ರ ಕಿಡ್ನಿಲಿ ಎನರ್ಜಿ ಲೋ ಇದೆ ಅಂತಂದ್ರೆ ಅವಾಗ ಉಪ್ಪು ಲೈಕ್ ಆಗುತ್ತೆ ಅವ್ರಿಗೆ. ನಿಮ್ ಲಿವರ್ ಲೋ ಇದೆ ಅಂತಂದ್ರೆ ಅವಾಗ ಹುಳಿ ಲೈಕ್ ಆಗುತ್ತೆ ನಿಮ್ಗೆ. ನಿಮ್ ಸ್ಟಮಕ್ ಅಲ್ಲಿ ಎನರ್ಜಿ ಲೋ ಇದೆ ಅಂತಂದ್ರೆ ಅವಾಗ ಸ್ವೀಟ್ ಲೈಕ್ ಆಗುತ್ತೆ ನಿಮ್ಗೆ. ಈ ತರ
ಹಿಂಗೆ ಒಂದೊಂದೊಂದೊಂದು ಆರ್ಗನ್ಗೆ ಒಂದೊಂದೊಂದೊಂದು ಸ್ಪೆಸಿಫಿಕ್ ಟೇಸ್ಟ್ ಇದೆ. ಆ ಪರ್ಪಸ್ ಅರ್ಥ ಮಾಡಿಸೋದಕ್ಕೆ ಇವತ್ತು ಕ್ಲಾಸಲ್ಲಿ ಹೇಳಿದ್ದು. ನಾಳೆ ಕ್ಲಾಸಲ್ಲಿ ಏನ್ ಮಾಡೋಣ ಅಂತಂದ್ರೆ ಕಂಟ್ರೋಲ್ ಸೈಕಲ್ ನೋಡೋಣ. ಯಾವ ಆರ್ಗನ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಅದಕ್ಕೆ ನಾವು ಏನ್ ಮಾಡಬೇಕು, ನಾವು ಯಾವ ರೀತಿ ಫುಡ್ ತಗೋಬೇಕು ಅನ್ನೋದನ್ನ ನಾಳೆ ಕ್ಲಾಸಲ್ಲಿ ಹೇಳ್ತೀವಿ. ಡನ್? ಎಸ್, ನಮಸ್ತೆ, ಥ್ಯಾಂಕ್ ಯು. ಓಕೆನಾ, ನಾಳೆ ಕ್ಲಾಸಲ್ಲಿ ಮೀಟ್ ಆಗೋಣ. ರೆಕಾರ್ಡಿಂಗ್ ನೋಡ್ಕೊಂಡು ಪ್ರಿಪೇರ್ ಆಗಿ, ಸಾಧ್ಯವಾದಷ್ಟು ನೋಟ್ಸ್ ಮಾಡಿ. ವೀಕ್ಲಿ ಒಂದ್ಸರಿ ಎಕ್ಸಾಮ್ ಇರುತ್ತೆ. ಓಕೆನಾ, ವೀಕ್ಲಿ ಒಂದ್ಸರಿ ವೀಕ್ ಎಂಡಿಗೆ ಒಂದು ಎಕ್ಸಾಮ್ ಇರುತ್ತೆ. ಎಲ್ಲರೂ ಅಟೆಂಡ್ ಮಾಡಿ ಅದನ್ನ ಕರೆಕ್ಟಾಗಿ ನೀವೇನು ಕಲ್ತಿದ್ದೀರೋ ಅದನ್ನ ಹಾಕ್ತಾ ಬನ್ನಿ. ಓಕೆ, ತಪ್ಪು ಸರಿ ಅದೆಲ್ಲ ಸೆಕೆಂಡರಿ ಪಾಯಿಂಟ್. ಟ್ರೈ ಮಾಡಿ ಅಟ್ಲೀಸ್ಟ್. ನಾವು ಹೆಂಗಾಗಿದ್ದೀವಿ ಅಂದ್ರೆ ಕೂತು ಐಡಿಯಾ ಆಗ್ಬಿಟ್ಟಿದೀವಿ. ಯಾರೇನು ಅನ್ಕೋತಾರೋ, ತಪ್ಪು ತಿಳ್ಕೊತಾರೇನೋ, ಆ ಥರ ಏನೂ ಇಲ್ಲ. ನೀವು ಟ್ರೈ ಮಾಡಿ. ಎಲ್ಲರೂ ತಪ್ಪಿದ್ರೆ ನಾನು ತಿದ್ದದಕ್ಕೆ ನಾನು ಇದ್ದೀನಿ. ಅರ್ಥ ಆಗೋವರೆಗೂ ಬಿಡಬೇಡಿ. ನಾನು ಹೇಳ್ಕೊಡಕ್ಕೆ ನಾನು ರೆಡಿ ಇದ್ದೀನಿ. ನೀವು ಕಲ್ಕೊಳ್ಳಿ ಕರೆಕ್ಟಾಗಿ. ಇದರಲ್ಲಿ ಈಗ ಎಷ್ಟು ಜನ ಇದ್ದೀರೋ ಎಲ್ಲರೂ ಪರ್ಫೆಕ್ಟಾಗಿ ಹೀಲರ್ಸ್ ಆಗಿ ಹೊರಗಡೆ ಬರಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಓಕೆ, ಎಸ್, ಥ್ಯಾಂಕ್ ಯು.